ಬಾಲ್ ಗೋಲ್ಡನ್ ಬಾಲ್ ಯಾರಿಗೆ ರೋಡ್ರಿ. ಗೋಲ್ಡನ್ ಗ್ಲೌಸ್ ಬಂದ್ರ ಸೈಮನ್. ಹಿಂದ ಮುಂದಕ್ಕೆ ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ರಿ ಅದಕ್ಕೆ. ಆಮೇಲೆ ಗೋಲ್ಡನ್ ಬೂಟ್ ಒಬ್ರಿಗೆ ಬರ್ತದೆ ಯಾರಿಗೆ? ಎಂಬಾಂಪೆ. ಯಾವ ಕಂಟ್ರಿ? ಫ್ರಾನ್ಸ್. ಆಮೇಲೆ ಲಾಸ್ಟ್ ಫೈನಲ್ ಎಲ್ಲಿ ನಡೆದೈತೆ ಅಂದ್ರೆ ಫೈನಲ್ ಎಲ್ಲಿ ನಡೆದೈತ? ಮೆಕ್ಸಿಕೋದಾಗ USA ದಾಗ. ಯಾವ್ದಕ್ಕ? ನ್ಯೂ ಜೆರ್ಸಿಯಲ್ಲಿ USA. ಯಾವ ಕಂಟ್ರಿ ಕೊಟ್ಟಾಗ ಡೈರೆಕ್ಟ್ ಅಮೆರಿಕಾದಾಗ. ಫೈನಲ್ ನಡೆದಿದ್ದು ಅಮೆರಿಕಾದಾಗ, ಇನಾಗ್ರೇಷನ್ ನಡೆದಿದ್ದು ಎಲ್ಲಿ ಅಂದ್ರೆ ಮೆಕ್ಸಿಕೋದಾಗ. ನೆನಪಿದಾವಲ್ಲ ಪೀಪಾದು. ಮತ್ತೇನು ಹೇಳಿದ್ದು? ಮತ್ತೆ ಎಲ್ಲಿ ನೆಕ್ಸ್ಟ್ 2030 ಎಲ್ಲಿ ಆಗೋದೈತೆ? ಪೋರ್ಚುಗಲ್, ಮೊರಾಕೋ ಮತ್ತು ಸ್ಪೇನ್. ನೆನಪಿರ್ತೈತಲ್ಲ. ಈ ಸರಿ ವಿನ್ನರ್ ಯಾರಂದ್ರ ಸ್ಪೇನ್. 4 ಮಂದಿದು ಹೇಳ್ತೀರಿ. ಸ್ಪೇನ್ ನೆಕ್ಸ್ಟ್, ಅರ್ಜೆಂಟೀನಾ ನೆಕ್ಸ್ಟ್, ಇಂಗ್ಲೆಂಡ್ ಫೋರ್ತ್, ಫ್ರಾನ್ಸ್. ಅವು 4 ಅದಾವ ನೋಡಿ. ಯಾಕಂದ್ರೆ ಇಂಗ್ಲೆಂಡ್ ಫ್ರಾನ್ಸಿಗೆ ನಡೆದಿತ್ತು. ಅವಾಗ ಇಂಗ್ಲೆಂಡ್ ಏನಾಕೈತೆ ಅಂದ್ರೆ ಥರ್ಡ್ ಆಕೈತೆ, ಅಂದ್ರೆ ಸೆಕೆಂಡ್ ರನ್ನರ್ ಅಪ್ ಅಂತ ಕರಿತೀವಿ ಅದಕ್ಕೆ. ರನ್ನರ್ ಅಪ್ ಅಂದ್ರೆ ಸೆಕೆಂಡ್ ಇರ್ತಾರೆ ಯಾವಾಗಿದ್ರು. ಸೆಕೆಂಡ್ ರನ್ನರ್ ಅಪ್ ಅಂದ್ರೆ ಥರ್ಡ್ ಪೊಸಿಷನ್ದವ್ರು. ಫಸ್ಟ್ ಯಾರಂದ್ರೆ ಸ್ಪೇನ್ದವ್ರು, ಸೆಕೆಂಡ್ ಅರ್ಜೆಂಟೀನಾ, ಥರ್ಡ್ ಯಾರಂದ್ರೆ ಇಂಗ್ಲೆಂಡ್, ಫೋರ್ತ್ ಯಾರಂದ್ರೆ ಫ್ರಾನ್ಸ್. ನೆನಪಿರ್ತೈತಲ್ಲ. ಈ ಸರಿ ಎಲ್ಲಿ 3 ಕಂಟ್ರಿ ಆತಿಥ್ಯ ವಹಿಸಿದ್ದು? ಯಾವ 3 ಕಂಟ್ರಿ ಅಂದ್ರೆ ಅಮೆರಿಕಾ, ಕೆನಡಾ, ಮೆಕ್ಸಿಕೋ. ಇಲ್ಲಾರ ಮೆಕ್ಸಿಕೋ, ಅಮೆರಿಕಾ, ಕೆನಡಾ. ನೆನಪಿರ್ತದೆ. ಇನಾಗ್ರೇಷನ್ ನೆನಪಿಟ್ಕೋರಿ, ಮತ್ತು ಫೈನಲ್ ಎಲ್ಲಿ ನಡೆದೈತೆ ಅದನ್ನು ನೆನಪಿಟ್ಕೋರಿ ಬಂದ್ರೆ ಪೀಪಲ್. ಅದ್ರ ರಿಲೇಟೆಡ್ ಈಗ ನ್ಯೂಸ್ನಾಗ ಐತಲ್ಲ ಕೇಳ್ಬೋದು. ರೈತ ಹುತಾತ್ಮ ದಿನ ರೀ ಜುಲೈ 21. ನೆನಪೈತಲ್ಲ. ರೈತ ಹುತಾತ್ಮ ದಿನದ ಯಾವ ಡ್ಯಾಮಿಂದ ನೀರಿನ ಸಲ್ಬಂದ್ ಹೋರಾಡಿದ್ರಂದ್ರೆ ಮಲ್ಲಪ್ರಭಾ. ಯಾವ ನದಿ, ಯಾವ ಡ್ಯಾಮ್ ಕಟ್ತಾರಲ್ಲಿ? ನವಿಲು ತೀರ್ಥ ಕೇಳಿರ್ತಾರೆ. ಮುನವಳ್ಳಿಯಾಗ ಬರ್ತೈತಲ್ಲ, ನವಿಲು ತೀರ್ಥ ಡ್ಯಾಮ್ ಕೇಳಿರ್ತಾರೆ. ನೆಕ್ಸ್ಟ್ ಈ ಕ್ವೀನ್ ಸಿಟಿಗೆ ಯಾವ ಕಂಟ್ರಿ ಸಹಭಾಗಿತ್ವ ಕೊಡತೈತ್ರಿ? ಯಾವ್ದ? ಲಕ್ಸಂಬರ್ಗ್. ನೆನಪೈತಲ್ಲಿ. ಕ್ವೀನ್ ಸಿಟಿ ಎಲ್ಲಿ ಡೆವಲಪ್ ಮಾಡತ್ತಾರ? ಬೆಂಗಳೂರಾಗ ದಾಬಸ್ಪೇಟೆ ಟು ದೊಡ್ಡಬಳ್ಳಾಪುರ ನಡು ಯಾವ್ದಂದ್ರೆ ಕ್ವೀನ್ ಸಿಟಿ ಅಂತ ಬರ್ತದೆ. ಕ್ವೀನ್ ಸಿಟಿನ ಮತ್ತೆ ಕ್ಯೂ ಸಿಟಿ ಅಲ್ಲಿ. ಕ್ಯೂ ಸಿಟಿ ಕ್ವೀನ್ ಸಿಟಿ ಬೇರೆ. ಮತ್ತೆ ಕ್ವೀನ್ ಸಿಟಿ ಅಂದಾಗ ಇದು ದಾಬಸ್ಪೇಟೆ ದೊಡ್ಡಬಳ್ಳಾಪುರ ನಡು. ಕ್ಯೂ ಸಿಟಿ ಅಂತ ಬಂದಾಗ ಹೆಸರುಘಟ್ಟ. ಕ್ಯೂ ಸಿಟಿ ಕ್ವಾಂಟಮ್ ಸಿಟಿ ಅಂತ ಹೆಸರು ಕೊಡ್ಬೇಕತ್ತಿಲ್ಲ ನಾವು. ಕ್ಯೂ ಸಿಟಿ ಅಂತ ಕೊಟ್ಟು ಡೈರೆಕ್ಟ್ ಕೇಳ್ಬೋದು. ಕ್ಯೂ ಸಿಟಿ ಅಂದ್ರೆ ಕ್ವಾಂಟಮ್ ಸಿಟಿ. ಕ್ವೀನ್ ಸಿಟಿ ಅಂತ ಫುಲ್ ಫಾರ್ಮ್ನಾಗ ಕೊಟ್ಟತ್ತೀನಿ. ಯಾವ್ದಂದ್ರೆ ಯಾವ್ದ್ರ ನಡು ಮಾಡ್ತಾರಂದ್ರೆ ಕ್ಯೂ ಸಿಟಿ ಬಂದಾಗ ಸಾರಿ ಇದನ್ನ ಯಾವ್ದಂದ್ರೆ ಕ್ವೀನ್ ಸಿಟಿ. ಕ್ವೀನ್ ಸಿಟಿ ಅಂತ ಬರ್ತೇಳಿ. ಎಲ್ಲಂದ್ರೆ ದಾಬಸ್ಪೇಟೆ ಟು ದೊಡ್ಡಬಳ್ಳಾಪುರ ನಡು ಮಾಡತ್ತಾರ. ಕ್ಯೂ ಸಿಟಿ ಅಂದ್ರು ಒಂದ, ಕ್ವಾಂಟಮ್ ಸಿಟಿ ಅಂದ್ರು ಒಂದ. ಅದೆಲ್ಲಿ ಮಾಡತ್ತಾರ ಅಂದ್ರ ಹೆಸರಘಟ್ಟ. ಸ್ವಿಫ್ಟ್ ಸಿಟಿ ಅಂತ ಬಂದ್ರ ರೀ ಸರ್ಜಾಪುರ. ಆಮೇಲೆ ಇನ್ನೊಂದು ಯಾವ್ದ? AI ಸಿಟಿ. AI ಸಿಟಿಯಲ್ಲಿ ಇಂಡಿಯಾದಾಗ ಫಸ್ಟ್ AI ಯೂನಿವರ್ಸಿಟಿ ಎಲ್ಲಿ ಅಂದ್ರೆ ಗೌರ್ಮೆಂಟ್ ತಗೊಂಡ ಬೆಂಗಳೂರು. ವರ್ಟಿಕಲ್ AI ಯೂನಿವರ್ಸಿಟಿ ಬಂದಾಗ ಚೆನ್ನೈ. ವೆರಿ ಗುಡ್. ಆಮೇಲೆ ಇನ್ನೊಂದು ಇಂಡಿಯಾದಾಗ ಫಸ್ಟ್ ಕ್ವಾಂಟಮ್ ಅಂಡ್ AI ಯೂನಿವರ್ಸಿಟಿ ಅಂದ್ರೆ ಈಗ ಜಗತ್ನಾಗ ಫಸ್ಟ್ ಟೈಮ್ ವರ್ಲ್ಡ್ AI ಇದನ್ನ ಕೋಆಪರೇಷನ್ ಅಂತ ಮಾಡೈತಿ ಇತ್ತೀಚೆಗೆ. ಯಾವ ಕಂಟ್ರಿದವ್ರು ಮಾಡ್ತಾರೆ ಇದಕ್ಕೆ? ವರ್ಲ್ಡ್ AI ಇದನ್ನ ಕಾರ್ಪೊರೇಷನ್ ಅಂತ ಕರಿತೀವಿ. ಅದಕ್ಕೆ ಏನಂತಾರ ಅಂದ್ರೆ ಫುಲ್ ಫಾರ್ಮ್ ಹೇಳ್ತಾರೆ. ವರ್ಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಥವಾ WAICO ಅಂತ ಕರೀತಾರೆ. WAI. W ಅಂದ್ರೆ ವರ್ಲ್ಡ್, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, CO ಅಂದ್ರೆ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂತ ಕರೀತಾರೆ. ಫಸ್ಟ್ ಟೈಮ್ ಮಾಡ್ಯಾರ. ಆಪ್ಷನ್ ಕೊಡ್ಲಿ. ಇಂಗ್ಲೆಂಡ್, ಇಂಡಿಯಾ, ಚೀನಾ, ರಷ್ಯಾ. ಇಂಗ್ಲೆಂಡ್, ಇಂಡಿಯಾ, ಚೀನಾ, ರಷ್ಯಾ. 4 ಆಪ್ಷನ್ ಕೊಟ್ಟಿಲ್ಲ ಹೇಳ್ರಿ ಇವತ್ತು. ಚೀನಾದವ್. ಇದು ನೆನಪಿಟ್ಕೋರೆ. ರೀಸೆಂಟ್ ಆಗಿ ಯಾಕೆ ಇದು ಕನ್ಫ್ಯೂಸ್ ಆಕೈತೆ ಅಂದ್ರೆ ವರ್ಲ್ಡ್ದಾಗ ಫಸ್ಟ್ ಬ್ಲೆಚ್ಲೆ ಡಿಕ್ಲರೇಷನ್ ಇದಕ್ಕೆ ಸಂಬಂಧಿಸೈತೆ ಅಂದ್ರೆ AI. ಯಾವ ಕಂಟ್ರಿ ಮಾಡ್ತೈತೆ ಅಂದ್ರೆ ಇಂಗ್ಲೆಂಡ್. ಅವ್ನು 1ನೇ ಆಪ್ಷನ್ ಇಂಗ್ಲೆಂಡ್ ಇಟ್ಟಿರ್ತಾನೆ. ಇದಕ್ಕೆ ಕನ್ಫ್ಯೂಸ್ ಆಕೈತೆ ಹುಡುಗರಿಗೆ ಅಂತೇಳಿ. ಅದಕ್ಕೆ WAICO ಅಂತ ಹೇಳಿಲ್ಲ. W ಅಂದ್ರೆ ವರ್ಲ್ಡ್, ಆಮೇಲೆ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, CO ಅಂತೈತಿಲ್ಲ ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂತ ಕರೀತಾರೆ. ರೀಸೆಂಟ್ ಆಗಿ ಮಾಡ್ಯಾರ ಜಗತ್ನಾಗ. ಈಗ ಹೆಂಗ್ ವಿಶ್ವಸಂಸ್ಥೆ ಇದ್ದಾಗ ಹೆಂಗ್ ಕಂಟ್ರಿಗಳು ಶಾಂತಿ ಸ್ಥಾಪನೆ ಮಾಡಕದಾವಲ್ಲ, ವರ್ಲ್ಡ್ದಾಗ AIಗಳು ಸಬ್ಮಿಟ್ ಆಗ್ಯಾವ್ರಿ. AI ಸಲ್ಮಂದ್ ಆರ್ಗನೈಸೇಷನ್ ಇದ್ದಿದ್ದಿಲ್ಲ. ಫಸ್ಟ್ ಟೈಮ್ ಆರ್ಗನೈಸೇಷನ್ ಮಾಡ್ಯಾರ. ಯಾವ ಕಂಟ್ರಿದವ್ರು ಮಾಡ್ತಾರಂದ್ರ ಚೀನಾದವ್ರ. ಹೆಸರು ಹೇಳ್ರಿ ಏನಂತಂದ್ರ WAICO ಅಂತ. ಹೆಂಗ್ ನೆನಪಿಟ್ಕೋದಂದ್ರೆ W ಅಂದ್ರೆ ವರ್ಲ್ಡ್, AI ಅಂದ್ರೆ ಬರಬೇಕಲ್ಲ ಅದ್ರ ಹೆಸರಿನಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, CO ಅಂದ್ರೆ ಕಾರ್ಪೊರೇಷನ್ ಅಂದ್ರೆ ಕಾರ್ಪೊರೇಷನ್ ಅಂತ ಕರಿತೀವಿ. ಯಾವ್ದಾರ ಆರ್ಗನೈಸೇಷನ್ ಮಾಡಕ ಅದಕ್ಕೆ ಮುಂದೆ ಓದ್ತೈತ್ಲ ಆರ್ಗನೈಸೇಷನ್. ಅದಕ್ಕೆ WAICO ಅಂತ ಬರ್ತದೆ. ಅದು ಯಾವ ಕಂಟ್ರಿದವ್ರು ಲೆಡ್ ಮಾಡಿರ್ತಾರಂದ್ರ ಚೀನಾದವ್ರು. ಏನ್ ಕೇಳಿರ್ತಾರಂದ್ರೆ ರೀಸೆಂಟ್ ಆಗಿ ಮಾಡ್ಯಾರ. ಜುಲೈದಾಗ 2026 ಮಾಡ್ತಾರೆ. ಇದು ಜಗತ್ನಾಗ ಫಸ್ಟ್ ಟೈಮ್ ಆರ್ಗನೈಸೇಷನ್ AI ಡೆಡಿಕೇಟೆಡ್ ಆಗಿದ್ದ ಕೇಳಿರ್ತಾನೆ. ಅಕಸ್ಮಾತ್ ಅದ್ರ ಕೇಳ್ರೆ ಇಂಡಿಯಾ ಸಿಗ್ನೇಟರಿ ಐತೋ ಇಲ್ಲೋ ಅಂದಾಗ ಇಂಡಿಯಾ ಐತ್ ಸಿಗ್ನೇಟರಿ? ಇಂಡಿಯಾ ಇಲ್ಲ. ನೆನಪಿಟ್ಕೋರು. ಫೌಂಡಿಂಗ್ ಮೆಂಬರ್ ಒಳಗೆ ಇಂಡಿಯಾ ಬರಂಗಿಲ್ಲ. ಅಷ್ಟೇ ನೆನಪಿಟ್ಕೋರು. ಈಗ ಬೇಕಾಗಿದ್ದು ಎಕ್ಸಾಮ್ಗೆ ಕೇಳಿರ್ತೀನಿ ಅದ್ರ ರಿಲೇಟೆಡ್ ಕೇಳ್ಬೇಕು. ಯಾಕಂದ್ರೆ ಈಗ ರೀಸೆಂಟ್ ಆಗಿ ವರ್ಲ್ಡ್ AI ಕಾರ್ಪೊರೇಷನ್ ಆರ್ಗನೈಸೇಷನ್ ಅಂತ ಮಾಡೋ. ಹೆಂಗೆ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇರ್ತಾವ ಅಥವಾ ಯುರೋಪಿಯನ್ ಯೂನಿಯನ್ ಕಮಿಷನ್ ಅದಲ್ಲ, ಸೇಮ್ ಹಂಗ AI ಸಲ್ಮಂದ್ ಒಂದು ಆರ್ಗನೈಸೇಷನ್ ಮಾಡ್ಯಾರ. ಅದ ಯಾವ್ದಂದ್ರೆ WAICO ಅಂತ ಬರ್ತದೆ. WAICO ಫುಲ್ ಫಾರ್ಮ್ ವರ್ಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾರ್ಪೊರೇಷನ್ ಆರ್ಗನೈಸೇಷನ್. ಯಾವ ಕಂಟ್ರಿದ ಅಂದ್ರೆ ಚೀನಾದವ್ರ. ಯಾವ ಕಂಟ್ರಿ? ಕೋಆಪರೇಷನ್ ಕಾರ್ಪೊರೇಷನ್ ಅನ್ನೋದನ್ನ ಕೋಆಪರೇಷನ್ ಸಹಭಾಗಿತ್ವ. ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಕರಿತೀವಿ. ಯಾವ ಕಂಟ್ರಿ ಅಂದ್ರೆ ಚೀನಾ ಲೆಡ್ ಮಾಡ್ತೈತಿ. ಇದ್ರಾಗ ಇಂಡಿಯಾ ಸಿಗ್ನೇಟರಿ ಐತೆ ಇಲ್ಲ, ಇಂಡಿಯಾ ಇನ್ನ ಸೈನ್ ಮಾಡಿಲ್ಲ. ನೆನಪಿರ್ತೈತಲ್ಲ. ಯಾಕಂದ್ರೆ ವರ್ಲ್ಡ್ಗೆ ಕೇಳಿದಾಗ ಯಾವ್ದು ಬ್ಲೆಚ್ಲೆ ಡಿಕ್ಲರೇಷನ್ ಇದಕ್ಕೆ ಸಂಬಂಧಿಸೈತೆ ಅಂದ್ರೆ ಅದು AI. ಬಟ್ ಅದು ಎಲ್ಲಿ ಬರ್ತೈತೆ ಅಂದ್ರೆ ಯಾವ್ದ? ಲಂಡನ್ದಾಗ. ನೆನಪೈತಲ್ಲ. ಈಗ ಏನ್ ಕೇಳಿರ್ತಾರ ಅಂದ್ರೆ ಗ್ಲೋಬಲ್ AI ಸಮ್ಮಿಟ್ಗಳು ಚೀನಾದಾಗ ಆಗಿತ್ತು ಇಲ್ಲೋ ಅಂತಂದ್ರ
ಗ್ಲೋಬಲ್ AI ಸಮಿಟ್ ಚೀನಾದಾಗ ಆಗಿದ್ದಿಲ್ಲ. ಯಾಕಂದ್ರೆ AI ಸಮಿಟ್ಗಳು ಆಗುದನ್ನ ಹಾಕಾಗ್ಯಾವಲ್ಲ, ಅವ್ ಅಪ್ಲೈಡ್ ಮಾಡಿದಾಗ ಹಿಂದ ಮುಂದೆ ಮಾಡಿ ಅಥವಾ ಏನ್ ಕೇಳಿರ್ತಾನೆ ಗೊತ್ತಾ ಕನ್ಫ್ಯೂಸ್ ಆಗಕ್ಕ. WAICO ರೀಸೆಂಟ್ ಆಗಿ AI ಆರ್ಗನೈಸೇಷನ್ ಮಾಡ್ಯಾರ. ಇದನ್ನ ಯಾವ್ದೋ 4th AI ಸಮಿಟ್ನಾಗ ಅಥವಾ 4ನೇ ಗ್ಲೋಬಲ್ AI ಸಮಿಟ್ ಒಳಗೆ ಚೀನಾದಾಗ ಕಂಡಕ್ಟ್ ಮಾಡ್ರ, ಅದ್ರೊಳಗೆ ಸ್ಥಾಪನೆ ಮಾಡ್ರಿ. ಹಿಂಗೆಲ್ಲರ ಕನ್ಫ್ಯೂಸ್ ಆಗಿ ಕೇಳ್ರ. ಚೀನಾದಾಗ ಒಂದು AI ಸಮಿಟ್ಗಳು ಆಗಿಲ್ರಿ, ಗ್ಲೋಬಲ್ AI ಸಮಿಟ್ಗಳು 4 ಆಗ್ಯಾವಲ್. ಗ್ಲೋಬಲ್ AI ಸಮಿಟ್ಗಳು 1ನೇದು ಎಲ್ರಿ ಲಂಡನ್ದಾಗ, 2ನೇದು ಬಂದಾಗ ಸಿಯಾಲ್, 3ನೇದಾಗ ಪ್ಯಾರಿಸ್, 4ನೇದು ಬಂದಾಗ ಇಂಡಿಯಾ. ಇನ್ನು ನೆಕ್ಸ್ಟ್ ಆಗೋದೈತಿ ಇದು ಆತೇಳಿ. ಈಗ ಎಲ್ಲಂದ್ರ ಜಿನೇವಾದಾಗ ಆಕೈತಿ. ಇನ್ನ 4ನೇದು ಎಲ್ಲಿ ಅಂದ್ರೆ ಜಿನೇವಾದಾಗ ಆಗೋದೈತಿ. ಯಾವ AI ಸಮಿಟ್ಗಳು ಚೀನಾದಾಗ ಆಗಿಲ್ಲ. ಬಟ್ ಚೀನಾದ ಸಾರಿ 4ನೇದಲ್ಲ 4ನೇದು ಇಂಡಿಯಾ ಅಲ್ಲ, 5ನೇದು ಆಗೋದೈತಲ್ಲ ಜಿನೇವಾದಾಗ, ಅದು 5ನೇದು ಆಕೈತಿ. ಬಟ್ ಚೀನಾದಾಗ ಆಗಿಲ್ಲ. ಆದ್ರೂ ಚೀನಾದವ್ರು ಏನ್ ಮಾಡ್ರ ಅಂದ್ರೆ ಒಂದು ಸಮಿಟ್ ಇದನ್ನ ಆರ್ಗನೈಸೇಷನ್ ಮಾಡ್ರ. ಅದಕ್ಕೆ ಏನೈತಿ ಅಂದ್ರೆ ಫುಲ್ ಫಾರ್ಮ್ ಹೇಳ್ರಿ ಲಾಸ್ಟ್ ಒಂದು ವರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಕರಿತೀವಿ. ಇದಾಗ ಇಂಡಿಯಾ ಸೈನ್ ಮಾಡೈತೇವೆ ಇಲ್ಲ ಅಂದ್ರೆ ಇಂಡಿಯಾ ಸೈನ್ ಮಾಡಿ. ನ್ಯಾಷನಲ್ AI ಸಮಿಟ್ ಎಲ್ಲಿ ಮಾಡ್ತಾರೆ ಇಂಡಿಯಾದಾಗ? ಬೆಂಗಳೂರು. ನೆನಪೈತಲ್ಲ ಡಿಜಿಟಲ್ ವಾಟರ್ ಸಮಿಟ್ ಮತ್ತು AI ಸಮಿಟ್ ಎರಡು ಎಲ್ಲಿ ಮಾಡ್ತಾರೆ ಅಂದ್ರೆ ಬೆಂಗಳೂರು ಒಳಗೆ. ವೆರಿ ಗುಡ್. ನೆಕ್ಸ್ಟ್ ರೀಸೆಂಟ್ ಆಗಿ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಆಗ್ಯಾರ ತಿಳಿದಿಲ್ಲ, ಯಾರಾಗ್ಯಾರ್ರಿ? ಆಂಡಿ ಬರ್ನ್ಹಮ್. ನೆನಪಿರ್ತೈತಲ್ಲ ಯಾವ ಪಾರ್ಟಿ? ಲೇಬರ್ ಪಾರ್ಟಿ. ಯಾರ್ದು ಇದ್ರ ನೆಕ್ಸ್ಟ್ ಬಂದಾರ ಇವ್ರ? ಇಲ್ಲಾರ ಹಳೆಯ ಅಥವಾ ಮಾಜಿ ಪ್ರಧಾನ ಮಂತ್ರಿ ಯಾರಿದ್ರತ್ ಕೇಳ್ಬೋದು. ಯಾರಾದ್ರು? ಕೀರ್ ಸ್ಟಾರ್ಮರ್. ನೆನಪಿರ್ಗ ಅವ್ರು ಹಿಂದ ಮುಂದೆ ಎರಡು ಕೇಳ್ತಿರ್ತಾರೆ. ಲಾಸ್ಟ್ ಯಾರಿದ್ರ ಅಂದ್ರೆ ಕೀರ್ ಸ್ಟಾರ್ಮರ್. ಅದ ಒಂದೇ ಲೇಬರ್ ಪಕ್ಷದಿಂದ ಅವ್ರು ರಾಜೀನಾಮೆ ಕೊಟ್ರೆ ಈಗ ಯಾರು ಬಂದಾರ ಅಂದ್ರೆ ಆಂಡಿ ಬರ್ನಮ್. ನೆನಪಿರ್ತೈತಿಲ್ಲ ಬ್ರಿಟನ್ ಮತ್ತು UK ಅಂತ ಬರ್ತದೆ. ಇದು UK ಪ್ರೈಮ್ ಮಿನಿಸ್ಟರ್ ಅಂದ್ರೂ ಇವ್ರು ಹಾಕ್ಬೇಕ. UKದಾಗ ಒಂದು ಆ್ಯಡ್ ಮಾಡ್ತೀವಿ. ಯಾವ್ದು ಆ್ಯಡ್ ಮಾಡ್ತೀವಿ ಇದ್ರೊಳಗೆ? EWS ಅಂತ ಇರ್ತೈತಲ್ಲ. ಬ್ರಿಟನ್ ಅಂದ್ರೆ EWS. E ಅಂದ್ರೆ ಇಂಗ್ಲೆಂಡ್, W ಅಂದ್ರೆ ವೇಲ್ಸ್, S ಅಂದ್ರೆ ಸ್ಕಾಟ್ಲೆಂಡ್. ಅದ್ರ ಜೋಡ ಇನ್ನೊಂದು ಆ್ಯಡ್ ಮಾಡಿರ್ತೀನಿ. ಅದೇ ಏನಾಕೈತೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್ ಅಂತ ಆಕೈತಿ. ಯಾವ್ದು? ನಾರ್ದರ್ನ್ ಐರ್ಲೆಂಡ್. ಓನ್ಲಿ ನಾರ್ದರ್ನ್ ಐರ್ಲೆಂಡ್. ಕನ್ಫ್ಯೂಸ್ ಆಗಕ್ಕೆ ಐರ್ಲೆಂಡ್ ಪೂರ್ತಿ ಎತ್ ಕೊಟ್ಟಾಗ ಐರ್ಲೆಂಡ್ ಹಾಕಿರಿ. ಮತ್ತೆ ಯಾಕಂದ್ರೆ ಗೊತ್ತೈತಲ್ಲ ಬೂಕರ್ ಪ್ರೈಸ್ ಅದು ಬಂದಾಗ ಯಾವ್ದು ಕಂಟ್ರಿ ಒಳಗೆ ಪಬ್ಲಿಷ್ ಆಗಿರ್ಬೇಕಂತ ಹೇಳ್ತಾರ್ರಿ? ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಅಂತ ಹೇಳ್ತಾರಲ್ಲ. ಐರ್ಲೆಂಡ್ ಇಂಗ್ಲೆಂಡ್ ಯಾಕತ್ತಾರ ಅಂದ್ರೆ ಐರ್ಲೆಂಡ್ ಪೂರ್ತಿ UKದಾಗ ಬರಂಗಿಲ್ಲ. ಈಗ ಹೇಳ್ರಿ ನೋಡು, ಇಂಟರ್ನ್ಯಾಷನಲ್ ಬೂಕರ್ 2026 ಯಾರು ಕೊಡ್ತಾರ? ಯಾಂಗ್ ಸುಂಗ್. ನೆನಪೈತಲ್ಲ ಯಾರು ಟ್ರಾನ್ಸ್ಲೇಟ್ ಮಾಡಿದವ್ರು? ಲೀನ್ ಕಿಂಗ್. ಎರಡು ನೆನಪದಲ್ಲ. ಯಾನ್ ಸುಂಗ್ ಅಂತ ಬರ್ತಾರೆ. ಯಾರು ಬರ್ದವ್ರು? ಯಾವ್ದು ಬುಕ್ ಅದು? ತೈವಾನ್ ಟ್ರಾವೆಲ್ ಲಾಗ್ ಅಂತ ಬರ್ತೈತಲ್ಲ ಆ ಬುಕ್ಕಿಗೆ ಇಂಟರ್ನ್ಯಾಷನಲ್ 2026 ಇಂಟರ್ನ್ಯಾಷನಲ್ ಸಿಗ್ತಿರ್ತಲ್ಲ. ಇವು ಟ್ರಾನ್ಸ್ಲೇಟೆಡ್ ಆಗಿದ್ದಕ್ಕೆ ಸಿಗ್ತಾವೆ. ಬೂಕರ್ ಅವಾರ್ಡ್ ಯಾವಾಗ ಸಿಗ್ತಾವ ಅಂದ್ರೆ ಒರಿಜಿನಲ್ ಆಗಿ ಇಂಗ್ಲೀಷ್ನಾಗ ರಿಟರ್ನ್ ಆಗಿರ್ಬೇಕು. ಇವು ಟ್ರಾನ್ಸ್ಲೇಟ್ ಆಗಿ ಎಲ್ಲಿ ಪಬ್ಲಿಷ್ ಆಗ್ಬೇಕಂದ್ರೆ UKದಾಗ ಮತ್ತೆ ಇಲ್ಲಂದ್ರೆ ಐರ್ಲೆಂಡ್ದಾಗ ಪಬ್ಲಿಷ್ ಆಗಿರ್ಬೇಕು. ಅಂತಾವ್ ಕೊಡ್ತಾರಲ್ಲ ಇಂಟರ್ನ್ಯಾಷನಲ್. ಮತ್ತು ಬೂಕರ್ ಪ್ರೈಸ್ ಯಾರಿಗೆ ಕೊಟ್ಟಾರ ಅಂದ್ರೆ 2026 ಬೂಕರ್ ಪ್ರೈಸ್ ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಇಂಟರ್ನ್ಯಾಷನಲ್ ಬೂಕರ್ ಅಟ್ಟ ಡಿಕ್ಲೇರ್ ಮಾಡ್ರ. ಯಾರಿಗೆ ಕೊಡ್ತಾರಂದ್ರೆ ಅದನ್ನ ಯಾರಿಗೆ? ಯಾವ್ದಕ್ಕ? ಪ್ಲೇಸ್ ಕೃತಿಗೆ. ಲಾಸ್ಟ್ ಟೈಮ್ ಹೇಳತ್ತಿರಲ್ಲ ಅದನ್ನ ಹಿಡಿಬೇಕು ಬಿಡು. ಬೂಕರ್ ಬಂದಾಗ ಯಾವ್ದ ಪ್ಲೇಸ್ ಕೃತಿ ಅಂತ ಬರ್ತದೆ? ಡೇವಿಡ್ ಜಲೈ ಅಲ್ಲ, ಡೇವಿಡ್ ಜಲೈ ಬರ್ತದೆ. ಇಂಟರ್ನ್ಯಾಷನಲ್ ಬೂಕರ್ ಅಂತ ಬಂದ್ರೆ ಪ್ರೆಸೆಂಟ್ ಆಗಿದ್ದು ಯಾವ್ದಂದ್ರೆ ತೈವಾನ್ ಟ್ರಾವೆಲ್ ಲಾಗ್ ಅಂತ ಕರಿತೀವಿ. ಅದನ್ನ ಬರ್ದವ್ರು ಯಾರು ಅಂತ ಕೇಳ್ರ? ಬರ್ದವ್ರು ಯಾರು ನೆನಪಾರ? ಯಾನ್ ಶುಂಗ್ ಅಂತ ಬರ್ತಾನೆ ಬರ್ದಾವ. ಅದನ್ನ ಟ್ರಾನ್ಸ್ಲೇಟ್ ಮಾಡಿದಾರೆ ಅಂದ್ರೆ ಲೀನ್ ಕಿಂಗ್. ನೆನಪಿರ್ತಾವಲ್ಲ ಇವೇನಂದ್ರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಈಗ ಹೇಳ್ರಿ ಅಂತ ಬೂಕರ್ ಪ್ರಶಸ್ತಿ ಒಳಗೆ ಬಂದ ಚಿಲ್ಡ್ರನ್ ಬೂಕರ್ ಪ್ರಶಸ್ತಿ ಇತ್ತೀಚೆಗೆ 2026 ಘೋಷಣೆ ಮಾಡ್ರ. ಕೊಟ್ಟಾರ ಯಾವ ವರ್ಷದಿಂದ ಕೊಡ್ಬೇಕಂದಾರ? 26-27 ಅದ್ ಮಾಡಿ ಕ್ವಶನ್ ಕೇಳ್ಯಾರ ನೋಡಿ. ಯಾಕಂದ್ರೆ ನಮಗೆ ಈಗ ಇದನ್ನ ಬೂಕರ್ ಪ್ರೈಸ್ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಅಷ್ಟೇ ಗೊತ್ತಾ. ಇನ್ನು ಫಸ್ಟ್ ಟೈಮ್ ಕೊಡತ್ತಾರ ಚಿಲ್ಡ್ರನ್ ಬೂಕರ್ ಪ್ರೈಸ್. ಅದ್ರ ಮೇಲೆ ಕೇಳ್ಬೋದು. ಈ ಚಿಲ್ಡ್ರನ್ ಬೂಕರ್ ಪ್ರೈಸ್ ಎಷ್ಟು ಏಜ್ದವ್ರಿಗೆ ಕೊಡ್ತಾರೆ? ಎಷ್ಟರಿಂದ ಎಷ್ಟು? 8ರಿಂದ 12ನೇ ಏಜ್ ಹುಡುಗರು ಬರ್ದಿರ್ಬಾರ್ದ. ಆ 8ರಿಂದ 12ನೇ ಏಜ್ ಹುಡುಗರಿಗೆ ಅದನ್ನ ಓದಾಕ್ ಬರ್ತಿರ್ಬೇಕು ಅಥವಾ ಅವ್ರಿಗೆ ತಿಳಿಬೇಕಂತ ಬುಕ್ ನೋಡಿ. ಏನಾರ ವರ್ಡ್ದಾಗ ಕ್ರೈಸಿಸ್ ಆಗಿರ್ತಲ್ಲ ಅವ್ರ ಚಿತ್ರ ತೆಗೆದಿರ್ತಾರೆ. ಈಗ AI ಬಗ್ಗೆ ಹೆಂಗೆ ಅವೇರ್ನೆಸ್ ಕೊಡಕ್ಕೆ ಡಿಜಿಟಲ್ ಇದನ್ನ ತಂದಾರಲ್ಲ, ಡಿಜಿಟಲ್ ಮಾಧ್ಯಮ ಅಥವಾ ಡಿಜಿಟಲ್ ಪಠ್ಯಕ್ರಮನ ಅಳವಡಿಸತ್ತಾರಲ್ಲ, ಸೇಮ್ ಹಂಗ ಏನಂದ್ರೆ ಹುಡುಗರಿಗೆ ಅವೇರ್ನೆಸ್ ಬರ್ಬೇಕಷ್ಟ. ಬಟ್ ಅದ 8ರಿಂದ 12ನೇ ತನ 8ರಿಂದ 12 ಏಜ್ ಹುಡುಗರು ಬರ್ದವ್ರಿಗೆ ಅದು ಕೊಡಂಗಿಲ್ಲ. ಅವ್ರಿಗೆ ತಿಳಿಯಂಗ್ ಬರ್ದಿರ್ತಾರಲ್ಲ ಅದಕ್ಕೆ ಕೊಡ್ತಾರೆ. ಯಾವ ಬುಕ್ ಇರ್ತೀವಿ ಅಂದ್ರೆ ಚಿಲ್ಡ್ರನ್ ಬುಕರ್ ಪ್ರೈಸ್ ಅಂತ ಕೊಡೋರ್ದಾರೆ. ಯಾವ ಇಯರ್ದಿಂದ ಸ್ಟಾರ್ಟ್ ಮಾಡ್ತಾರೆ ಅದನ್ನ? 2027. ವೆರಿ ಗುಡ್. 2027ರಿಂದ. ಈಗ ರೀಸೆಂಟ್ ಆಗಿ ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವ್ರು 3 ಕಂಟ್ರಿ ವಿಸಿಟ್ ಮಾಡ್ತಾರಲ್ಲ. ಯಾವ? ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಮಾಲ್ಡೋವಾ, ನಾರ್ತ್ ಮೆಸಿಡೋನಿಯಾ, ಆಮೇಲೆ ರೊಮ್ಯಾನಿಯಾ. ಯಾವ್ದ? ಮಾಲ್ಡೋವಾ, ನಾರ್ತ್ ಮೆಸಿಡೋನಿಯಾ, ರೊಮ್ಯಾನಿಯಾ. ನೆನಪಿರ್ತದೆ. ಇವು 3 ಕಂಟ್ರಿ ಒಳಗೆ ಯಾವ ಫಸ್ಟ್ ಟೈಮ್ ಇಂಡಿಯಾದಿಂದ ಪ್ರೆಸಿಡೆಂಟ್ ಒಬ್ರು ಅಥವಾ ರಾಷ್ಟ್ರಪತಿ ಹೋಗ್ತಾರ? ಯಾವ್ದ? ಮಾಲ್ಡೋವಾ ಮತ್ತು ನಾರ್ತ್ ಮೆಸಿಡೋನಿಯಾ. ನೆನಪಿರ್ತಲ್ಲ ಭಾರತದ ಮೊದಲ ರಾಷ್ಟ್ರಪತಿ ಇವು 3 ಕಂಟ್ರಿ ಕೊಟ್ಟ. ಯಾವ 2 ಕಂಟ್ರಿಗೆ ಫಸ್ಟ್ ಟೈಮ್ ವಿಸಿಟ್ ಆಗ್ಯಾರ ಅಂದ್ರೆ ಇವ 2 ಕಂಟ್ರಿಗೆ ಫಸ್ಟ್ ಟೈಮ್ ವಿಸಿಟ್ ಆಕಾರ. ಇನ್ನೊಂದು ರೊಮ್ಯಾನಿಯಾಗೆ ಏನಿತ್ತಲ್ಲ ಮೊದಲು ಆಗ್ಯಾರ. ಈಗ ಪ್ರೆಸೆಂಟ್ ಏನಂದ್ರೆ 30 ವರ್ಷ 40 ವರ್ಷ ಬಿಟ್ಟ ಮೇಲೆ ಒಮ್ಮೆ ಫಸ್ಟ್ ಟೈಮ್ ಆಕಾರ. ಯಾವ್ದಂದ್ರೆ ರೊಮ್ಯಾನಿಯಾ ಕಂಟ್ರಿಗೆ. ನೆನಪಿರ್ತಾವಲ್ಲ ಇವು 3. ರೊಮ್ಯಾನಿಯಾ ಗೊತ್ತೈತಲ್ಲ ಯುರೋಪಿಯನ್ ಕೌನ್ಸಿಲ್ ಬರ್ತೈತೆ ಇಲ್ಲ ರೊಮ್ಯಾನಿಯಾ? ಯುರೋಪಿಯನ್ ಕೌನ್ಸಿಲ್ನಾಗ ಬರ್ತೈತಲ್ಲ. ಯುರೋಪಿಯನ್ ಕೌನ್ಸಿಲ್ನಾಗ ಬರ್ತದೆ. ಯೂರೋ ಕರೆನ್ಸಿ ಅಡಾಪ್ಟ್ ಮಾಡ್ಕೊಂಡಿದ್ರಾಗ ಬರಂಗಿಲ್ಲ. ನೆನಪಿರ್ತೈತಲ್ಲ. ನಾವು ಈಗ ಯಾರು ವಿಸಿಟ್ ಕೊಟ್ರಂದ್ರೆ ಅವು 3 ಕಂಟ್ರಿಗೆ. ನ್ಯೂಸ್ನಾಗ ಇದ್ದಿದ್ದು ಕಂಟ್ರಿಗಳಂತೂ ನೆನಪಿರ್ಬೇಕು. ಯಾಕಂದ್ರೆ ಪ್ರಧಾನ ಮಂತ್ರಿ ಅವ್ರು ಕೆಳಗೆ ಹೋಗಿರ್ತಾರೆ. ನೆನಪೈತಲ್ಲ ಅವು 3 ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್. ಆಸ್ಟ್ರೇಲಿಯಾದಿಂದ ಏನು ಒಪ್ಪಂದ ಮಾಡ್ಕೊಂಡೆವು?
ಯುರೇನಿಯಂ ಮತ್ತು ಇಲ್ಲಿ ಯುರೇನಿಯಂ ಅಂದ ಅಲ್ಲಿ ತೋರಿಯಂ ಅದು ಹಾಕಿರಿ ಮತ್ತು ಯುರೇನಿಯಂ ನೆನಪಿರ್ತೈತಲ್ಲ. ನೆಕ್ಸ್ಟ್ ಗ್ರಾಮೋದಯ ಪ್ರೋಗ್ರಾಮ್ ಅಂತ ಬರ್ತೈತೆ ಅಥವಾ ಗ್ರಾಮೋದ್ಯಮ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಯಾವ ಮಿನಿಸ್ಟ್ರಿದವ್ರ ಯಾವ ಇನ್ಸ್ಟಿಟ್ಯೂಷನ್ದವ್ರು ತರ್ತಾರಂದ್ರೆ ನಬಾರ್ಡ್ದವ್ರು ತರ್ತಾರೆ. ಯಾವ ಮಿನಿಸ್ಟ್ರಿದವ್ರು ಇಂಪ್ಲಿಮೆಂಟ್ ಮಾಡತ್ತಾರ ಸ್ಕಿಲ್ ಡೆವಲಪ್ಮೆಂಟ್. ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಡ್ಬೇಕು ಅಂದಾರ 4,000 ಪೂರ್ತಿ ನೆನಪೈತಿಲ್ಲ. ಗ್ರಾಮೋದ್ಯಮ ಯೋಜನೆ ಬಂದ್ರೆ ನಬಾರ್ಡ್ದವ್ರು ಮಾಡ್ತಾರೆ. ಎದ್ರ ಸಲ ಬಂದ್ರೆ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡಕ್ಕೆ ಎಷ್ಟು ಜನ ಸ್ಕಿಲ್ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ 4,000 ಜನದ್ದು. ಅದಕ್ಕೆ ಹೆಸರು ಯಾವ್ದು ಮಿನಿಸ್ಟ್ರಿ ಯಾವ್ದು ಬರ್ತೈತೆ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಆ್ಯಂಡ್ ಡೆವಲಪ್ಮೆಂಟ್ ನೆನಪಿರ್ತೈತಿಲ್ಲ. ನಬಾರ್ಡ್ ಬಂದ್ರೆ ಯಾವ ಸಮಿತಿ ಪ್ರಕಾರ ಸ್ಥಾಪನೆ ಮಾಡ್ತಾರೆ ಶಿವರಾಮನ್ ಸಮಿತಿ. ಅದು ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ನಬಾರ್ಡ್ ಸ್ಥಾಪನೆ ಆಗಿದ್ರ ಫೌಂಡೇಶನ್ ಡೇ ಆಚರಿಸೋ ಸಂಬಂಧ ಏನ್ ಮಾಡ್ತಾರೆ ಅಂದ್ರೆ ಇದು ಗ್ರಾಮೋದ್ಯಮ ಯೋಜನೆ ತರ್ತಾರೆ. ನಬಾರ್ಡ್ ಬಂದ್ರೆ ಸೆಂಟ್ರಲ್ ಲೆವೆಲ್ ಬರ್ತೈತಿ. ಏನ್ ಹೇಳ್ರಿ ಫುಲ್ ಫಾರ್ಮ್ ನಬಾರ್ಡ್? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ನೆನಪಿರ್ತೈತಲ್ಲ. ನಬಾರ್ಡ್ ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತೈತೆ? ನಬಾರ್ಡ್ ಮುಂಬೈಯ ಡೆಲ್ಲಿ ಮುಂಬೈದಾಗ ಬರ್ತೈತಿ ಶಿವರಾಮನ್ ಕಮಿಟಿ ಪ್ರಕಾರ. ನಬಾರ್ಡ್ ಬಂದಾಗ ಸೆಂಟ್ರಲ್ ಲೆವೆಲ್ಗೆ ಸ್ಟೇಟ್ ಲೆವೆಲ್ಗೆ ಬಂದಾಗ ಯಾವ್ದು ಇರ್ತೈತಿ? ಅಪೆಕ್ಸ್ ವೆರಿ ಗುಡ್. ಆಮೇಲೆ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಬಂದಾಗ DCC ವೆರಿ ಗುಡ್. ನೆಕ್ಸ್ಟ್ ಇದು ವಿಲೇಜ್ ಲೆವೆಲ್ಗೆ ಬಂದಾಗ PKPS. ಈಗ ರೀಸೆಂಟ್ ಆಗಿ ಸಹಕಾರಿ ಇಲಾಖೆದವ್ರು ಕರ್ನಾಟಕ ಬಜೆಟ್ನಾಗ ಘೋಷಣೆ ಮಾಡ್ತಾರೆ ಪ್ರತಿಯೊಂದು ಜಿಲ್ಲೆದಾಗ DCC ಬ್ಯಾಂಕ್ಗಳು ಇಲ್ಲಿ ಪ್ರೆಸೆಂಟ್ ಇದ್ದಿದ್ದು ಬಂದಾಗ ಒಂದೊಂದು ಡಿಸ್ಟ್ರಿಕ್ಟ್ ಒಳಗೆ DCC ಬ್ಯಾಂಕ್ ಅದಾವ, ಒಂದೊಂದು ಡಿಸ್ಟ್ರಿಕ್ಟ್ ಒಳಗೆ ಇಲ್ಲ. ಪ್ರತಿಯೊಂದು ಜಿಲ್ಲೆಗಳಿಗೆ DCC ಬ್ಯಾಂಕ್ ಮಾಡ್ಬೇಕಂತ ತಂದಾರ. ಇದನ್ನ ಅಪ್ರೂವಲ್ ಸ್ಟೇಟ್ ಗೌರ್ಮೆಂಟ್ ಸಹಕಾರಿ ಇಲಾಖೆದವ್ರು ಮಾಡ್ತಿರ್ತಾರೆ. ಬಟ್ ಇದಕ್ಕೆ RBI ಗೈಡೆನ್ಸ್ ತಗೋತಾರೋ ಇಲ್ಲೋ? RBI ಹೇಳ್ರಿ ನೋಡು. RBI ಯಾಕಂದ್ರೆ ಇದು ಬಜೆಟ್ನಾಗ ಅವ್ರ ಇದು ಮನೆ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡಿದ್ರಲ್ಲ, RBIಗೆ ಪ್ರಸ್ತಾವನೆ ಕಳಿಸ್ಯಾರ. ಏನಂದ್ರೆ ನಾವು ಪ್ರತಿ ಜಿಲ್ಲೆಗೆ ಒಂದೊಂದು. ಯಾಕಂದ್ರೆ ರೀಸೆಂಟ್ ಆಗಿ ಯಾವ್ದಂದ್ರೆ ವಿಜಯನಗರ ಡಿಸ್ಟಿಕ್ ಆಗೈತಿ. ವಿಜಯನಗರ ಡಿಸ್ಟಿಕ್ಕಿಗೆ ಸ್ವಂತ DCC ಬ್ಯಾಂಕ್ ಪ್ರೆಸೆಂಟ್ ಇಲ್ಲ ವಿಜಯನಗರ ಇಲ್ಲ. ನಮ್ಮ ಎಲ್ಲ ಡಿಸ್ಟ್ರಿಕ್ಟ್ ಒಳಗೆ ಏನದಲ್ಲ 31 DCC ಬ್ಯಾಂಕ್ ಅತ್ತಿಲ್ರಿ. ಯಾವ ಡಿಸ್ಟಿಕ್ಕಿಗೆ ಇಲ್ಲ ಅದ ಬಜೆಟ್ನಾಗ ಏನು ಘೋಷಣೆ ಮಾಡಂದ್ರೆ ಕರ್ನಾಟಕದಾಗ ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು DCC ಬ್ಯಾಂಕ್ ಫುಲ್ ಫಾರ್ಮ ಡಿಸ್ಟಿಕ್ ಸೆಂಟ್ರಲ್ ಕೋಆಪರೇಟಿವ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಕರಿತಿಲ್ಲ. ಇವು ಏನಂದ್ರೆ ಪ್ರತಿ ಡಿಸ್ಟಿಕ್ಕಿಗೆ ಮಾಡ್ಬೇಕಂತ RBI ಪ್ರಸ್ತಾವನೆ ಯಾಕೆ ಕಳಿಸ್ತಾರೆ? ಇದನ್ನ ಕೇಳಿರ್ತಾರೆ. ಇಲ್ಲಾರ ಡೈರೆಕ್ಟ್ ಸ್ಟೇಟ್ದವ್ರು ಮಾಡ್ಬೋದತ್ತ, RBI ಕೇಳಿದ ಮಾಡ್ಬೋದಿತ್ತಲ್ಲ. ಬಟ್ RBI ಪ್ರಸ್ತಾವನೆ ಮಾಡ್ಯಾರ ಪ್ರತಿಯೊಂದು ಜಿಲ್ಲೆಗೆ ಮಾಡ್ಬೇಕಂತ. ಯಾಕಂದ್ರೆ ಪೂರ್ತಿ ಫೈನಾನ್ಷಿಯಲ್ ಕ್ರೈಸಿಸ್ ರೆಗ್ಯುಲೇಟ್ ಅಥವಾ ಇವು DCC ಬ್ಯಾಂಕ್ ಅಪೆಕ್ಸ್ ಬ್ಯಾಂಕ್ನ ರೆಗ್ಯುಲೇಟ್ ಯಾರು ಮಾಡ್ತಾರೆ ಅಂತ ಕೇಳಿರ್ತೀನಿ. RBI ದಿಂದ ಮಾಡ್ತಾರೆ. RBI ರೆಗ್ಯುಲೇಷನ್ ಆಕ್ಟ್ ಅಂತ ಇರ್ತದೆ, ಅವ್ರು ರೆಗ್ಯುಲೇಟ್ ಮಾಡ್ತಾರೆ. ಬಟ್ ಇವಾಗ ಫಂಡ್ ಯಾರು ಕೊಡ್ತಾರೆ ಅಂದ್ರೆ ನಬಾರ್ಡ್ದವ್ರು. ಇವು ಎರಡು ಕನ್ಫ್ಯೂಸ್ ಆಗಂಗಿಲ್ಲ. ಯಾಕಂದ್ರೆ ನಬಾರ್ಡ್ ಏನ್ ಮಾಡ್ತಿರ್ತಂದ್ರೆ ಫೈನಾನ್ಸ್ ರೀಫೈನಾನ್ಸ್ ಮಾಡೋದೆಲ್ಲ ನಬಾರ್ಡ್ ಸೆಂಟ್ರಲ್ದಾಗ ಇರ್ತೈತಿ. ಇದು ಸೆಂಟ್ರಲ್ ಬರ್ತದೆ. ಈ ಬ್ಯಾಂಕ್ ಎಲ್ಲ ಅಂಡರ್ ಬರೋದು ಯಾವ್ದ್ರ ನಬಾರ್ಡ್. ಬಟ್ RBI ಸಂಬಂಧ ಇಲ್ಲತ್ತಲ್ಲ. RBI ರೆಗ್ಯುಲೇಟ್ ಮಾಡ್ತಿರ್ತದೆ. ಇವು ಎಷ್ಟು ರೊಕ್ಕ ಹಾಕ್ತಾರೋ ಎಟ್ಟಿಲ್ಲ ಅಂತ ಇದೆ RBI ದಾಗ. ಅದ್ರ ಸಂಬಂಧ ಹೇಳಿ. ಯಾಕಂದ್ರೆ ಇದು ಪೂರ್ತಿ ಬರೀ ನಬಾರ್ಡ್ ಹತ್ ಕೊಟ್ರ ನಬಾರ್ಡ್ ಅಷ್ಟು ಹಾಕಿ ಬಂದಿರಿ. ಈಗ ರೀಸೆಂಟ್ ಆಗಿ ಬಜೆಟ್ನಾಗ ಏನ್ ಮಾಡ್ತಾರೆ ಪ್ರಸ್ತಾವನೆ ಕಳಿಸಿರ್ತಾರೆ. ಪ್ರತಿಯೊಂದು ಜಿಲ್ಲೆಗೆ ಏನ್ ಮಾಡ್ಬೇಕಾದ್ರೆ DCC ನೆನಪಿರ್ತಾವಲ್ಲ. 3 ಬಂದಾಗ ಹಿಂಗ ಟಾಪ್ ದಿಂದ ಬರ್ತಾವ. PKPS ಫುಲ್ ಫಾರ್ಮ್ ಬಂದಾಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ. ಇವು ಸಹಕಾರಿ ಯಾವ ಇದನ್ನ ಇಲಾಖೆ ಅಂಡರ್ ಬರ್ತಾವಂದ್ರೆ ಸಹಕಾರಿ ಅಥವಾ ಕೋಆಪರೇಟಿವ್ ಇಲಾಖೆ. ಕೋಆಪರೇಟಿವ್ ಇಲಾಖೆ ಯಾವ ತಿದ್ದುಪಡಿ ಪ್ರಕಾರ ಆ್ಯಡ್ ಮಾಡ್ತಾರೆ ಅಥವಾ ಮೂಲ ಸಂವಿಧಾನದಾಗ ಕೋಆಪರೇಟಿವ್ ಅನ್ನೋದಿತ್ರಿ. ಕೋಆಪರೇಟಿವ್ ಕಾನ್ಸೆಪ್ಟ್ ಮೂಲ ಸಂವಿಧಾನದಾಗ ಇದ್ದಿದ್ದಿಲ್ಲ. ಯಾವ ತಿದ್ದುಪಡಿ ಪ್ರಕಾರ ಬರ್ತದೆ? ಯಾವ್ದ್ರಿ? 97ನೇ ತಿದ್ದುಪಡಿ ಪ್ರಕಾರ. ನೆನಪೈತಲ್ಲ 97ನೇ ತಿದ್ದುಪಡಿ ಪ್ರಕಾರನ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಸೇರಿಸ್ತಾರೆ. ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಬಂದಾಗ ಭಾರತ ಟ್ಯಾಕ್ಸಿ ತರ್ತಾರೆ. ಯಾರು ತರ್ತಾರೆ ಇದನ್ನ? ಅಮಿತ್ ಶಾ ತರ್ತಾರಲ್ಲ. ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ದವರ ಭಾರತ ಟ್ಯಾಕ್ಸಿ ಅಂತ ರೀಸೆಂಟ್ ಆಗಿ ಎದಕ್ಕೆ ತಂದಾರ್ರಿ ಭಾರತ ಟ್ಯಾಕ್ಸಿ ಅನ್ನೋದ? ಓನ್ಲಿ ಡೆಲ್ಲಿ ಒಳಗ ಅಥವಾ ಆಲ್ ಓವರ್ ಇಂಡಿಯಾಗಳು ವೆಹಿಕಲ್ ಡೆಲ್ಲಿ ಅಥವಾ ಆಲ್ ಓವರ್ ಇಂಡಿಯಾ ಭಾರತ ಟ್ಯಾಕ್ಸಿ ಅಂತ ಹೇಳಿಲ್ಲ ಇನಾಗ್ರೇಟ್ ಮಾಡ್ರೆ. ಭಾರತ ಟ್ಯಾಕ್ಸಿ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಬಂದ. ಈಗ ಗ್ರಾಮೋದ್ಯಮ ಅಂತ ಹೇಳಿಲ್ಲ ಯಾರು ಮಾಡ್ತಾರೆ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಅಂಡ್ ಡೆವಲಪ್ಮೆಂಟ್ ಮಾಡ್ತಾರೆ. ಮಾಡಿದವ್ರು ಇವು ಮಿನಿಸ್ಟ್ರಿ ಸೆಂಟ್ರಲ್ ಇದ್ದು ಅಂತೇಳಿ ಟ್ರಯಲ್ ಬೇಸಿಸ್ ಮೇಲೆ ಒಂದ್ ಕಡೆ ಮಾಡಿರ್ತಾರೆ. ಇಂಪ್ಲಿಮೆಂಟ್ ಏನ್ ಮಾಡ್ತಾರೆ ಅಂದ್ರೆ ಆಲ್ ಓವರ್ ಇಂಡಿಯಾ. ಭಾರತ ಟ್ಯಾಕ್ಸಿ ಅದಕ್ಕಂದ್ರೆ ಓಲಾ ಊಬರ್ ಹೆಂಗ್ ಬರ್ತಾವಲ್ಲ ಸೇಮ್ ಹಂಗ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅವ್ರದ ಸ್ವಂತ ಟ್ಯಾಕ್ಸಿ ಐತಿ. ಯಾವ್ದಂದ್ರೆ ಭಾರತ ಟ್ಯಾಕ್ಸಿ ಅಂತ ಬರ್ತದೆ. ರೀಸೆಂಟ್ ಆಗಿ ಇದು ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಥವಾ ಸಹಕಾರಿ ಸಂಘದ ಜೀವ ವಿಮಾ ಯೋಜನೆ ಐತೇನ್ ಕಂಪ್ನಿ ವಿಮಾ ಕಂಪನಿ ಐತಿ. ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಕೇಳ್ತಾರೆ. ಈಗ ಜೀವ ವಿಮಾ ಕಂಪನಿ ಅಂದ್ರೆ ನಾವು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಜನರಲ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇವು ಐತಿವಲ್ಲ ಸೇಮ್ ಹಂಗ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ಅಥವಾ ಸಹಕಾರಿ ಇಲಾಖೆದ ಸ್ವಂತ ವಿಮಾ ಕಂಪನಿ ಐತೋ ಇಲ್ಲೋ ಕೇಳ್ರ ಐತಿ. ರೀಸೆಂಟ್ ಆಗಿ ಮಾಡ್ತಾರೆ. ಏನಂತ ಹೆಸರು ಕೊಡ್ತಾರೆ? ಅದು ರೀಸೆಂಟ್ ಆಗಿ ಮಾಡ್ಯಾರ. ಅದಕ್ಕೆ ಹೇಳತ್ ರೀಸೆಂಟ್ ಆಗಿ ಏನಂತ ಕೊಟ್ಟಾರ ಹೆಸರ? CLIC ಫುಲ್ ಫಾರ್ಮ ಕೋಆಪರೇಟಿವ್ ಲೈಫ್ ಇನ್ಶೂರೆನ್ಸ್ ಕಂಪನಿ. ವೆರಿ ಗುಡ್. ಕೋಆಪರೇಟಿವ್ ಲೈಫ್ ಇನ್ಶೂರೆನ್ಸ್. ಯಾಕಂದ್ರೆ ಪ್ರೆಸೆಂಟ್ ಕೋಆಪರೇಟಿವ್ ಅಥವಾ ಸಹಕಾರಿ ಸಂಘದಾಗ ಏನು ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಂದ್ರೆ ಈಗ ನಾವು ಬೇರೆ ಕಡೆ ಏನೇ LIC ಒಳಗೆ ಅದು ಏನು ಇನ್ಶೂರೆನ್ಸ್ ತಗೋತಿಲ್ಲ ಸೇಮ್ ಹಂಗ ಕೋಆಪರೇಟಿವ್ ಅಥವಾ ಸಹಕಾರಿ ಇಲಾಖೆ ಒಳಗೆ ಕೆಲಸ ಮಾಡೋರು ಎಲ್ಲಿ ತಗೋಬೇಕಂದ್ರೆ CLIC ದಾಗ ತಗೋಬೇಕು. ಅದು ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತೆ ಅಂತ ಕೇಳ್ಬೋದು. ಯಾವ ಮಿನಿಸ್ಟ್ರಿ ಅಂದ್ರೆ ಮಿನಿಸ್ಟ್ರಿ ಆಫ್ ಕೋಆಪರೇಷನ್. ನೆನಪಿರ್ತೈತಿಲ್ಲ ಇಂಡಿಯಾದಾಗ 3 ಟಾಪ್ ಹೇಳ್ರಿ ನೋಡು. LIC ಕಂಪ್ನಿ ಅಥವಾ ವಿಮಾ ಕಂಪ್ನಿಗಳು 3 ಬರ್ತಾವ. LIC ಒಂದು. ನೆಕ್ಸ್ಟ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿ. ಆಮೇಲೆ
ಅಶ್ಯೂರೆನ್ಸ್ ಇಂಡಿಯಾ ಲಿಮಿಟೆಡ್ ಅಂತ ಬರ್ತದೆ. ಇವು 3 ಕಂಪ್ನಿ ಅದಕ್ಕಂದ್ರೆ ಅಥವಾ ಡೊಮೆಸ್ಟಿಕಲಿ ಇಂಪಾರ್ಟೆಂಟ್ ಯಾವ ಜನರಲ್ ಕಂಪ್ನಿ ಅಥವಾ ಇನ್ಶೂರೆನ್ಸ್ ಕಂಪ್ನಿ ಅಂತ ಕೇಳಿದ್ರೆ ಇವು 3 ಬೇಕು. ಹೆಂಗೆ ಬ್ಯಾಂಕ್ ಬರ್ತಾವಲ್ಲ DSIB ಅಂತ ಕರಿತೀವಲ್ಲ, ಸಿಸ್ಟಮೆಟಿಕ್ಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ ಕರಿತಾರಲ್ಲ, ಸೇಮ್ ಹಂಗ ವಿಮಾ ಕಂಪ್ನಿಗಳು 3 ಬ್ಯಾಂಕ್ಗಳು 3 ನೆನಪದಾವಲ್ಲ ಯಾವ ಹೇಳ್ರಿ? ಇವು ಒಳಮುಳ ಕೇಳ್ಯಾರ, ಅದಕ್ಕೆ ರಿವಿಷನ್ ಮಾಡ್ಸತ್ ನಾವು ರಿಪೀಟ್ ಕೇಳಿದಾರ. ಯಾವ ಬರ್ತಾವ ಅಂದ್ರೆ SBI SBI, HDFC, ICICI ಬ್ಯಾಂಕಿಗೆ ಬಂದಾಗ ಇವು ಬ್ಯಾಂಕ್ ಸೆಕ್ಟರ್. ಆಮೇಲೆ ವಿಮಾ ಕಂಪ್ನಿಗೆ ಬಂದಾಗ LIC ಬರ್ತೈತಿ. ಆಮೇಲೆ ಜನರಲ್ ಇನ್ಶೂರೆನ್ಸ್ ಆಫ್ ಜನರಲ್ ಇನ್ಶೂರೆನ್ಸ್ ಏನಂತಾರ ಅದಕ್ಕೆ? ಜನರಲ್ ಲೈಫ್ ಇನ್ಶೂರೆನ್ಸ್ ಜನರಲ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್. ಆಮೇಲೆ ನ್ಯೂ ಅಶ್ಯೂರೆನ್ಸ್ ಇಂಡಿಯಾ ಲಿಮಿಟೆಡ್ ಅಂತ ಬರ್ತಾವ. ಇವು 3 ಏನಂದ್ರೆ ಈ ವಿಮಾ ಕಂಪ್ನಿಗಳು ನೋಡ್ರಿ ಇಂಡಿಯಾಗೆ ಸಿಸ್ಟಮೆಟಿಕ್ಲಿ ಅಥವಾ ಇವು 3 ಕಂಟ್ರಿ ಇದನ್ನ ಕಂಪ್ನಿ ಒಳಗೆ ಏನಾರ ಕ್ರೈಸಿಸ್ ಆತೇಳಿ ಅವಾಗ ಇಂಡಿಯಾದಾಗ ಏನಂದ್ರೆ ಭದ್ರತೆ ಇಲ್ಲ ಅಥವಾ ಲೈಫ್ದು ಏನಂದ್ರೆ ವಿಮಾ ಯೋಜನೆಗಳು ನಿಂತಾವು ಅಥವಾ ವಿಮಾ ಏನಂದ್ರೆ ಕ್ರೈಸಿಸ್ನಾಗ ಐತಂದಂಗೆ. ಸೇಮ್ ಹಂಗ ಕೋಆಪರೇಟಿವ್ ಮಿನಿಸ್ಟ್ರಿದ್ ಬರ್ತೈತೋ ಇಲ್ಲ ಅಂದ್ರೆ ಬರ್ತೈತಲ್ಲ. ಯಾವ್ದು ಬರ್ತೈತೆ ಅಂದ್ರೆ CLIC ಅಂತ ಬರ್ತೈತಿ. ಈಗ ಹೇಳ್ರಿ ನಾವು ಕೋಆಪರೇಟಿವ್ ಮಿನಿಸ್ಟ್ರಿದವ್ರು ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಈಗ LPG ಅದು ಕ್ರೈಸಿಸ್ ಆಗಿತ್ತಲ್ಲ, ಅದ್ರ ಸಲ್ಮಂದ್ ಬಯೋಗ್ಯಾಸ್ ಪ್ಲಾಂಟ್ ಮಾಡ್ತಾರೆ ಇಂಡಿಯಾದಾಗ ಟ್ರಯಲ್ ಬೇಸಿಸ್ ಮೇಲೆ. ಎಲ್ಲಿ ಮಾಡ್ತಾರೆ? ಎಲ್ಲಿ? ಕೋಪರ್ಗಾಂವ್. ಅವ ಅಪ್ಲೈಡ್ ಮೇಲೂ ಕೇಳ್ಬೋದ್ರಿ, ಅದಕ್ಕೆ ಕೇಳತ್ನ. ಯಾಕಂದ್ರೆ ಇದನ್ನ ನಮ್ಮ ಮೇಲೆ ಏನಂದ್ರೆ LPG ಕ್ರೈಸಿಸ್ ಅಂತ ಹೇಳ್ತೀವಲ್ಲ, LPG ಫುಲ್ ಫಾರ್ಮ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಅಂತ ಬರ್ತೈತಲ್ಲ. ಸೇಮ್ ಹಂಗ CBG ಫುಲ್ ಫಾರ್ಮ್ ಕೇಳ್ರ ಕಾಂಪ್ರೆಸ್ಡ್ ಬಯೋಗ್ಯಾಸ್. ಈ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಅಥವಾ CNG ಎರಡು ಕೊಟ್ಬಿಟ್ಟಿರ್ತಾನೆ. ರೀಸೆಂಟ್ ಆಗಿ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ದವರ ಕೋಪರ್ಗಾಂವ್ನಾಗ CNG ಪ್ಲಾಂಟ್ ಮಾಡ್ರೆ, CBG ಪ್ಲಾಂಟ್ ಮಾಡ್ರೆ, LPG ಪ್ಲಾಂಟ್ ಮಾಡ್ರೆ, PPG ಏನು ಇನ್ನೊಂದು ಯಾವ್ದವ್ರ PNG ಪ್ಲಾಂಟ್. ಇವು 4 ಕೊಟ್ಟತ್ತೀನಿ. ಯಾವ ಪ್ಲಾಂಟ್ ಮಾಡ್ರತ್ ಕೇಳ್ರ? CBG ಅಂತ ಬರ್ತದ್ರಿ. CBG ಫುಲ್ ಫಾರ್ಮ್ ಏನಂದ್ರೆ ಕಾಂಪ್ರೆಸ್ಡ್ ಬಯೋಗ್ಯಾಸ್. ಇವು ಹಳ್ಳಿ ಕಡೆ ಇರ್ತಿದ್ದಿಲ್ಲ ಮೊದಲು, ಅದನ್ನ ಇತ್ತೀಚೆಗೆ ಮಿನಿಸ್ಟ್ರಿ ಆಫ್ ಕೋಆಪರೇಷನ್ ದವರ ಇಂಡಿಯಾದಾಗ ಫಸ್ಟ್ ಟೈಮ್ ಎಲ್ಲಿ ಮಾಡ್ರ ಅಂದ್ರ ಕೋಪರ್ಗಾಂವ್ದಾಗ. ನೆನಪಿರ್ತೈತಲ್ಲ. LPG ಗೊತ್ತಾತ. CNG ಫುಲ್ ಫಾರ್ಮ್ ಅಂದ್ರ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ನೆನಪಿಟ್ಟು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಥವಾ ನೈಸರ್ಗಿಕ ಅನಿಲ. ಇವು ಭಾಳ ಪ್ರೆಷರ್ ಆಗಿ ಇಟ್ಟಿರ್ತಾರಲ್ಲ ನೈಸರ್ಗಿಕ ಅನಿಲ, ಅದು. ಇನ್ನೊಂದು ಬರ್ತೈತಿ ಯಾವ್ದಂದ್ರೆ PNG ಅಂತ ಬರ್ತೈತಿ. PNG ಫುಲ್ ಫಾರ್ಮ್ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಬರ್ತೈತಿ. ಪೈಪ್ಡ್ ನ್ಯಾಚುರಲ್. ಮತ್ತೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂದಾಗ ಇವು ದೊಡ್ಡ ಅಪಾರ್ಟ್ಮೆಂಟ್ದಾಗ ಅದು ತೆಳಗ್ ಕನೆಕ್ಷನ್ ಮಾಡಿ ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಲ್ಲ, ಮತ್ತೆ ಅದು ಸ್ಥಳ ಸಿಲಿಂಡರ್ಗಳು ಕನೆಕ್ಷನ್ ಇರ್ತಾವೆ. ಪೈಪ್ಡ್ ಅಲ್ಲ LPG ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ಅದ್ರದ್ದು ನೈಸರ್ಗಿಕ ಅನಿಲ ಉತ್ಪಾದನೆ ಮಾಡೋದು ಸೆಂಟರ್ ಇರ್ತದೆ, ಅಲ್ಲಿಂದ ಡೈರೆಕ್ಟ್ ಕನೆಕ್ಷನ್ ಇರ್ತದೆ. ಈ ಸಿಟಿ ಒಳಗೆ ಯಾಕಾರ ಸಿಟಿ ಒಳಗೆ ನೋಡ್ರಿ ಒಂದೊಂದ್ ಕಡೆ ಬೆಂಗಳೂರು ಆಗಲಿ ಇದ್ರ ಕಡೆ ಆಗಲಿ ಗ್ಯಾಸ್ದು ಪೈಪ್ಲೈನ್ಗಳು ಬರ್ತಾವೆ. ಆ ಗ್ಯಾಸ್ ಪೈಪ್ಲೈನ್ ಬರ್ತದೆ, ಅದಕ್ಕೆ PNG ಅನ್ನಂಗಿಲ್ಲ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅನ್ನಂಗಿಲ್ಲ. ನ್ಯಾಚುರಲ್ ಗ್ಯಾಸ್ ಅಂದ್ರೆ ನೈಸರ್ಗಿಕವಾಗಿ ಉತ್ಪಾದನೆ ಆಗಿರ್ಬೇಕು, ಅದರಿಂದ ಕನೆಕ್ಷನ್ ಇರ್ಬೇಕು. ಯಾಕಂದ್ರೆ ಅಪಾರ್ಟ್ಮೆಂಟ್ದಾಗ ಈಗ ಆಲ್ರೆಡಿ ಪೈಪ್ಡ್ ಗ್ಯಾಸ್ ಅದಾವ. ಆ ಪೈಪ್ಡ್ ಗ್ಯಾಸ್ ಅಂದ್ರೆ ಏನಂದ್ರೆ LPG ಗ್ಯಾಸ್. ತಳಗ ಸಿಲಿಂಡರ್ಗಳು ಇಟ್ಟಿರ್ತಾರೆ, ಬಿಲ್ಡಿಂಗ್ ನ ಮ್ಯಾಲ ಒಯ್ಯಕ್ ಆಗಂಗಿಲ್ಲ ಅಂತೇಳಿ ಅದ್ರದ್ದು ಕನೆಕ್ಷನ್ ಕೊಟ್ಟಿರ್ತಾರೆ, ಅದು LPG ದ. ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಉತ್ಪಾದನೆ ಮಾಡೋ ಪ್ಲಾಂಟ್ ಇರ್ತೈತಿ, ಅಲ್ಲಿಂದ ಕನೆಕ್ಷನ್ ಇರ್ತೈತಿಲ್ಲ, ಅದಕ್ಕೆ PNG ಅಂತ ಕರೀತಾರೆ. PNG ಫುಲ್ ಫಾರ್ಮ್ ಏನಂದ್ರೆ ಪೈಪ್ಡ್ ನ್ಯಾಚುರಲ್ ಗ್ಯಾಸ್. ವೆರಿ ಗುಡ್. ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು ಅಂತ ಮಾಡ್ರೆ ಯಾರು ಮಾಡ್ತಾರೆ ಇದನ್ನ? ಯಾವ್ದ್ರ ಸಲ್ಮಂದ್ ಅಂದ್ರೆ SIR ಸಲ್ಮಂದ. ಇದ್ರೊಳಗೆ ಏನ್ ಕೊಡ್ಬೇಕಂದಾರ? ಆಪ್ಷನ್ ಕೊಡ್ತಾನ. ಈ ಆಪ್ಷನ್ ಕೊಡ್ಲಿ, ಇದ್ರೊಳಗೆ ಎಲೆಕ್ಷನ್ ಕಾರ್ಡ್. ಇವನು ಕನ್ಫ್ಯೂಸ್ ಮಾಡಿರ್ತಾನ. ಇದ್ರೊಳಗೆ ಏನ್ ಕನ್ಫ್ಯೂಸ್ ಮಾಡ್ತಾನೆ? ನಿಮ್ಮ ಮತ ನಿಮ್ಮ ಬದುಕು, ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಮತ ನಿಮ್ಮ ಬದುಕು ಅಂತ ಕೊಟ್ಟ. ಇದ್ರೊಳಗೆ ವೋಟರ್ ID ಗಳು ಕೊಡ್ಬೇಕಂದಾರ ಕರ್ನಾಟಕ ಗೌರ್ಮೆಂಟ್ ಅಂತ ಕೊಟ್ಟಿರ್ತಾನೆ. ಕರೆಕ್ಟ್ ಅನ್? ವೋಟರ್ ID ಕೊಡಾಕಲ್ಲ. ಎದ್ರ ಸಲ್ಮಂದ್ ಅಂದ್ರೆ ಇದ್ರೊಳಗೆ ಏನ್ ಮಾಡ್ತಾರ? ಪರ್ಮನೆಂಟ್ ರೆಸಿಡೆನ್ಸ್ PRC ಮತ್ತೆ ಏನಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ಗಳು ಮನಿ ಬಾಗಿಲಿಗೆ ಕಲ್ಪಿಸ್ತಾರೆ. ನೆನಪಿರ್ತೈತಲ್ಲ. ಯಾವ್ದೋ ಒಂದು ಪ್ರಕ್ರಿಯೆ ಮಾಡತ್ತಾರ ಈಗ SIR ಫುಲ್ ಫಾರ್ಮ್ ರೀ ಸ್ಪೆಷಲ್. ಅದನ್ನ ಕನ್ನಡದಾಗೂ ನೆನಪಿಟ್ಕೋರಿ. ಸಮಗ್ರ ತೀವ್ರ ಪರಿಷ್ಕರಣೆ ಅಂತ ಕರಿತೀವಿ. SIR ಅಂದಾಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ. ನೆನಪಿರ್ತೈತಲ್ಲ. ಇನ್ನೊಂದು SSR ಅಂತ ಬರ್ತೈತೆ, ಅದನ್ನ ನಾವು ಡಿಸ್ಕಷನ್ ಮಾಡಿಲ್ಲ. SSR ಫುಲ್ ಫಾರ್ಮ್ ಏನು? ಸ್ಪೆಷಲ್ ಸಮರಿ ರಿವಿಷನ್. ಇದನ್ನು ಇಂಪಾರ್ಟೆಂಟ್ ನೆನಪಿಟ್ಕೋಬೇಕಾರೆ. SIR ಅಂತ ಹೇಳತ್ತೀವಲ್ಲ, SIR ಯಾರು ಕಂಡಕ್ಟ್ ಮಾಡ್ತಾರ್ರಿ? ಚುನಾವಣಾ ಆಯೋಗ. ಇದಂತೂ ನ್ಯೂಸ್ನಾಗ ಯಾಕೈತಾರೆ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದ್ ಮಾಡತ್ತಾರ. ಈಗ SIR SSR ಎರಡಕ್ಕೂ ಡಿಫ್ರೆನ್ಸ್ ಏನಂದ್ರ SIR ಅಂದ್ರೆ ಗೊತ್ತಲ್ಲ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ, ಸಮಗ್ರ ತೀವ್ರ ಪರಿಷ್ಕರಣೆ ಅಂತ ಕರಿತೀವಿ. ಆಮೇಲೆ SSR ಅಂದ್ರ ಸ್ಪೆಷಲ್ ಏನತ್ತಾರದ ಸ್ಪೆಷಲ್ ಸಮರಿ ರಿವಿಷನ್ ಅಂತ ಕರಿತಾರೆ. ಇದು ಏನು ಡಿಫ್ರೆನ್ಸ್ ಕೇಳಿರ್ತಾರ ಅಥವಾ ಇದು SSR ಇರಾಗ SIR ಯಾಕೆ ಮಾಡ್ತಾರ ಅಥವಾ SSR ಅಂದ್ರ SSR ಏನೈತಲ್ರಿ ಇದನ್ನ ಏನ್ ಮಾಡ್ತಾರ ಅಂದ್ರೆ ಎವ್ರಿ ಇಯರ್ ಕಂಡಕ್ಟ್ ಮಾಡ್ತಾರ. ಅದಕ್ಕೆ ಏನತ್ತೀವಿ ಅಂದ್ರೆ ಸ್ಪೆಷಲ್ ಸಮರಿ ರಿವಿಷನ್. ಇದನ್ನ ಏನ್ ಮಾಡ್ತಿರ್ತಾರ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರ. ಇವು ಎರಡಕ್ಕೂ ಡಿಫ್ರೆನ್ಸ್ ಮೇಜರ್ ಏನಂದ್ರೆ ಇದನ್ನ ಎವ್ರಿ ಇಯರ್ ಕಂಡಕ್ಟ್ ಮಾಡ್ತಾರೆ ಯಾವ್ದಂದ್ರೆ SSR. ಬಟ್ SIR ಎದುರಿರ್ತದ ಗೊತ್ತಾ? SIR ಯಾವಾಗಾರ ಒಮ್ಮೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರ ಮಾಡ್ಬೇಕತ್ತ ಅತಿ ಮೂಲ್ಯ ಅನಿಸ್ತೇಳಿ ಅವಾಗ ಅಟ್ಟ ಬಂದ್ ಮಾಡ್ತಾರ. ಬಟ್ SSR ದಾಗ ಏನ್ ಮಾಡ್ತಿರ್ತಾರ ಅಂದ್ರೆ ನಾರ್ಮಲ್ ರೀ. SSR ಎದ್ರ ಸಲ್ಮಂದ್ ಇಂಪಾರ್ಟೆಂಟ್ ಅಂದ್ರೆ ಅದು ಅದನ್ನೇಕರ SIR ದಾಗ ಈಗ SSR ಬರತ್ತಲ್ಲ, SIR ಯಾವಾಗಾರ ಒಮ್ಮೆ ಮಾಡ್ತಿರ್ತಾರ. ಕರೆಕ್ಟಾ? SSR ಕಂಪಲ್ಸರಿ ಎವ್ರಿ ಇಯರ್ ಯಾಕೆ ಮಾಡ್ಬೇಕಂದ್ರ ಪ್ರತಿ ಇಯರ್ ವೋಟರ್ ಲಿಸ್ಟ್ ನೇ ಸೇರ್ತಿರ್ತಾರೆ. ಈಗ 17 ವಯಸ್ಸು ಇರ್ತಾರ, ನೆಕ್ಸ್ಟ್ 18 ವರ್ಷ ಆಗ್ತಾರೆ. ಆ ಟೈಮ್ಗೆ ಎಲೆಕ್ಷನ್ ಕಾರ್ಡ್ ಸಿಗ್ತಾವಲ್ಲ, ಆ ಎಲೆಕ್ಷನ್ ಕಾರ್ಡ್
ಕಾರ್ಡ್ ಸಿಗ್ಬೇಕಾರ ಕಾರಣ ಏನಂದ್ರೆ SSR ಅಂತ ಪ್ರತಿ ಎವ್ರಿ ಇಯರ್ ಕಂಡಕ್ಟ್ ಮಾಡ್ತಿರ್ತಾರೆ. ಅದ್ರೊಳಗೆ ಎಷ್ಟು ಡಿಟ್ಯಾಚ್ ಆಗ್ಯಾರು, ಎಷ್ಟು ಮರಣ ಹೊಂದ್ಯಾರು ಅದನ್ನೆಲ್ಲ ನೋಡಿ ವೆರಿಫಿಕೇಶನ್ ಮಾಡ್ತಾರೆ. ಮತ್ತೆ ಇದು ಮಾಡೋದಿದ್ರೆ SIR ಎದಕ್ಕೆ ಮಾಡತ್ತಾರಪ್ಪ ಅಂತಂದ್ರೆ SIR SSR ಡಿಫ್ರೆನ್ಸ್. ಇದು ಎವ್ರಿ ಇಯರ್ ಮಾಡ್ತಾರ ತಿಳಿದಿಲ್ಲ. SSR ಮಾಡಾಗ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ಮನಿಗೆ ಹೋಗಿ ವೆರಿಫಿಕೇಶನ್ ಮಾಡಂಗಿಲ್ಲ. ಈಗ ಏನಂದ್ರೆ ನಿಮ್ಮ ಹಳ್ಳಿ ಲೆವೆಲ್ಗೆ ಒಂದು ವೋಟರ್ ಲಿಸ್ಟ್ ಬಂದಿರ್ತೈತಿ, ಆಮೇಲೆ ಸ್ಟೇಟ್ ಲೆವೆಲ್ಗೆ ಒಂದು ವೋಟರ್ ಲಿಸ್ಟ್ ಸಿಕ್ಕಿರ್ತೈತಿಲ್ಲ, ಆ ಸ್ಟೇಟ್ ಲೆವೆಲ್ ವೋಟರ್ ಲಿಸ್ಟ್ ನೋಡ್ತಾರ, ಆಮೇಲೆ ಯಾರು ಅಪ್ಲೈ ಮಾಡೋರು ನೋಡ್ತಾರೆ. ಅಪ್ಲೈ ಮಾಡಿದ್ರತ್ತೇಳಿ ಅವ್ರ ಆಧಾರ್ ಕಾರ್ಡ್ ಅಲ್ಲೇ ವೆರಿಫೈ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ವೋಟರ್ ID ಕೊಟ್ಬಿಡ್ತಾರೆ. ಬಟ್ SIR ಐತ್ಲ ಇದು ಯಾಕೆ ಇಂಪಾರ್ಟೆಂಟ್ ಆಕತ್ತಂದ್ರೆ ಪ್ರತಿ ಮನಿಗೆ ಹೋಗಿ ಅವ್ರು ಅದಾರೋ ಇಲ್ಲೋ ವೆರಿಫಿಕೇಶನ್ ಮಾಡ್ತಿರ್ತಾರೆ. ಅದಕ್ಕೆ ಈಗ ಆದ್ಯತೆ ಸಿಗತ್ತೈತಲ್ಲ, ಅದ್ರ ಸಲ್ಮಂದ್ ನೆನಪಿಟ್ಕೋರಿ. SSR ಮೇಜರ್ ಅಲ್ರಿ, ಪ್ರತಿ ವರ್ಷ ಮಾಡ್ತಿರ್ತಾರೆ. ಅದ್ರದ್ದು ಏನಂದ್ರೆ ನ್ಯೂಸ್ನಾಗ ಬರಂಗಿಲ್ಲ, ಯಾಕಂದ್ರೆ ಪ್ರತಿ ವರ್ಷ ವೋಟರ್ ವೆರಿಫಿಕೇಶನ್ ಮಾಡತ್ತಿರ್ತಾರ. ಅವ್ರು ಯಾರು ಸಹ ತೀರ್ಕೊಂಡಿರ್ತಾರೆ ಅವ್ರು ತೆಗಿತಿರ್ತಾರ. ನಾರ್ಮಲ್ ಏನಂದ್ರೆ ಇದು ಡಾಟಾ ಮೇಲೆ ಮಾಡ್ತಿರ್ತಾರೆ. ಬಟ್ SIR ಏನೈತಿಲ್ಲ ಪರ್ಟಿಕ್ಯುಲರ್ ಅವ್ ಬೂತ್ ಲೆವೆಲ್ ಆಫೀಸರ್ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಮನಿಗೆ ಅದಾರೋ ಇಲ್ಲೋ ವೆರಿಫಿಕೇಶನ್ ಮಾಡ್ತಿರ್ತಾರೆ. ಅದ ಮೇಜರ್ ಡಿಫ್ರೆನ್ಸ್. ಗೊತ್ತಾಗತ್ತಲ್ಲ, ನಾಳೆ ಏನೋ ಅಪ್ಲೈಡ್ ಕೇಳಿ ಏನೋ ಕೇಳಿ ಕನ್ಫ್ಯೂಸ್ ಆಗಬಾರ್ದು. ಅದಕ್ಕೆ ಹೇಳಿ SIR ಬೇರೆ SSR ಬೇರೆ. SSR ಯಾವಾಗ ಮಾಡ್ತಾರ ಅಂದ್ರೆ ಎವ್ರಿ ಇಯರ್ ಮಾಡ್ತಾರ. SIR ಇದಕ್ಕೆ ಯಾವಾಗ ಒಮ್ಮೆ ಮಾಡ್ತಾರ ಅಂದ್ರೆ ಇದ್ರದ್ದು ಏನಂದ್ರೆ ಜಾಸ್ತಿ ಫಂಡ್ ಕೊಡ್ಬೇಕಾಗತ್ತೆ. ಇದಕ್ಕೆ ಮನಿಗೆ ಹೋಗ್ಬೇಕಲ್ಲ ಜನ, ಮನಿಗೆ ಹೋಗಿ ವೆರಿಫಿಕೇಶನ್ ಮಾಡ್ಬೇಕು. ಪ್ರತಿ ವರ್ಷ ಮನಿಗೆ ಹೋಗಿ ಮಾಡ್ತಿದ್ರ ತಿಳಿ. ಮತ್ತೆ ಇದು ಯಾವ್ದಂದ್ರೆ SIR ನೀಡೇ ಇರ್ತಿದ್ದಿಲ್ಲ. SIR ಎದಕ್ಕೆ ಮಾಡ್ತಾರ ಅಂದ್ರೆ ಮನಿಗೆ ಹೋಗಿ ವೆರಿಫಿಕೇಶನ್ ಮಾಡ್ತಾರ. SSR ಏನಂದ್ರೆ ಮೇಜರ್ ಮ್ಯಾಲಿಂದ ಮ್ಯಾಲೆಲ್ಲ ವೆರಿಫಿಕೇಶನ್ ಮಾಡಿ ಯಾರು ಅಪ್ಲೈ ಮಾಡಿರ್ತಾರೆ ಅವ್ರಿಗೆ ವೋಟರ್ ID ಕೊಟ್ಬಿಡ್ತಾರೆ. SSR ಯಾವಾಗ ಮಾಡ್ತಿರ್ತಾರೆ ಅಂದ್ರೆ ಪ್ರತಿ ಇಯರ್ ಮಾಡ್ತಿರ್ತಾರೆ. ಇದನ್ನು ಕೇಳಿರ್ತೀನಿ. SIR ಯಾವಾಗ ಮಾಡ್ತಾರೋ SSR ಯಾವಾಗ ಮಾಡ್ತಾರೆ ಅಂದ್ರೆ SSR ಬಂದಾಗ ಪ್ರತಿ ಇಯರ್ ಮಾಡ್ತಿರ್ತಾರ. SIR ಬಂದಾಗ ಯಾವಾಗಾರ ಒಮ್ಮೆ ಅವ್ರು ಏನಂದ್ರೆ ಎಲೆಕ್ಷನ್ ಎರಡು ಮಾಡೋರು ಯಾರಂದ್ರೆ ಮತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಮಾಡ್ತಾರೆ. ಸ್ಟೇಟಿಗೆ ರೈಟ್ಸ್ ಇರಂಗಿಲ್ಲ, ನೆನಪಿಟ್ಕೋರಿ. ಸ್ಟೇಟ್ದವ್ರು ಏನ್ ಮಾಡ್ಬೋದು ಅಂದ್ರೆ ಅದನ್ನ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಯಾವ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ವೋಟರ್ ಲಿಸ್ಟ್ ಇರ್ತದಲ್ಲ ಅದನ್ನ ತಗೊಂಡ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲಿ ಸ್ಥಳೀಯ ಎಲೆಕ್ಷನ್ ಎದು ಇರ್ತಾವಲ್ಲ ಅವಕ್ಕ ಕಂಡಕ್ಟ್ ಮಾಡ್ತಿರ್ತಾರೆ. ಗೊತ್ತಾದವಲ್ಲ ಎರಡು SIR SSR ಫುಲ್ ಫಾರ್ಮ್ ಏನಂದ್ರೆ ಸ್ಪೆಷಲ್ ಸಮರಿ ರಿವಿಷನ್. SSR ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತಾರ ಕೇಳ್ರ, ಎವ್ರಿ ಇಯರ್ ಮಾಡ್ತಾರೆ. ಅದು ಅದಕ್ಕೆ ಮೇಜರ್ ಆಗಂಗಿಲ್ಲ ಅಂದ್ರೆ ಅದ ಹೇಳಿಲ್ಲ, ಮ್ಯಾಲಿನ ಮೇಲೆ ವೆರಿಫಿಕೇಶನ್ ಮಾಡ್ತಾರೆ. ಯಾಕಂದ್ರೆ ಪ್ರತಿ ಇಯರ್ ಬರ್ತಾರಲ್ಲ ವೋಟರ್ಸ್. ಬಟ್ SIR ದಾಗ ಏನಂದ್ರೆ ಬೂತ್ ಲೆವೆಲ್ ಆಫೀಸರ್ಗಳಿಗೆ ಮನಿಗೆ ಭೇಟಿ ಹಾಕಾರ 3 ಪ್ರೋಗ್ರಾಮ್ ಹೇಳಿದ್ನಲ್ಲ. SIR ಮೇನ್ ಹೇಳ್ರಿ ನೋಡಿ ಏನೇನ್ ಮಾಡ್ತಾರೆ ಇದ್ರೊಳಗ. ಒಂದು ಮನಿಗೆ ಭೇಟಿ ಕೊಡ್ತಾರೆ. ನೆಕ್ಸ್ಟ್ ಇನ್ನೊಂದು ವೆರಿಫಿಕೇಶನ್ ಹೆಂಗ್ ಮಾಡ್ತಾರ ಏನ್ರಿ, ವೋಟರ್ ID ವೆರಿಫಿಕೇಶನ್ ಅಥವಾ ಇನ್ಯೂಮರೇಷನ್ ಅಂತ ಮಾಡ್ತಾರೆ, ಸ್ವಂತ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಮೂರನೇದು ಪಬ್ಲಿಕ್ ಒಪಿನಿಯನ್ ತಗೋತಿರ್ತಾರೆ. ಇದೇನಂದ್ರೆ SSR ದಾಗ ಇವೇನು ಕಂಡಕ್ಟ್ ಮಾಡಂಗಿಲ್ಲ. SSR ದಾಗ ಹೋಗಿ ಮನೆ ಮಗ್ಲಿನವ್ರನ್ನ ಕೇಳಿ ಊರನವ್ರನ್ನ ಕೇಳಿ ಏನು ಮಾಡಂಗಿಲ್ಲ. ಓನ್ಲಿ ಏನಂದ್ರೆ SIR ದಾಗ ಅಟ್ಟ ಇರ್ತದೆ. ಯಾರು ಕಂಡಕ್ಟ್ ಮಾಡ್ತಾರ ಅಂತ ಕೇಳ್ರಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈಗ ಹೇಳ್ರಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ ಕಮಿಷನರ್ ಯಾರು ಅದಾರ ಸೆಂಟ್ರಲ್ ಜ್ಞಾನೇಶ್ ಕುಮಾರ್ ಅವ್ರ ಜೋಡ ಇಬ್ರು ಆಯುಕ್ತರದಾರ, ಸುಖವಿಂದರ್ ಸಿಂಗ್ ಸಂಧು ಮತ್ತ ವಿವೇಕ್ ಜೋಶಿ. ನೆನಪದಾರಲ್ಲ ಅವ್ರು. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ಬಂದಾಗ 1 ನೇಷನ್ 1 ಎಲೆಕ್ಷನ್ ಕಂಡಕ್ಟ್ ಮಾಡತ್ತಾರಲ್ಲ. 1 ನೇಷನ್ 1 ಎಲೆಕ್ಷನ್ ಮಾಡ್ಬೇಕಂದ್ರೆ ಯಾವ ಕಮಿಟಿ ರೆಕಮೆಂಡ್ ಮಾಡ್ತದ? ಯಾವ್ದ PP ಚೌಧರಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ. ಯಾವ್ದು ಸ್ಟಡಿ ಮಾಡಿತ್ತು ಅಥವಾ ರಿಪೋರ್ಟ್ ಸಬ್ಮಿಟ್ ಮಾಡಿತ್ತು? ರಾಮನಾಥ್ ಕೋವಿಂದ್. ಇವು ನೆನಪಿರ್ತಾವಲ್ಲ ಎಲೆಕ್ಷನ್ ರಿಲೇಟೆಡ್. ಅವ್ರು ರೀಸೆಂಟ್ ಆಗಿ ನ್ಯೂಸ್ನಾಗ ಇದ್ದಿದ್ದು ಕೇಳ್ಬೋದು. ಅಥವಾ ಸಿ ವಿಜಿಲ್ ಆ್ಯಪ್ ಅಂತ ಮಾಡಿದ್ರತ್ತಾರ. ಸಿ ವಿಜಿಲ್ ಆ್ಯಪ್ ಯಾರು ಮಾಡಿದ್ರಿ? ಸಿ ವಿಜಿಲ್ ಅವರು RBI ಅದ ಅವ್ರದಲ್ಲ, RBI ಇದು ಎಲೆಕ್ಷನ್ ಕಮಿ ಸಿ ವಿಜಿಲ್ ಎಲೆಕ್ಷನ್ದಲ್ಲ RBI ಐತಿಲ್ಲ ಮತ್ತು ನೀನು ಅದೇನ ಇಲ್ಲ ಕರೆಕ್ಟ್. ಸಿ ವಿಜಿಲ್ ಅವೇರ್ನೆಸ್ ಕೊಡು ಸಲ್ಮಂದ, ವೋಟಿಂಗ್ ಸಲ್ಮಂದ. ಈ ವೋಟರ್ ಡೇ ಯಾವಾಗ ಆಚರಿಸ್ತಾರೆ? ಮತದಾರ ದಿನ ಅಂತ ಆಚರಿಸ್ತಿಲ್ಲ. ಯಾವ್ದ್ರಿ? ಜನವರಿ 25. ಎದಕ್ಕಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದಿತ್ತಲ್ಲ ಅದ್ರ ಸಲ್ಮಂದ್. ನೆನಪಿರ್ತಾವಲ್ಲ. ನೆಕ್ಸ್ಟ್ ಕ್ಯೂ ಡೆಂಗು ಅಂತ ಬರ್ತೈತಿ. ಡೆಂಗು ಎದ್ರ ಸಲ್ಮಂದ್ ಇದೆ? ಕ್ಯೂ ಡೆಂಗು ಅನ್ನೋದು ಇಂಡಿಯಾದಾಗ ಫಸ್ಟ್ ಟೈಮ್ ಡೆಂಗು ವ್ಯಾಕ್ಸಿನ್ ಅಂತ ಕರಿತೀವಿ. ಡೆಂಗುಗೆ ಇನ್ನೊಂದು ಏನಂತ ಕರೀತಾರ? ಮೂಳೆ ಮುರಿತ ಜ್ವರ ಅಂತ ಕರಿತಿಲ್ಲ. ಎಷ್ಟು ಸೆರೋ ಟೈಪ್ಸ್ನಾಗ ಇದನ್ನ ಅಲೋ ಮಾಡ್ಯಾರ? 4 ಸೆರೋ ಟೈಪ್ಸ್ನಾಗ ಅಲೋ ಮಾಡ್ಯಾರ. ಗೊತ್ತೈತಲ್ಲ. ಕ್ಯೂ ಡೆಂಗು ಡೆವಲಪ್ ಮಾಡಿದ ಕಂಟ್ರಿ ಯಾವ್ದು? ಅಮೆರಿಕಾ, ಕೆನಡಾ, ಜಪಾನ್. ಯಾವ್ದ? ಜಪಾನ್ ಕಂಟ್ರಿ. ನೆನಪಿರ್ತೈತಿಲ್ಲ. ಎಷ್ಟು ಏಜ್ ಗ್ರೂಪ್ನವ್ರಿಗೆ? 4ರಿಂದ 60. ವೆರಿ ಗುಡ್. ನೆನಪಿರ್ತಾವಲ್ಲ ಕ್ಯೂ ಡೆಂಗು. ನೆಕ್ಸ್ಟ್ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ ನೋಡ್ರಿ. ಮತ್ತೆ ಹೊಳ್ಳಿ ನ್ಯೂಸ್ನಾಗ ಬಂದೈತಿ ಯಾವ್ದಂದ್ರೆ ಟೆಲಿಮನಸ್ ಅಂತ ಬರ್ತೈತಿ. ನೆನಪೈತಲ್ಲ. ಈ ಟೆಲಿಮನಸ್ ಎದ್ರ ಸಲ್ಮಂದ್ ಅಥವಾ ಯಾರು ಮಾಡ್ತಾರೆ ಇದನ್ನ ಟೆಲಿಮನಸ್? ನಿಮಾನ್ಸ್ದವ್ರ ಮಿನಿಸ್ಟ್ರಿ. ಇನ್ ಕೇಸ್ ಮಿನಿಸ್ಟ್ರಿ ಕೇಳ್ತೀನಿ ಯಾವ ಮಿನಿಸ್ಟ್ರಿಗೆ ಸಂಬಂಧ ಬರ್ಬೋದು ಹೇಳ್ರಿ? ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ದಾಗ ಬರ್ತದೆ. ಮಿನಿಸ್ಟ್ರಿ ಇನ್ ಕೇಸ್ ಕೇಳ್ರಿ. ಯಾಕಂದ್ರೆ ನಿಮಾನ್ಸ್ ಅಂತ ಬರ್ತದಲ್ಲ, ನಿಮಾನ್ಸ್ದವ್ರು ಅದನ್ನ ಮ್ಯಾನೇಜ್ ಮಾಡ್ತಾರೆ. ನಮ್ಮ ಇಲ್ಲಿ ಕರ್ನಾಟಕದಾಗ ಐತಿ ಟೆಲಿಮನಸ್ ಅಂತ ಇರ್ತೈತೆ. ಒಂದು ಕಾಂಟ್ಯಾಕ್ಟ್ ನಂಬರ್ ಐತೆ. ಅದಕ್ಕೆ ಏನು ಹೇಳ್ರಿ? 14416 ಅಂತ ಬರ್ತೈತಿ. ಇದು ಟೆಲಿಮನಸ್ ಯಾಕೆ ಆದ್ಯತೆ ಕೊಡತ್ತಾರ ಅಂದ್ರೆ ಇವು ಸೂಸೈಡ್ ಪ್ರಿವೆನ್ಷನ್ ಅದು ಹಾಕಿರ್ತಾವಲ್ಲ ಅದ್ರ ಸಲ್ಮಂದ, ಅಥವಾ ಮಾನಸಿಕವಾಗಿ ಕುಗ್ಗಿದ್ರತ್ತೇಳಿ ಅದಕ್ಕೆ ಟೋಲ್ ಫ್ರೀ ನಂಬರ್ ಇಟ್ಟಾರ. ಏನಂದ್ರೆ 14416 ಅಂತ ಕರಿತೀವಿ. ಇದನ್ನ ಯಾರು ಮ್ಯಾನೇಜ್ ಮಾಡ್ತಾರ ಅಂದ್ರೆ ನಿಮಾನ್ಸ್ದವ್ರು ಮ್ಯಾನೇಜ್ ಮಾಡ್ತಾರ. ಮಿನಿಸ್ಟ್ರಿ ಯಾವ್ದು ಬರ್ತೈತ್ರ? ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್. ವೆರಿ ಗುಡ್. ನಿಮಾನ್ಸದು ಎಷ್ಟು ಅದಾವ ಪ್ರಾದೇಶಿಕ ಕಚೇರಿಗಳು? ನಿಮಾನ್ಸ್ದು ಎಷ್ಟು ಅದಾವ? ಈಗ ಪ್ರೆಸೆಂಟ್ ಇರೋದ ಒಂದು ಐತಿ. ಬಜೆಟ್ನ್ಯಾಗ ಪ್ರಸ್ತಾವನೆ ಮಾಡ್ಯಾರ. ಯಾಕಂದ್ರೆ ಇಂಡಿಯಾಕ ಬಂದಾಗ ನಿಮಾನ್ಸ್ ಒಂದು ಐತಿ. ನೆನಪಿಟ್ಕೋರಿ. ನಿಮಾನ್ಸ್ ಇಂಡಿಯಾಕ ಬಂದಾಗ ಒಂದು ಐತಿ. ಯಾಕಂದ್ರೆ ಬೆಂಗಳೂರಿನಾಗ ಐತಲ್ರಿ ಅದ ದೊಡ್ಡ ನಿಮಾನ್ಸ್ ಅನ್ನೋದು. ಒಂದ ನಿಮಾನ್ಸ್ ಫುಲ್ ಫಾರ್ಮ್ ಬಂದಾಗ NIMHS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಮುಂದ
ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್. ಇವು ಫುಲ್ ಫಾರ್ಮ್ಗಳು ನೆನಪಿಟ್ಕೋರೆ, ಯಾಕಂದ್ರೆ ಕೇಳಿರ್ತಾರೆ. ನಿಮಾನ್ಸ್ ಫುಲ್ ಫಾರ್ಮ್ ಏನಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ಇರ್ತದೆ. ಅದು ನ್ಯೂರೋ ಎಲ್ಲರ ಬಿಟ್ಟು ಅಂತೇಳಿ ಮತ್ತೆ ಇದನ್ನ ಆಗಬಾರ್ದು. ಅದ್ರ ಸಲುವಾಗಿ ನ್ಯೂರೋ ಸೈನ್ಸ್ ಅಂತ ಬರ್ತದೆ. ಇಂಡಿಯಾಕ್ಕೆ ಒಂದು ನಿಮಾನ್ಸ್ ಅನ್ನೋದಿತ್ತು. ಇವೆಲ್ಲ ಡಿಮಾನ್ಸ್ ಅದು ಏನಂದ್ರೆ ಅದ್ರ ಅಂಡರ್ ರಿಜಿಸ್ಟರ್ಡ್ ಆಗಿದ್ದು ಒಟ್ಟು ಸಣ್ಣ ಸಣ್ಣ ಇದನ್ನೇನಂದ್ರೆ ಬ್ರಾಂಚ್ಗಳು ಮಾಡಿರ್ತಾರೆ. ನಿಮಾನ್ಸ್ದಂಗೆ ಇನ್ನೂ 2 ನಿಮಾನ್ಸ್ಗಳು ಮಾಡ್ಬೇಕಂದ್ರೆ ರೀಸೆಂಟಾಗಿ ಸೆಂಟ್ರಲ್ ಬಜೆಟ್ನೇ ಮಾಡ್ರಿ. ಎಲ್ಲೆಲ್ಲಪ್ಪಿ ರಾಂಚಿ ಮತ್ತು ತೇಜ್ಪುರ್. ವೆರಿ ಗುಡ್. ರಾಂಚಿ ಎಲ್ಲಿ ಬರ್ತೈತಿ? ಜಾರ್ಖಂಡ್. ತೇಜ್ಪುರ ಅಸ್ಸಾಂ. ನೆನಪಿರ್ತೈತಲ್ಲ ನಿಮಾನ್ಸ್. ಈಗ ಯಾವ್ದು ಹೇಳಿದ್ವಿ ಅಂದ್ರೆ ಟೆಲಿಮನಸ್ ಟೋಲ್ ಫ್ರೀ ನಂಬರ್ ಏನು ಕೇಳ್ರ? 14416. ವೆರಿ ಗುಡ್. ನೆಕ್ಸ್ಟ್ ಇದು ರೀಸೆಂಟ್ ಆಗಿ ಇವ್ರು ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಮತ್ತೊಬ್ರು ಆದ್ರೂ ನೋಡಿ. ಇದು ಎಕ್ಸಾಮ್ ಪಟ್ನ ಮುಗಿದ್ರು ಚಲೋ. ಇನ್ನ ಎಷ್ಟು ಹೋಗಾರ ಗೊತ್ತಿಲ್ಲ ಅವ್ರು. ಈಗ 99th ಬಂದೈತಿ, ಇನ್ನು 100 ಬರ್ಬೋದು ನೆಕ್ಸ್ಟ್. ಅಟ್ರಾಗಿ ಎಕ್ಸಾಮ್ ಬರ್ದು ಬಿಡಕ್ರಿ. 99th ಯಾರ್ದಾರ ಹೇಳ್ರಿ ರೀಸೆಂಟ್ ಆಗಿ ಹಾಕಾರ? ಇದನ್ನ 99th ಯಾರಾಗ್ಯಾರ ಹೇಳ್ರಿ? ರತ್ನವೇಲ್ ಅಂತ ಬರ್ತಾರೆ. ಇವು ಜಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಅಂತೂ ಕೇಳಿರ್ತಾರೆ. ಒಂದಂತ್ರ ಹಾಕತ್ತಾನದ್ರ ಒಂದು ಯಾವ್ದಾಗೈತಿ ರೀಸೆಂಟ್ ಆಗಿ, ಅಥವಾ ಏನ ಹೆಸರು ಕೇಳಿಲ್ಲ ಎಷ್ಟನೇ ಗ್ರ್ಯಾಂಡ್ ಮಾಸ್ಟರ್ ಈಗ ಪ್ರಸ್ತುತ ಅದಾರತ್ತು ಕೇಳ್ಬೋದು. ಎಷ್ಟನೇದಂದ್ರೆ 99th ಯಾರಂದ್ರ ರತ್ನವೇಲ್ ಅಂತ ಬರ್ತಾರೆ. 99th ಅಂದ್ರೆ ಇವ್ರು ರತ್ನವೇಲ್. ಒಂದ್ ಕಡಿಮೆ 100 ಆಗಕ್ಕೆ ಬಂದೈತಿ, ಇನ್ನು 100 ಆಗ್ಬೋದು ನೆಕ್ಸ್ಟ್. ಅದ್ರ ಸಲ್ಮಂದ್ ಅಟ್ರಾಗ್ 99th ಯಾರಂದ್ರೆ ರತ್ನವೇಲ್. 98th ಮಾಡಿದ್ದು ಡಿಸ್ಕಷನ್ ಯಾರ್ರಿ? ಅಶ್ವಥ್ ಆರತ್ತಿತ್ತಲ್ಲ, ಅಶ್ವಥ್ ಏನಾನು ಅಶ್ವಥ್ ಎಸ್. ಅಶ್ವಥ್ ಎಸ್ ಯಾರು ಅಂದ್ರೆ 98. ತಾವು 2 ನೆನಪಿಟ್ಕೋರು ಗೊತ್ತಾದ್ವಲ್ಲ. ಇದನ್ನ ಯಾವ್ದಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಎದುರು ಕೊಡ್ತಾರೆ. ಚೆಸ್, ಬ್ಯಾಡ್ಮಿಂಟನ್, ಚೆಸ್ ಒಳಗೆ ಅದ್ ನೆನಪೈತಲ್ಲ. ಭಾರತದ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಯಾರಂದ್ರ ವಿಶ್ವನಾಥ್ ಆನಂದನ್. ಮೊದಲು ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಯಾರು ಕೇಳ್ರಿ? ಇವೆಲ್ಲ ಸ್ಟ್ಯಾಟಿಕ್ ಜಿಕೆ ನೋಡ್ರಿ. ಇವು ಏನಂದ್ರೆ ಕರೆಂಟ್ ಅಫೇರ್ಸ್ ಅತ್ತಲ್ಲ, ಇವು ಬಂದಾಗ ಅವ್ನು ರಿವಿಷನ್ ಮಾಡ್ಕೊಂಡ್ಬಿಡು. ಫಸ್ಟ್ ಮೇಲ್ ಬಂದಾಗ ಯಾರಂದ್ರೆ ವಿಶ್ವನಾಥ್ ಆನಂದನ್. ಯಾಕಂದ್ರೆ ಫಸ್ಟ್ ಅವಾರ್ಡ್ ತಗೋತಾರ್ರಿ. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಫಸ್ಟ್ ತಗೊಂಡವ್ರು ಯಾರ? ವಿಶ್ವನಾಥ್ ಆನಂದನ್. ಈಗ ರೀಸೆಂಟ್ ಆಗಿ ಏನೇ ಮಾಡ್ರಲ್ಲ ಅದನ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಮಾಡ್ತಾರೆ. ಇದನ್ನು ಕೇಳ್ಯಾರ. ಒಮ್ಮೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಐತ್ಲ, ಅದನ್ನ ರೀನೇಮ್ ಏನ್ ಮಾಡ್ರ ಅಂದ್ರೆ ಹೊಸ ಮಸ್ತು ಮರು ಹೆಸರ ಧ್ಯಾನ್ ಚಂದ್ ಅದೇ ಸ್ಪೋರ್ಟ್ಸ್ ಡೇ ಆಚರಿಸ್ತಿಲ್ಲ ಆಗಸ್ಟ್ 29. ಇದನ್ನ ಸ್ಪೋರ್ಟ್ಸ್ ಡೇನು ಆಚರಿಸ್ತಾರಲ್ಲ. ವಿಶ್ವನಾಥ್ ಆನಂದನ ಫಸ್ಟ್ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ತೊಗೊಂಡಿರ್ತಾರೆ ಗೊತ್ತೈತಲ್ಲ. ಈ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯಾರಂದ್ರೆ ಇವ್ ಯಾರು? ವಿಶ್ವನಾಥ್ ಆನಂದನ್. ಮೊದಲು ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಯಾರಂದ್ರೆ ವಿಜಯಲಕ್ಷ್ಮಿ. ಈಗ ಹೇಳ್ರಿ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ ಪ್ರೆಸೆಂಟ್ 99ರಾಗ ಎಷ್ಟು ಜನ ಅದಾರ? 4 ಜನ ಅದಾರ. 4 ಮತ್ತೆ ಯಾರು ಬಂದು? ರತ್ನವೇಲ್. ಹೌದನ್ನ 5 ಜನ ಹಾಕಾರಲ್ಲ. 4 ಆದ್ರೆ ರತ್ನವೇಲ್ 5 ಜನ ಆದ್ರಲ್ಲ. ಇವ್ರೊಬ್ನೇ ಆಡ್ ಮಾಡಿ ಅವ್ರ 4 ಇವ್ರೊಬ್ರು ರತ್ನವೇಲ್ ಅಂತ ಬರ್ತಾರ. 5 ಜನದ ಹೆಸರು ಹೇಳ್ಬಿಡ್ರಿ ಬಡ ಬಡ. ಕೊನೆಯರು ಹಂಪಿ, ಹರಿಕಾದ್ರೋಣ. ವಿಜಯಲಕ್ಷ್ಮಿನ ಕನ್ಸಿಡರ್ ಮಾಡಂಗಿಲ್ಲ. ಇದೊಂದು ನೆನಪಿಟ್ಕೋರ ತಡಿ ಇನ್ನೊಮ್ಮೆ ಹೇಳ್ತೀನಿ. ಇದ ಏನಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳತ್ತಿರ್ಲಿಲ್ಲ. ಗ್ರ್ಯಾಂಡ್ ಮಾಸ್ಟರ್ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯಾರಂದ್ರೆ ವಿಶ್ವನಾಥ್ ಆನಂದನ್. ಈ 99 ಗ್ರ್ಯಾಂಡ್ ಮಾಸ್ಟರ್ದಾಗ ವಿಶ್ವನಾಥ್ ಆನಂದನ್ ಅದಾನೋ ಇಲ್ಲ ಅಂದ್ರೆ ಇಲ್ಲ. ಅವ್ರ ನೆನಪಿಟ್ಕೋರು. ಇವ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಬಂದ್ರತ್ತೇಳಿ ಅವ್ರದ್ದು ಏನಂದ್ರೆ ರ್ಯಾಂಕಿಂಗ್ ಕೊಡ್ತಿರ್ತಾರೆ. ಇವರು ಏನ್ 4 ಮಂದಿ ಅದಾರಲ್ಲ ಅವ್ರು ಹಿಂದೆ ಹೋಗ್ಬೋದು. ಎಲ್ಲರ ಇವ್ರು ಗ್ರ್ಯಾಂಡ್ ಮಾಸ್ಟರ್ಗಳು ರ್ಯಾಂಕಿಂಗ್ ಬಂದು ಅಂತೇಳಿ ಹೋಗ್ಬೋದು. ಅದ್ರ ಸಲ್ಮಂದ ಈಗ ಪ್ರೆಸೆಂಟ್ ಮಹಿಳೆ ಮೊದಲು ವಿಜಯಲಕ್ಷ್ಮಿ ಇದ್ಲ, ಅಕ್ಕಿನ ಹಿಡಿದು ಮತ್ತೆ 6 ಜನ ಹಾಕಾರಂದಿರಿ. ಮತ್ತೆ ಅವ್ರು ಇಲ್ಲಿ ಈಗ ಪ್ರೆಸೆಂಟ್ ಗ್ರ್ಯಾಂಡ್ ಮಾಸ್ಟರ್ ಪುರುಷ. ರತ್ನವೇಲ್ ಪುರುಷ ಅಲ್ಲ, ಜೊಂಡೋರ್ ಚೇಂಜ್ ಮಾಡ ನೋಡ್ಕೊತೀನಿ. ರತ್ನವೇಲ್ ಅಂತ ಬರ್ತೈತ್ಲ. ಕರೆಕ್ಟ್. ನೀ ಅನ್ನದ ಹುಡುಗಿ ಅಂದವ್ ಒಟ್ಟು ಏನು ಅವನ ಮೇಲೆ ಬಿಡ ಇರ್ಲಿ. ಪಕ್ಕ ಮೇಲಲ್ಲ. ಬಿಡ. 4 ಜನ ನೋಡ್ರಿ ಮಹಿಳೆಯರು. 4 ಜನ ಹೇಳ್ರಿ ಬಡ ಬಡ. 4 ಜನದ ಹೆಸರು. ಕೊನೆರು ಹಂಪಿ, ಹರಿಕಾದ್ರೋಣ, ದಿವ್ಯಾ ದೇಶ್ಮುಖ, R ವೈಶಾಲಿ. ನೆನಪಿರ್ತೈತಲ್ಲ. 4 ಜನ ಮಹಿಳಾ ಗ್ರ್ಯಾಂಡ್ ಮಾಸ್ಟರ್ಸ್ ಅದಾರ. 99ನೇ ಯಾರಂದ್ರೆ ರತ್ನವೇಲ್ ಅಂತ ಬರ್ತಾನೆ ಪುರುಷ. ಫಸ್ಟ್ ನಾರ್ತ್ ಈಸ್ಟರ್ನ್ ಫಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಯಾರ್ರಿ? ಯಾರ? ಮಯಾಂಕ್ ಅಗರ್ವಾಲ್. ಮಯಾಂಕ ಚಕ್ರವರ್ತಿ ಅಗ್ರವಾಲ. ಮಯಾಂಕ್ ಚಕ್ರವರ್ತಿ. ನೆನಪಿರ್ತೈತಿ. ನೆಕ್ಸ್ಟ್ ಈ ಇಂಡಿಯಾದಾಗ ಫಸ್ಟ್ ಟೈಮ್ ಇಮರ್ಸಿವ್ ಲ್ಯಾಂಗ್ವೇಜ್ ಮ್ಯೂಸಿಯಂ ಅಂತ ಮಾಡ್ಯಾರ. ಇಮರ್ಸಿವ್ ಲ್ಯಾಂಗ್ವೇಜ್ ಮ್ಯೂಸಿಯಂ ಅಂತ ಎಲ್ಲಿ ಮಾಡ್ತಾರ? ಅಥವಾ ಶಬ್ದ ಲೋಕ ಇತ್ತೀಚೆಗೆ ಅಮಿತ್ ಶಾ ಇನಾಗ್ರೇಟ್ ಮಾಡ್ತಾರ. ಅಥವಾ ಭಾರತದ ಅತಿ ದೊಡ್ಡ ಗ್ರಂಥಾಲಯ ಅಂತ ಯಾವ್ದು ಕರಿತು? ರಾಷ್ಟ್ರೀಯ ಗ್ರಂಥಾಲಯ ಭಾರತ ಇಂಡಿಯಾ ಯಾವ್ದು? ಕಲ್ಕತ್ತಾ. ಅಥವಾ ನ್ಯಾಷನಲ್ ಲೈಬ್ರರಿ? ಶೇಖರ್ ರತ್ನವೇಲ್. ಈಗ ಗೊತ್ತಲ್ಲ ಶೇಖರನ್ ಅಂತ. ಈಗ ನೆನಪಿರ್ತಾನೆ ಶೇಖರ್ ರತ್ನವೇಲ್. ಈಗೇನು ಹೇಳತ್ತಿದ್ದು? ಗ್ರಂಥಾಲಯ. ರಾಷ್ಟ್ರೀಯ ಗ್ರಂಥಾಲಯ ನ್ಯಾಷನಲ್ ಲೈಬ್ರರಿ ಎಲ್ಲಿ ಐತಂದ್ರ ಇದು ಕ್ವಶನ್ ಕೇಳನ್ರಿ. ಭಾರತದ ಅತಿ ದೊಡ್ಡ ಗ್ರಂಥಾಲಯ ಅಥವಾ ನ್ಯಾಷನಲ್ ಲೈಬ್ರರಿ ಆಫ್ ಇಂಡಿಯಾ ಎಲ್ಲಿ ಬರ್ತದೆ ಅಂದ್ರೆ ಕಲ್ಕತ್ತಾದಾಗ. ಅಲ್ಲಿ ರೀಸೆಂಟ್ ಆಗಿ ಏನ್ ಇನಾಗ್ರೇಟ್ ಮಾಡ್ತಾರಂದ್ರ ಇಮರ್ಸಿವ್ ಲ್ಯಾಂಗ್ವೇಜ್ ಮ್ಯೂಸಿಯಂ ಅಂತ ಮಾಡ್ತಾರ. ಅಥವಾ ಏನ್ ಕೇಳ್ತಾರಂದ್ರೆ ಶಬ್ದ ಲೋಕ ಮ್ಯೂಸಿಯಂ ಎಲ್ಲಿ ಮಾಡ್ರ ಅಂತ ಕೇಳ್ಬೋದು. ಅಥವಾ ಇದನ್ನ ಮ್ಯೂಸಿಯಂ ಆಫ್ ದ ವರ್ಲ್ಡ್. ನಾ ವರ್ಲ್ಡ್ ಅಂತ ಹೇಳತ್ತಿಲ್ಲ, ವರ್ಲ್ಡ್ ಬರೀ WORD ಅಂತ ಬರ್ತೇನೆ ವರ್ಡ್. ಶಬ್ದ ಲೋಕ ಅಂದ್ರೆ ಏನಂದ್ರ ಮ್ಯೂಸಿಯಂ ಆಫ್ ದ ವರ್ಲ್ಡ್ ಅಂದ್ರೆ ಬರೀ ಏನಂದ್ರೆ ಶಬ್ದಗಳು ತುಂಬಿದ್ದ ಒಂದು ಏನಂದ್ರೆ ಮ್ಯೂಸಿಯಂ ಐತಂದಂಗ. ಅದ ಮ್ಯೂಸಿಯಂ ಎಲ್ಲಿ ಮಾಡ್ರ ಅಂದ್ರೆ ಕಲ್ಕತ್ತಾದಾಗ ಬರ್ತದ್ರಿ. ಇದು ಇನಾಗ್ರೇಟ್ ರೀಸೆಂಟ್ ಆಗಿ ಮಾಡ್ತಾರೆ ಯಾರಂದ್ರ ಅಮಿತ್ ಶಾ ಮಾಡ್ರ. ಮತ್ತೆ ಮಿನಿಸ್ಟ್ರಿ ಆಫ್
ಆಫ್ ಕೋಆಪರೇಷನ್ ದವ್ರು ಮಾಡಲ್ಲ, ಅಮಿತ್ ಶಾ ಮಾಡೋಣ ಅಂತೇಳಿ ಮಿನಿಸ್ಟ್ರಿ ಆಫ್ ಕಲ್ಚರ್ದವ್ರು ಮೇಂಟೈನ್ ಮಾಡ್ತಾರೆ. ಗೊತ್ತಲ್ಲ, ಭಾರತದ ಅತಿ ದೊಡ್ಡ ಲೈಬ್ರರಿ ಅಂತ ಯಾವ್ದು ಕರಿತೀವಿ ಅಂದ್ರೆ ಕಲ್ಕತ್ತಾದಾಗ, ಅದಕ್ಕೆ ನ್ಯಾಷನಲ್ ಲೈಬ್ರರಿ ಆಫ್ ಇಂಡಿಯಾ ಅಂತ ಕರಿತೀವ. ಅಲ್ಲೇ ಹೊಸದು ಏನ್ ಮಾಡ್ರ ಅಂದ್ರೆ ರೀಸೆಂಟ್ ಆಗಿ ಶಬ್ದ ಲೋಕ ಅಂತ ಮಾಡ್ತಾರೆ. ಅಥವಾ ಕೇಳ್ಬೋದು ಇಮರ್ಸಿವ್ ಲ್ಯಾಂಗ್ವೇಜ್ ಅಂತ ಯಾಕೆ ಕರಿತಾರಂದ್ರ, ಯಾವಾರ ಲ್ಯಾಂಗ್ವೇಜ್ಗಳು ಇರ್ತಲ್ಲ ಮ್ಯೂಸಿಯಂಗೆ ಯಾಕೆ ಆದ್ಯತೆ ಕೊಟ್ರಂದ್ರ, ಭಾರತದಾಗ 22 ಅಧಿಕೃತ ಲ್ಯಾಂಗ್ವೇಜ್ ಅದಾವ. ಅದನ್ನ ಬಿಟ್ಟು ನಂಬರ್ ಆಫ್ ಲ್ಯಾಂಗ್ವೇಜ್ಗಳು ಅದಾವ. ಏನಂದ್ರೆ ಅವಕ್ಕೆ ಲಿಪಿ ಇರಂಗಿಲ್ಲ. ಇವು ಭಾಷೆಗಳು ಏನಿರ್ತಾವಲ್ಲ, ಇವು ಏನಂದ್ರೆ ನಾವು ಶಾಸ್ತ್ರೀಯ ಸ್ಥಾನಮಾನ ಕೊಡ್ಬೇಕಾರೆ ಅದಕ್ಕೆ ಬರೆಯಾಕು ಬರ್ತಿರ್ಬೇಕು, ಓದಾಕ್ ಬರ್ತಿರ್ಬೇಕು, ಮಾತಾಡಕ್ಕೂ ಬರ್ತಿರ್ಬೇಕು. ಒಂದೊಂದು ಭಾಷೆಗಳು ಇರ್ತಾವ, ಅವ್ನು ಬರೆಯಾಕ್ ಬರಂಗಿಲ್ಲ, ಬರೀ ಮಾತಾಡ್ತಿರ್ತಾರೆ. ಅಂಥವು ಭಾಷೆಗಳು ಇರ್ತಾವಲ್ಲ, ಅವು ಅಂಥವು ಎಲ್ಲ ಭಾಷೆಗಳದ್ದು ಏನು ಮಾಡ್ಬೇಕಾರ ಮ್ಯೂಸಿಯಂ ಮಾಡ್ಬೇಕಂತ ಕರಿತಾರ್ರಿ. ಇಮರ್ಸಿವ್ ಲ್ಯಾಂಗ್ವೇಜ್ ಅಥವಾ ಇಮರ್ಸಿವ್ ಮ್ಯೂಸಿಯಂ ಅಂತ ಯಾಕೆ ಕರಿತಾರಂದ್ರ, ಒಂದು ಭಾಷೆದ ಸರೌಂಡಿಂಗ್ ಗ್ರಾಮರ್ ವೆಕ್ಯಾಬುಲರಿ ಅಥವಾ ಅದ್ರ ವರ್ಡ್ ಹಿಂಗ ಫಾರ್ಮೇಶನ್ ಮಾಡ್ಬೇಕತ್ತಿಲ್ಲ. ಅದನ್ನ ಬರೀ ಉಚ್ಚಾರ ಮಾಡಕ್ ಬರ್ತಿರ್ತಾವ. ಅವು ಮಾತಾಡೋಂಗ ಮತ್ತು ಮಾತಾಡ್ದವಂಗ ತಿಳಿತ್ರ ಸಾಕು, ಅದಕ್ಕೆ ಭಾಷೆನ ಅಂತ ಕರಿತೀವಿ. ಅವು ಭಾಷೆಗಳು ನಮ್ಮ ಇಂಡಿಯಾದಾಗ ಅದಾವ. ಬಟ್ ಅವು ಏನಂದ್ರೆ ರೀಜನಲ್ ಅಥವಾ ಏನಂದ್ರೆ ಕಲ್ಚರ್ ಲ್ಯಾಂಗ್ವೇಜ್ದಾಗ ಇಲ್ಲ. ಅಂತ ಭಾಷೆಗಳ ಸಲ್ಮಂದ ಮ್ಯೂಸಿಯಂ ಮಾಡ್ಯಾರ. ಎಲ್ಲಿ ಮಾಡ್ಯಾರ ಅಂದ್ರೆ ಕಲ್ಕತ್ತಾದಾಗ. ಅದೇನು ನ್ಯಾಷನಲ್ ಗ್ರಂಥಾಲಯ ಐತ್ಲ ಅದ್ರೊಳಗೆ ಪಾರ್ಟ್ ಆಗಿ ಕೊಟ್ಟಾರ. ಅದಕ್ಕೆ ಶಬ್ದ ಲೋಕ ಅಥವಾ ಮ್ಯೂಸಿಯಂ ಆಫ್ ದ ವರ್ಲ್ಡ್ ಅಂತ ಕರಿತಾರೆ. ಮತ್ತು ಮ್ಯೂಸಿಯಂ ಆಫ್ ದ ವರ್ಲ್ಡ್ ಅಂತ ಕೇಳಿದಾಗ ಇದನ್ನ ಹಾಕಿ ಬಂದಿರಿ. ಮತ್ತೆ ವರ್ಲ್ಡ್ ಅಂದ್ರೆ ಜಗತ್ತಿನ ಮ್ಯೂಸಿಯಂ ಅಂತ ಅಲ್ಲಿ ಇದು ಬರೀ ಏನೋ ಶಬ್ದಗಳ ಮ್ಯೂಸಿಯಂ ಅಂತ ಕರಿತೀವಿ. ಭಾರತದಾಗ ಎಲ್ಲೈತೆ ಅಂದ್ರೆ ಕಲ್ಕತ್ತಾದ. ಅಲ್ಲಿ ಯಾರು ಇನಾಗ್ರೇಟ್ ಮಾಡ್ತಾರೆ ರೀಸೆಂಟ್ ಆಗಿ ಅಂದ್ರೆ, ಯಾರು ಮೇಂಟೈನ್ ಮಾಡ್ತಾರಂದ್ರೆ ಯಾವ ಮಿನಿಸ್ಟ್ರಿ ಬರ್ತೈತಿ, ಮಿನಿಸ್ಟ್ರಿ ಆಫ್ ಕಲ್ಚರ್. ಹಾ ಹೇಳಿ ಅದೊಂದು ಬರ್ತೈತಿ. ಲೈಬ್ರರಿ ಮ್ಯಾನ್ ಆಫ್ ಇಂಡಿಯಾ ಅಂತ ಬರ್ತಾರೆ. ಯಾರ ರಂಗನಾಥ್ ಮಿಶ್ರಾ ಅಲ್ಲ, ಲೈಬ್ರರಿ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರ. ಎಸ್ ರಂಗನಾಥ್ ಮಿಶ್ರಾ. ಹಾ ಬೆಂಕಿ. SR ರಂಗನಾಥ್. ನೆನಪಿಟ್ಕೋರಿ, SR ರಂಗನಾಥ ಲೈಬ್ರರಿ ಮ್ಯಾನ್. ಈಗ ರೀಸೆಂಟ್ ಆಗಿ ಮ್ಯಾನ್ಗಳು ನ್ಯೂಸ್ನಾಗ ಇದ್ರಲ್ಲ, ಲೈಬ್ರರಿ ಮ್ಯಾನ್ ಅಂದ್ರೆ ಯಾರಂದ್ರೆ ರಂಗನಾಥ್ ಅಂತ ಹೇಳ್ರಿ. ಆಮೇಲೆ ಬ್ರಿಡ್ಜ್ ಮ್ಯಾನ್ ಅಂತ ಕೇಳ್ರ, ಸತೀಶ್ ಅಂತ. ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಯಾರ? ಗಿರೀಶ್ ಭಾರದ್ವಾಜ್ ಅಂತ ಬರ್ತಾರೆ. ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ. ವಾಟರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಬಂದ್ರ ರಾಜೇಂದ್ರ ಸಿಂಗ್. ರೀಸೆಂಟ್ ಆಗಿ ಅವ್ರದ್ದು ಕ್ವಶನ್ ಕೇಳಿದ್ರಲ್ಲ, ರಾಜೇಂದ್ರ ಸಿಂಗ್ ಒಂದು ಯುವ ಸಂಘಟನೆ ಮಾಡ್ಯಾರ. ಯಾವ ಸಂಘಟನೆ ಅಂತ ಕರಿತದೆ? ನಮ್ಮಲ್ಲಿ ಹೆಂಗ್ ಭಾರತ ಜೋಡೋ ಯುವ ಸಂಘ ಅಂತ ಮಾಡತ್ತಾರಲ್ಲ, ಸೇಮ್ ಹಂಗ ಅವ್ರದ್ದೊಂದು ಯುವ ಸಂಘ ಐತಿ. ಎಲ್ಲಿ ಮಾಡ್ಯಾರ? ರಾಜಸ್ಥಾನದಾಗ. ಯಾವ ಯುವ ಸಂಘ? ತರುಣ್ ಭಾರತ್ ಸಂಘ ಅಂತ ಮಾಡ್ತಾರ. ಅದು ಕ್ವಶನ್ ಡೈರೆಕ್ಟ್ ಕೇಳ್ಯಾರ ನೋಡ್ರಿ. ತರುಣ್ ಭಾರತ್ ಸಂಘ ಅಂತ ಯಾವ ಸ್ಟೇಟ್ನಾಗ ಬರ್ತೈತೆ? ಅಥವಾ ಈ ತರುಣ್ ಈಗ ನಮ್ಮಲ್ಲಿ ಕೇಳ್ಬೋದ್ರಿ, ಈ ಭಾರತ್ ಜೋಡೋ ಯುವ ಸಂಘ ಅಂತ ಕರ್ನಾಟಕದಾಗ ಮಾಡತ್ತಾರ. ಹಂಗ ತರುಣ್ ಭಾರತ್ ಸಂಘ ಅಂತ ಮಾಡಿದ್ರೆ ಇದು ಉದ್ದೇಶ ಏನಿತ್ತಂದ್ರೆ, ತರುಣ್ ಭಾರತ್ ಸಂಘದ ಉದ್ದೇಶ ಏನಿತ್ತು? ನೀರಿನ ಸಂರಕ್ಷಣೆ ಮಾಡಕ್. ಮತ್ತೆಲ್ರ ಭಾರತ್ ಜೋಡೋ ಯುವ ಸಂಘದ ನೀರಿನ ಸಂರಕ್ಷಣೆ ಇಲ್ಲ. ಭಾರತ್ ಜೋಡೋ ಯುವ ಸಂಘದ 10 ಲಕ್ಷ ರೂಪಾಯಿ ಹೊಡೆಯೋದು ಚಾನ್ಸ್ ಐತೆ ಅದ್ರೊಳಗೆ. ಯಾಕಂದ್ರೆ 10 ಲಕ್ಷ ರೂಪಾಯಿದಾಗ ಏನ್ ಮಾಡ್ತಾರಂದ್ರ, ಆ ಪ್ರಾದೇಶಿಕ ಒಳಗೆ ಒಂದು ಸಂಘಟನೆ ಮಾಡ್ತಾರಲ್ಲ, ಅಲ್ಲಿ ಕಲ್ಚರ್ ಆಗ್ಲಿ ಅಥವಾ ಅಲ್ಲಿ ಏನ್ ಇರ್ತೈತಿಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂತ ಮಾಡತ್ತಾರ. ಇದು ಭಾರತ್ ಜೋಡೋ ಯುವ ಸಂಘ. ಬಟ್ ತರುಣ್ ಭಾರತ್ ಸಂಘ ಮಾಡಿದ್ದಿಲ್ಲ ಅಂದ್ರೆ ರಾಜಸ್ಥಾನದಾಗ ಯಾರು ಮಾಡ್ತಾರ್ರಿ? ವಾಟರ್ ಮ್ಯಾನ್ ಆಫ್ ಇಂಡಿಯಾ ಯಾರ? ರಾಜೇಂದ್ರ ಸಿಂಗ್. ವೆರಿ ಗುಡ್. ವಾಟರ್ ಮ್ಯಾನ್ ಆಫ್ ಇಂಡಿಯಾ ರಾಜೇಂದ್ರ ಸಿಂಗ್. IMD ಹೆಡ್ ಅದಾರ ಈಗ ಪ್ರೆಸೆಂಟ್. ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾರದ? ಮೃತ್ಯುಂಜಯ್ ಮೊಹಪಾತ್ರ. ನೆನಪಿರ್ತದಲ್ಲ, ಅವರು ನ್ಯೂಸ್ನಾಗ ಇದ್ರಲ್ಲ. IMD ಹೆಡ್ ಯಾರದಾರ ಅಂದ್ರೆ, ಅಥವಾ ಇದನ್ನ ಏನಂತಾರ ಅಂದ್ರೆ ಸೆಕ್ರೆಟರಿ ಜನರಲ್ ಅಂತ ಕರಿತೀವಿ. ಯಾರದಾರ? ಮೃತ್ಯುಂಜಯ್ ಮೊಹಪಾತ್ರ. ಅವ್ರಿಗೆ ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಾರೆ. ಭಾರತದ ಮೊದಲ ಸೈಕ್ಲೋನ್ ರಿಸರ್ಚ್ ಸೆಂಟರ್ ಎಲ್ಲಿ ಮಾಡ್ತಾರೆ? ಒಡಿಸ್ಸಾದ ಬಾಲಾಸೋರ್. ನೆನಪೈತಲ್ಲ, ಒಡಿಸ್ಸಾದ ಬಾಲಾಸೋರ್ದಾಗ ಮೊದಲು ಸೈಕ್ಲೋನ್ ರಿಸರ್ಚ್ ನೋಡ್ರಿ. ಸೈಕ್ಲೋನ್ಗಳು ಬರ್ತಿರ್ತಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡೋ ಸಲುವಾಗಿ ಇಂಡಿಯಾದಾಗ ರಿಸರ್ಚ್ ಸೆಂಟರ್ ಮಾಡ್ತಾರೆ. ಅದ್ರ ಸಲುವಾಗಿ ಅವ್ರಿಗೆ ಏನ್ ಕರಿತೀವಿ ಅಂದ್ರೆ ಸೈಕ್ಲೋನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾರಿಗೆ? ಮೃತ್ಯುಂಜಯ್ ಮೊಹಪಾತ್ರ. ಯಾಕಂದ್ರೆ IMD ಎಷ್ಟು ವರ್ಷ ಆಗೈತಿ? 150 ವರ್ಷ ಆಗೈತಿ. ಅದನ್ನು ಯಾಕಂದ್ರೆ ಇದ್ರೊಳಗೆ ಶಬ್ದ ಚಿತ್ರ ಒಳಗೆ 150 ವರ್ಷ ಸೆಲೆಬ್ರೇಟ್ ಮಾಡಿದ್ರು ಅವ್ರು ಯಾಕಂದ್ರೆ ಶಬ್ದ ಚಿತ್ರ ಮಾಡಿದ್ರಿ ಡಿಪಾರ್ಟ್ಮೆಂಟ್ ದಿಂದ. IMD ಡಿಪಾರ್ಟ್ಮೆಂಟ್ ಅಂತ ರೀಸೆಂಟ್ ಆಗಿ IMD ಪ್ರಾದೇಶಿಕ ಕಚೇರಿನೂ ವಿಸ್ತರಣೆ ಮಾಡ್ಯಾರ. ಎಲ್ಲಿ ಮಾಡ್ಯಾರ? ಜಮ್ಮು ಕಾಶ್ಮೀರದಾಗ, ಲಡಾಖ್ನಾಗ. ಜಮ್ಮು ಕಾಶ್ಮೀರದಾಗ ಟೋಟಲ್ ಎಷ್ಟು ಅದಾವ? ಆದ್ರು 7 ಅದಾವ. ನೆನಪದಾವಲ್ಲ 7? ಹೇಳ್ತಿರೊಮ್ಮೆ. ಉತ್ತರದಾಗ ಡೆಲ್ಲಿ, ದಕ್ಷಿಣದ ಚೆನ್ನೈ, ಪಶ್ಚಿಮದಾಗ ಕಲ್ಕತ್ತಾ, ಮುಂಬೈ. ಆಮೇಲೆ ಪೂರ್ವದಾಗ ಕಲ್ಕತ್ತಾ, ಮಧ್ಯದಾಗ ಯಾವ್ದು ಹೇಳ? ಪಟ್ನಾ, ನಾಗಪುರ. ನಾಗಪುರ. ನಿದ್ದೆ ಮಾಡೋದು ಕನ್ಫ್ಯೂಸ್ ಆಗಂಗಿಲ್ಲ. ನೆಕ್ಸ್ಟ್ ಇನ್ನೊಂದು ಯಾವ್ದಂದ್ರೆ ಅಸ್ಸಾಂದಾಗ ಗುವಾಹಟಿ. ಯಾವ್ದಾದ್ರೆ ಈಶಾನ್ಯ ಬರ್ತದೆ. ನಾರ್ತ್ ಈಸ್ಟರ್ನ್ ಅಂತ ಕರಿಬೋದು ಅಥವಾ ನಾರ್ತ್ದಾಗ ಕರಿಬೋದು. ಯಾವ್ದಾರ ಜಮ್ಮು ಕಾಶ್ಮೀರ. ಯಾವ್ದ್ರದ್ದು ಏಜು ನಾವು? IMD ಫುಲ್ ಫಾರ್ಮ್ ಕೇಳ್ರ? ಇಂಟರ್ನ್ಯಾಷನಲ್ ಅಂತ ನೋಡ್ಕೋತಿಲ್ಲ. ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ. ಇಂಡಿಯಾದಾಗ ಏನು ವೆದರ್ ಫೋರ್ಕಾಸ್ಟಿಂಗ್ ಮಾಡ್ತಿರ್ತಾರ, ಮಳಿ ಬರ್ತೈತಿ ಇಲ್ಲ ಅಂತ ಹೇಳ್ತಾರಲ್ಲ, ಯಾರ? IMD ದವ್ರು ಮಾಡ್ತಾರೆ. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಹವಾಮಾನ ಇಲಾಖೆ ಅಂತ ಕರಿತಿಲ್ಲ. ಕರೆಕ್ಟ್. ಅವ್ರ ಮಾಡ್ತಾರೆ. ಯಾಕಂದ್ರೆ ಈಗ ರೀಸೆಂಟ್ ಆಗಿ ಎಲ್ಲಿನೋ ಎಫೆಕ್ಟ್ ಆಗೈತಿಲ್ಲ, ಹಂಗೆ ಇಂಡಿಯಾದ ಒಂದು ಎಲ್ಲಿನೋ ಬರ್ತೈತಿ. ಯಾವ್ದ್ರಿ? ನಾಳೆ ಎಲ್ರ ಕೇಳ್ರ, ಇಂಡಿಯಾದ ಎಲ್ಲಿನೋ ಕೇಳಲ್ದ ಬಿಟ್ರ ಇಂಡಿಯಾದ ನೀನೋ ಅಂತ ಯಾವ್ದು ಕರೀತಾರ ಕೇಳ್ರ? ಇಂಡಿಯನ್ ಓಷಿಯನ್ ಡೈಪೋಲ್. ಈ ಎಲ್ಲಿನೋ ಮತ್ತ ಲಾನಿನೋ ಯಾವ ಒಂದು ಸಾಗರದಾಗ ಹುಟ್ಟತಾವ್?
ಸ್ಪೆಸಿಫಿಕ್ ಸಾಗರದಾಗ ಹುಟ್ತಾವಲ್ಲ ಎಲ್ನಿನೋ ಲಾನಿನೋ ಅಂತ ಕೇಳ್ರೆ ಸ್ಪೆಸಿಫಿಕ್ದಾಗ ಹಾಕ್ರಿ. ಮತ್ತು ಇಂಡಿಯನ್ ಲಾನಿನೋ ಇಂಡಿಯನ್ ಎಲ್ನಿನೋ ಅಂತ ಕೇಳಿದಾಗ ಅವ್ನು ಎಲ್ಲರ ಸ್ಪೆಸಿಫಿಕ್ ಸಾಗರದಾಗ ಹಾಕಿರಿ. ಮತ್ತೆ ಎಲ್ಲಿ ಬರ್ತಾವ? ಇಂಡಿಯನ್ ಮಹಾಸಾಗರ ಅಥವಾ ಹಿಂದೂ ಮಹಾಸಾಗರದ ಬರ್ತಾವ. ಗೊತ್ತೈತಲ್ಲ, ಇಂಡಿಯನ್ ಓಷಿಯನ್ ಡೈಪೋಲ ಅಂತ ಕರೀತಾರೆ. ಯಾಕಂದ್ರೆ ಇಂಡಿಯನ್ ಓಷಿಯನ್ ಡೈಪೋಲ, ಈಗ ಹೇಳ್ರಿ ಇಂಡಿಯನ್ ಓಷಿಯನ್ ಡೈಪೋಲ ಇದ್ದಾಗ ನಮ್ಮಲ್ಲಿ ಎಲ್ನಿನೋ ಎಫೆಕ್ಟ್ ಆಕತ್ತೆ, ನೆಗೆಟಿವ್ ಇದ್ದಾಗ ಆಕತಿ? ಯಾವ್ದ? ನ್ಯೂಟ್ರಲ್ ಇದ್ದಾಗ, ನೆಗೆಟಿವ್ ಇದ್ದಾಗ, ಪಾಸಿಟಿವ್ ಇದ್ದಾಗ, ಮೂರು ಹೇಳಿದ್. ಈಗ ನಾ ಕ್ವಶನ್ ಅಲ್ಲೇ ಕೇಳ್ಬಿಡ್, ಇಂಡಿಯಾಗ್ ಫೇವರ್ ಅಥವಾ ಚಲೋ ಮಳಿ ಆಗ್ಬೇಕಾರೆ ಇಂಡಿಯನ್ ಓಷಿಯನ್ ಡೈಪೋಲ ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು? ಪಾಸಿಟಿವ್ ಇರಬೇಕಲ್ಲ. ಈಗ ಮಳಿ ಆಗವಲ್ದು, ಇದು ಏನಾಗೈತೆ ಅಂತ ನೆಗೆಟಿವ್ ಆಗೈತೆ. ಅಥವಾ ನ್ಯೂಟ್ರಲ್ ಇದ್ದಾಗ ಅಥವಾ ನೆಗೆಟಿವ್ ಇದ್ದಾಗ ಏನಾಕತ್ತಂದ್ರೆ ಎಲ್ನಿನೋ ಎಫೆಕ್ಟ್ ಆಗಿರ್ತದೆ. ಬಟ್ ಎಲ್ನಿನೋಗಳು ಹೇಳ್ರಿ, ಎಲ್ನಿನೋಗಳು ಎಲ್ಲಿ ಬರ್ತಾವ ಅಂದ್ರೆ ಸ್ಪೆಸಿಫಿಕ್ ಸಾಗರದಾಗ. ಎಲ್ನಿನೋಗಳು ಪ್ರತಿ ವರ್ಷ ಬರ್ತಾವ. ಯಾಕಂದ್ರೆ ಇವು ಏನಂತ ಮಾರುತಗಳತ್ ಬರ್ತಾವ ಗೊತ್ತಲ್ರಿ. ಇವು ಕರೆಂಟ್ಸ್ ಅತ್ ಕರಿತೀವಿ ಅಥವಾ ಏನಂತೀವಿ ಪ್ರವಾಹಗಳತ್ ಕರಿತೀವಲ್ಲ. ಈಗ ಪೆಸಿಫಿಕ್ ಸಾಗರದಾಗ, ಅಟ್ಲಾಂಟಿಕ್ ಆದಾಗ ಎಲ್ಲ ಸಾಗರಗಳದಾಗ ಬರ್ತಾವ ಗೊತ್ತಲ್ಲ ಪ್ರವಾಹಗಳು. ಉಷ್ಣ ಪ್ರವಾಹ, ಶೀತ ಪ್ರವಾಹ ಅಂತೇಳಿ ಅವಕ್ಕೂ ಕಂಪೇರ್ ಮಾಡ್ದಂಗ ಇವಕ್ಕೂ ಇದನ್ನೇನೋ ಉಷ್ಣ ಶೀತ ಪ್ರವಾಹನ ಅಂತೀವಿ. ಬಟ್ ಅವು ಪ್ರವಾಹಗಳು ಪ್ರತಿ ವರ್ಷ ಬರಬೇಕಾ. ಪ್ರತಿ ವರ್ಷ ಬಂದ್ರೆ ಏನಕ್ಕತ್ತೆ ಅಂದ್ರೆ ಮಳಿ ಆಗೋದು, ಬೆಳಿ ಆಗೋದು, ವೆದರ್ ಕರೆಕ್ಟ್ ಮೇಂಟೈನ್ ಆಗಿರ್ತದೆ. ಅವು ಪ್ರವಾಹಗಳು ಎಲ್ಲಿನೋ ಮತ್ತು ಲಾನಿನೋ ಗತ್ಲೆ ಮಾಡತ್ತು ಅಂತೇಳಿ ಜನ ಎಲ್ಲ ಜಾಗ ಬಿಡ್ಬೇಕಾಕತ್. ಹಂಗೈತೆ ಅದ್ರ ಸಲ್ಮಂದ. ಯಾಕಂದ್ರೆ ಅವು ಎಲ್ಲ ಪೇರು, ಅಂಬೋಲ್ಟ ಇವೇನು ಬರ್ತಾವಲ್ರಿ, ಅವು ಏನಂದ್ರೆ ಪ್ರತಿ ವರ್ಷ ಬರುವ ಪ್ರವಾಹಗಳು. ಬಟ್ ಇವ್ ಏನದಾವ ಅಂದ್ರೆ ಒಕೇಶನಲಿ ಅಥವಾ ಯಾವಾಗರ ಒಮ್ಮೆ ಬರ್ತಿರ್ತಾವ, ಬಂದೂರ ಎಫೆಕ್ಟ್ ಹಿಂಗ್ ಹಾಕಿರ್ತದೆ. ಎಲ್ಲಿನೋ ಬತ್ತೇಳಿ ಏನಂದ್ರೆ ಉಷ್ಣ ಪ್ರವಾಹ. ಆಮೇಲೆ ಇನ್ನೊಂದು ಲಾನಿನೋ ಬಂದ್ರೆ ಶೀತ. ಅತಿ ಹೈಯೆಸ್ಟ್ ಮಳಿ ಆಗುದೇ ಅಂದ್ರೆ ಲಾನಿನೋದಾಗ. ಉಷ್ಣ ಪ್ರವಾಹ ಬತ್ತೇಳಿ ಅಥವಾ ಎಲ್ಲಿನೋ ಎಫೆಕ್ಟ್ ಆದ್ರೆ ಮಳಿ ಕಡಿಮೆ ಆಕತಿ. ಎಲ್ಲಿನೋಕೆ ಏನಂತ ಕರಿತೀವಿ? ಗಂಡು ಮಗು, ಲಿಟಲ್ ಬಾಯ್, ಸಣ್ಣ ಮಗು. ನೆಕ್ಸ್ಟ್ ಆಮೇಲೆ ಲಿಟಲ್ ಗರ್ಲ್ ಅಂತ ಯಾವ್ದು ಕರಿತಾರಂದ್ರ ಸಣ್ಣ ಹುಡುಗಿ, ಲಾನಿನೋ. ಕರೆಕ್ಟ್. ನೆಕ್ಸ್ಟ್ ಇದು ಲೋಕಡಾಂಕ್ ಟರ್ಮರಿಕ್ ಮಿಷನ್ ಅಥವಾ ಇದು ಮಿಷನ್ ಗೋಲ್ಡನ್ ಸ್ಪೈಸ್ ಅಂತ ಮಾಡ್ತಾರ. ಮಿಷನ್ ಗೋಲ್ಡನ್ ಸ್ಪೈಸ್ ಯಾವ್ದ್ರ ಉದ್ದೇಶಕ್ಕೆ ಮಾಡಿರತ್ ಕೇಳ್ಬೋದು. ಅಥವಾ ಗೋಲ್ಡನ್ ಸ್ಪೈಸ್ ಮಿಷನ್ ಅಂತ ಎಲ್ಲಿ ಮಾಡ್ತಾರೆ ಇದನ್ನ? ಮೇಘಾಲಯದಾಗ. ವೆರಿ ಗುಡ್. ಇದು ಯಾವ್ದು ಏನ್ ಕನ್ಫ್ಯೂಸ್ ಮಾಡಿರ್ತಾನೆ ಗೊತ್ತ? ಈಗ ನಾವು ಟರ್ಮರಿಕ್ ಮಿಷನ್ ಅಂದಿವಿ, ಗೊತ್ತಾಗ್ಬಿಟ್ಟು ಅರಿಶಿನ ಸಲ್ಮಂದ ಮಾಡಿರತ್ತ. ಟರ್ಮರಿಕ್ ಅಂದ್ರೆ ಅರಿಶಿನ, ಅರಿಶಿನ ಸಲ್ಮಂದ ಮಾಡ್ಯಾರ, ಅದ ಮಿಷನ್ ಅಂತ ಹೇಳ್ತೀರಿ. ಅದು ಎಲ್ಲರ ಲೋಕಡಾಂಗ್ ಟರ್ಮರಿಕ್ ಮಿಷನ್ ಅಂತ ಕೊಟ್ಟತ್ತೇನೆ ಅವಾಗ ಗೊತ್ತಾಗತ್ತೆ. ಇನ್ ಕೇಸ್ ಇತ್ತೀಚೆಗೆ ಮೇಘಾಲಯದಾಗ ಮಿಷನ್ ಸ್ಪೈಸ್ ಅಂತ ಮಾಡ್ಯಾರ ಅಥವಾ ಗೋಲ್ಡನ್ ಸ್ಪೈಸ್ ಮಿಷನ್ ಅಂತ ಗೋಲ್ಡನ್ ಸ್ಪೈಸ್ ಅಂತ ಕೊಟ್ರ. ಗೋಲ್ಡನ್ ಸ್ಪೈಸ್ ಏನಂತೀವಿ? ಬಂಗಾರದ ಮಸಾಲೆನಾ? ಸ್ಪೈಸ್ ಬೆಂಕಿ ಏನ್ರ ಬಂಗಾರದ ಮಸಾಲೆ ಅಂತ ಯಾಕಂದ್ರೆ ಹೌದು ಬಂಗಾರದ ಮಸಾಲೆ ಅನ್ಬೋದು. ಅಡ್ಗಿಗೆ ಬೇಕಲ್ಲ ಅರಿಶಿನ, ಅದಕ್ಕಾರ ಹೌದಲ್ಲ ಅರಿಶಿನ. ಯಾಕಂದ್ರೆ ಅದು ಆಂಟಿಸೆಪ್ಟಿಕ್ ಆಗಿ ಹೆಲ್ಪ್ ಆಗಿರ್ತೈತಲ್ಲ, ಅದಕ್ಕೆ ಗೋಲ್ಡನ್ ಸ್ಪೈಸ್ ಮಿಷನ್ ಅಂತ ತರ್ತಾರೆ. ಇದು ಯಾವ ಒಂದು ಸ್ಪೈಸ್ ಸಲ್ಮಂದ್ ಅಥವಾ ಯಾವ ಒಂದು ಇದನ್ನ ಮಟೀರಿಯಲ್ ಸಲ್ಮಂದ್ ತಂದಾರ ಅಂತ ಕೇಳ್ಬೋದು. ಅದ್ರ ಟರ್ಮರಿಕ್ ಹಿಂಗೇನ್ರ ಎನ್ ನಂಬರ್ ಆಫ್ ಆಪ್ಷನ್ ಕೊಟ್ಟತ್ತೇಳಿ ಯಾವ್ದ್ರ ಸಲ್ಮಂದ್ರ ಅರಿಶಿನ ಬೆಳಿತಾರಲ್ಲ ಅದ್ರ ಸಲ್ಮಂದ ಎಲ್ಲಿ ಮಾಡ್ರಿ ಅಂದ್ರೆ ಮೇಘಾಲಯದಾಗ್ರಿ. ನೆನಪಿಟ್ಕೋರೆ ಯಾವ್ದಂದ್ರೆ ಒಂದೇದು ಲೋಕಡಾಂಗ್ ಟರ್ಮರಿಕ್ ಮಿಷನ್ ಅಂತ ಕರಿಬೋದು ಅಥವಾ ಗೋಲ್ಡನ್ ಸ್ಪೈಸ್ ಮಿಷನ್ ಅಂತ ಕರಿಬೋದು. ಯಾವ ಮಿನಿಸ್ಟ್ರಿದವ್ರು ಮಾಡ್ತಾರ ಇದನ್ನಂದ್ರ ಈಗ ಹೇಳ್ರಿ, ಮಿನಿಸ್ಟ್ರಿ ಆಫ್ ಮೇಘಾಲಯ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಟ್ರೇಡ್ಸ್ ಇದಕ್ಕೆ ಸಂಬಂಧ ಬರಂಗಿಲ್ಲ. ಯಾರು ಮಾಡ್ತಾರತ್ತಂದ್ರೆ ಹೇಳ್ತ ನೋಡ್ರಿ. ಇದು ಏನ್ ಮಾಡ್ರಿ ಅಂದ್ರೆ ಮೇನ್ ಉದ್ದೇಶ ಏನೈತೆ ಅಂದ್ರೆ ಮೇಘಾಲಯ ರೀಸನ್ದಾಗ ಮಾಡ್ತಾರ. ಇಲ್ಲಿ ಮೇಘಾಲಯದಾಗ ಒಂದ್ ಬರ್ತೈತೆ ಡೋನಾರ್ ಅಂತ ಹೇಳಿದ್ದು. ಡೋನಾರ್ ಅಂದ್ರೆ ಏನ್ ಫುಲ್ ಫಾರ್ಮ್? ಡೋನಾರ್ ಅಂದ್ರ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಸನ್. ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಸನ್ ಒಂದು. ಆಮೇಲೆ ಇನ್ನೊಂದು ಬರ್ತೈತಿ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅಂತ ಬರ್ತೈತಿ. ಯಾಕಂದ್ರೆ ನಮ್ಮಲ್ಲಿ ಏನು ಮೇಘಾಲಯ 6ನೇ ಶೆಡ್ಯೂಲ್ನ ಬರ್ತೈತೋ ಇಲ್ಲೋ ಬರ್ತೈತಲ್ಲ, ಅದ್ರಾಗ ಬಂದ್ರೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳು ಬರ್ತಾವಲ್ಲ, ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳ ಸಹಯೋಗ ಮತ್ತು ಇನ್ನೊಂದೇನಂದ್ರೆ ಮೇಘಾಲಯ ಗೌರ್ಮೆಂಟ್ ಸಹಯೋಗದೊಂದಿಗೆ ಮಾಡತ್ತಾರ. ಇವು ಮೂರು ಏನಂದ್ರೆ ಮಿನಿಸ್ಟ್ರಿಗಳ ರೆಸ್ಪಾನ್ಸಿಬಿಲಿಟಿ. ಇದು ಯಾವ್ದಾರು ಮಿಷನ್ ಮಾಡಕ್ಕಂದ್ರೆ ಗೋಲ್ಡನ್ ಸ್ಪೈಸ್ ಅಥವಾ ಮಿಷನ್ ಗೋಲ್ಡನ್ ಸ್ಪೈಸ್ ಯಾವ ಒಂದು ಉದ್ದೇಶಕ್ಕೆ ಮಾಡತ್ತಾರ ಅಂದ್ರೆ ಟರ್ಮರಿಕ್ಗೆ ಆದ್ಯತೆ ಕೊಡತ್ತಾರ. ಅಥವಾ ಟರ್ಮರಿಕ್ ಅಂದ್ರೆ ಅರಿಶಿನ ಜಾಸ್ತಿ ಬೆಳಕ ಆದ್ಯತೆ ಕೊಡತ್ತಾರ. ಇಲ್ಲಂದ್ರೆ ಮೇಘಾಲಯದಾಗ ಯಾಕೆ ಇನ್ನೊಂದು ಇದ್ರ ರಿಲೇಟೆಡ್ ಹೇಳ್ಬೋದು ಅಂದ್ರೆ ನಾರ್ತ್ ಈಸ್ಟರ್ನ್ ರೀಸನ್ದಾಗ ಫಸ್ಟ್ ಟೈಮ್ ಆರ್ಗ್ಯಾನಿಕ್ ಇದನ್ನ ಆರ್ಗ್ಯಾನಿಕ್ ವೀಕ್ ಅಂತ ಮಾಡ್ತಾರ ಅಥವಾ ಆರ್ಗ್ಯಾನಿಕ್ ರಿಸರ್ಚ್ ಸೆಂಟರ್ ಅಂತ ಮಾಡ್ತಾರೆ. ಎಲ್ಲಿ ಹೇಳ್ರಿ? ಎಲ್ಲಿ? ಮೇಘಾಲಯದಾಗ. ಆರ್ಗ್ಯಾನಿಕ್ ವೀಕ್ ಅಂತ ಮಾಡಿದವರು ಮೇಘಾಲಯದಾಗ ಆರ್ಗ್ಯಾನಿಕ್ ರಿಸರ್ಚ್ ಸೆಂಟರ್ ಅಂತ ಮಾಡ್ರಿ. ಈ ಆರ್ಗ್ಯಾನಿಕ್ ರಿಸರ್ಚ್ ಸೆಂಟರ್ ಯಾಕತ್ತೀವಿ ಅಂದ್ರೆ ಸಿಕ್ಕಿಂದಾಗ ಮಾಡ್ರಿ. ಭಾರತದ ಮೊದಲ ಸಾವಯವ ಜಿಲ್ಲೆ ಅಥವಾ ರಾಜ್ಯ ಯಾವ್ದು ಕರಿತೀವಿ? ಸಿಕ್ಕಿಂದಾಗ. ಬಟ್ ಇವು ಆರ್ಗ್ಯಾನಿಕ್ ಸಲ್ಮಂದ್ ಅಂದ್ರೆ ಆರ್ಗ್ಯಾನಿಕ್ ಅಂದ್ರೆ ಏನು ಫರ್ಟಿಲೈಸರ್ ಯೂಸ್ ಮಾಡಲ್ದಾಗ ಗ್ರೋ ಮಾಡ್ತಿಲ್ಲ, ಅದಕ್ಕೆ ಆರ್ಗ್ಯಾನಿಕ್ ಅಂತ ಕರಿತೀವಿ. ಅದ್ರದ್ದು ವೀಕ್ ಮೇಘಾಲಯದಾಗ ಕಂಡಕ್ಟ್ ಯಾಕೆ ಮಾಡ್ರಿ ಅಂದ್ರೆ ನೆಕ್ಸ್ಟ್ ಅದು ಕಂಡಕ್ಟ್ ಮಾಡಿದ್ಮೇಲೆ ಬೇರೆದು ಏನು ಡಿಸಾಸ್ಟರ್ ಆಗಲ್ಲ, ಎಕನಾಮಿಕ್ ಕ್ರೈಸಿಸ್ ಆಗಂಗಿಲ್ಲ ತನ್ನೋ ಸಲ್ಮಂದ ಟೆಸ್ಟ್ ಮಾಡೋ ಸಲ್ಮಂದ್ ಮಾಡ್ಯಾರ. ಟೋಟಲ್ ಆಲ್ ಓವರ್ ಇಂಡಿಯಾ ಒಮ್ಮೆ ಫರ್ಟಿಲೈಸರ್ಗಳನ್ನ ಬ್ಯಾನ್ ಮಾಡಿರ್ತೇಳಿ ಶ್ರೀಲಂಕಾ ಕೇಸ್ ಆಕೈತಿ. ಶ್ರೀಲಂಕಾದಾಗ ಹೆಂಗ್ ಮಾಡ್ರಿ ನೋಡಿ ಹಂಗಾಗ್ಬಿಡ್ತದೆ. ಒಂದ ಟೈಮ್ಗೆ ಎಲ್ಲ ಅಡಾಪ್ಟ್ ಮಾಡ್ಕೋ ಕೆಪಾಸಿಟಿ ಇರಂಗಿಲ್ಲ. ಯಾವ್ದೇ ಆಗಲ್ರಿ ಆರ್ಗ್ಯಾನಿಕ್ ತರ್ತೀವಿ ಅಂತೇಳಿ ಒಮ್ಮೆ ಆರ್ಗ್ಯಾನಿಕ್ ತಂದ್ರತ್ತೇಳಿ ಶ್ರೀಲಂಕಾದಾಗ ಹಂಗಾಗಿತ್ತ. ಅವಾಗ ಏನಾಕೈತೆ ಅಂದ್ರೆ ಪ್ಲಾಂಟ್ಗಳು ಗ್ರೋತ್ ಅಥವಾ ಏನಂದ್ರೆ ಪ್ರೊಡಕ್ಷನ್ ಕಡಿಮೆ ಆಗಿಬಿಡ್ತದೆ ಆಟೋಮೆಟಿಕ್. ಅದಕ್ಕೆ ಏನ್ ಮಾಡತ್ತಾರ ಅಂದ್ರೆ ಪಾರ್ಟ್ ಆಫ್ ಸ್ಟೇಟ್ದಾಗ ಪಾರ್ಟ್ ಮಾಡ್ಕೋತ ಬಂದಿರ್ತೀನಿ. ಅದು ಅಡಾಪ್ಟ್ ಆಗೋದಂಗ ಅದಾಗ ಏನಾಕತಿ ಗ್ರೋತ್ ಜಾಸ್ತಿ ಹಾಕೋತ ಹೋಗೋದು. ಅದಕ್ಕೆ ನಾರ್ತ್ ಈಸ್ಟರ್ನ್ದಾಗ ಫಸ್ಟ್ ಆರ್ಗ್ಯಾನಿಕ್ ರಿಸರ್ಚ್ ಸೆಂಟರ್ ಅಂತ ಕೇಳ್ರಿ ಒಂದ, ಅಥವಾ ಆರ್ಗ್ಯಾನಿಕ್ ವೀಕ್ ಮಾಡಿದ್ಮೇಲೆ ಅಲ್ಲಿ ರಿಸರ್ಚ್ ಸೆಂಟರ್ ಇನಾಗ್ರೇಟ್ ಮಾಡ್ತಾರೆ. ಆರ್ಗ್ಯಾನಿಕ್ ವೀಕ್ ಎಲ್ಲಿ ಮಾಡಿದ್ರೆ ಮೇಘಾಲಯದಾಗ. ನೆನಪಿರ್ತೈತಿಲ್ಲ ಭಾರತದ ಚಿರಾಪುಂಜಿ ಅಂತ ಯಾವ್ದು ಕರಿತು? ಮೇಘಾಲಯದಾಗ ಮೌಸಿನ್ ರಾಮ. ಅತಿ ಹೈಯೆಸ್ಟ್ ಮಳಿ ಬೀಳುದು ಎಲ್ಲಿ ಅಂದ್ರೆ ಮೇಘಾಲಯದ ಮೌಸಿನ್ ರಾಮ. ಈ ಸರಿ ಬೀಳಂಗಿಲ್ಲ ಕಾಣಿಸ್ತೈತೆ, ಯಾಕಂದ್ರೆ ಎಲ್ಲಿನೋ ಎಫೆಕ್ಟ್ ಐತಲ್ಲ ಅದ್ರ ಸಲ್ಮಂದ್. ಈಗ ಬಂದಾಗ ಮೇಘಾಲಯದಾಗ ಎಷ್ಟು ಬರ್ತಾವ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳು? 3 ಬರ್ತಾವ. ಯಾವ್ಯಾವ? ಗಾರೋ, ಖಾಸಿ,
ಜಯಂತಿ ಬರ್ತೈತಲ್ಲ, ಗಾರೋ ಕಾಶಿ ಜಯಂತಿ. ಈಗ ಹೇಳ್ರಿ ನೋಡು, ನಾರ್ತ್ ಈಸ್ಟರ್ನ್ ಈಗ 3 ಮಿನಿಸ್ಟ್ರಿಗಳು ಹೇಳ್ರಲ್ಲ, ಯಾವ್ಯಾವ ಹೇಳ್ರಿ ಹೇಳಿ, ಯಾವ ಮಿನಿಸ್ಟ್ರಿ ರೆಸ್ಪಾನ್ಸಿಬಲ್ ಇದಕ್ಕೆ? ಡೋನಾರ, ನಾರ್ತ್ ಈಸ್ಟರ್ನ್ ಕೌನ್ಸಿಲ್, ಗೌರ್ಮೆಂಟ್ ಆಫ್ ಮೇಘಾಲಯ. ಡೋನಾರ್ ಫುಲ್ ಫಾರ್ಮ್ ಬಂದಾಗ್ರಿ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್. ಡೋನಾರ್ DONER ಅಂತ ಬರ್ತದೆ. DO ಅಂತಂದ್ರೆ ಡೆವಲಪ್ಮೆಂಟ್ ಆಫ್ ಅಂದ್ರೆ NER ಅಂತೈತಲ್ಲ, ನಾರ್ತ್ ಈಸ್ಟರ್ನ್ ರೀಜನ್. NER ನಾರ್ತ್ ಈಸ್ಟರ್ನ್ ರೀಜನ್. ಈ KKRD ಬಂದ ಕಲ್ಯಾಣ ಕರ್ನಾಟಕ ರೀಜನ್ ಡೆವಲಪ್ಮೆಂಟ್ ಬೋರ್ಡ್ ಅತ್ತಿಲ್ಲ, ಸೇಮ್ ಹಂಗ ನಾರ್ತ್ ಇದನ್ನ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಬೋರ್ಡ್ ಅಂತ ಕರೀತಾರೆ. ಯಾವ್ದಂದ್ರ ಡೋನಾರ್ಗೆ. ಆ ಡೋನಾರ್ ಜೋಡ ಇನ್ನೊಂದು ಯಾವ್ದಂದ್ರೆ ನಾರ್ತ್ ಈಸ್ಟರ್ನ್ ಕೌನ್ಸಿಲ್ಸ್ ಅಂತ ಬರ್ತವೆ. ಯಾಕಂದ್ರೆ ಅಲ್ಲಿ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳದಲ್ಲ, ಅವ್ರದ್ದು ಪಾರ್ಟಿಸಿಪೇಷನ್. ಇನ್ನೊಂದೇನಂದ್ರೆ ಗೌರ್ಮೆಂಟ್ ಆಫ್ ಮೇಘಾಲಯ ಕೂಡ ಮಾಡ್ತಾರೆ, ಗೊತ್ತಾತಲ್ಲ. ಈಗ ಹೇಳ್ರಿ ನೋಡು, ನಾರ್ತ್ ಈಸ್ಟರ್ನ್ ಝೋನಲ್ ಕೌನ್ಸಿಲ್ ಹೆಡ್ ಕ್ವಾರ್ಟರ್ ಇಲ್ಲಿ ಯಾವ್ದು? ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅಥವಾ ಈಶಾನ್ಯ ರಾಜ್ಯದ ವಲಯ ಮಂಡಳಿ ಅಂತ ಬರ್ತೈತಿಲ್ಲ, ಅದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿ? ಮೇಘಾಲಯದ ಶಿಲ್ಲಾಂಗ್. ಈ ಮೇಘಾಲಯ ರಿಲೇಟೆಡ್ ಗೊತ್ತಾತಲ್ಲ, ಮೇಘಾಲಯದ ಈ ಝೋನಲ್ ಕೌನ್ಸಿಲ್ಗಳು ಟೋಟಲ್ ಎಷ್ಟು ಅದಾವ? 5 ಅದಾವ, 6 ಅದಾವ ನೋಡ್ರಿ. ಇನ್ನೊಂದು ಕನ್ಫ್ಯೂಸ್ ಆಗ್ಬಾರ್ದು, 5 6 ಹೇಳ್ರಿ, ಅಟ್ಟು ಹೇಳ್ತೀರಿ. ಎನಸರಿ ನೀವ ಎನಸರಿ ಗೊತ್ತಾಗತ್ತೆ. ಉತ್ತರದಾಗ ಝೋನಲ್ ಕೌನ್ಸಿಲ್ ಯಾವ್ದ? ಒಂದೇದೇನ ಕೌನ್ಸಿಲ್ಗಳು ಝೋನಲ್ ಕೌನ್ಸಿಲ್ ವಲಯ ಮಂಡಳಿಗಳತ್ ಬರ್ತಾವ. ಎನಸರಿ ಗೊತ್ತಾಕವ್. ಒಂದೇದು ಉತ್ತರದಾಗ ಯಾವ್ದು ಹೇಳ್ರಿ? ಡೆಲ್ಲಿದಾಗ ಬರ್ತದೆ. ಉತ್ತರದಾಗ ಡೆಲ್ಲಿ, ದಕ್ಷಿಣದಾಗ ಬಂದಾಗ ಚೆನ್ನೈ, ಕರೆಕ್ಟ್. ಆಮೇಲೆ ದಕ್ಷಿಣದಾಗ ಬಂದಾಗ ಚೆನ್ನೈ, ಪಶ್ಚಿಮದಾಗ ಬಂದಾಗ ಮುಂಬೈ, ಕರೆಕ್ಟ್. ಝೋನಲ್ ಕೌನ್ಸಿಲ್ಗಳು ಹೇಳತ್ತೀರಿ, ವಲಯ ಮಂಡಳಿಗಳು ಗೊತ್ತಾಗತ್ತಿಲ್ಲ. ಯಾವ ಆಕ್ಟ್ ಪ್ರಕಾರ ಅಥವಾ ಕಾಯ್ದೆ ಪ್ರಕಾರ ತರ್ತಾರ? ರಾಜ್ಯ ಮರು ವಿಂಗಡಣಾ ಕಾಯ್ದೆ 1956 ಬರ್ತೈತಲ್ಲ, 56ರಾಗ ರಾಜ್ಯ ಮರು ವಿಂಗಡಣಾ ಕಾಯ್ದೆ ಅಥವಾ ರಾಜ್ಯಗಳನ್ನ ಮರು ವಿಂಗಡಣೆ ಮಾಡ್ತಿಲ್ಲ. ಆ ಟೈಮ್ನಾಗ ಇವು ವಲಯ ಮಂಡಳಿಗಳು ಯಾಕೆ ಮಾಡ್ರ ಅಂದ್ರ, ಪೂರ್ತಿ ಒಂದ ವಲಯ ಮಂಡಳಿಗಾದ್ರೆ ಸೆಂಟ್ರಲ್ ಓರಿಯೆಂಟೆಡ್ ಆಗ್ಬಿಡ್ತೈತಲ್ಲ, ಅವ ವಲಯ ಮಂಡಳಿ ಉತ್ತರದ ಬಂದಾಗ ಉತ್ತರದ ರಾಜ್ಯಗಳು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾವ, ದಕ್ಷಿಣ ಬಂದಾಗ ದಕ್ಷಿಣ ರಾಜ್ಯಗಳು ಪ್ರಾಬ್ಲಮ್ ಇರ್ತಾವ, ಈಸ್ಟ್ ಬಂದಾಗ ಈಸ್ಟ್, ವೆಸ್ಟ್ ಬಂದಾಗ ವೆಸ್ಟ್. ಇವೆಲ್ಲ ಎದ್ರ ಸಲ್ಮಂದ್ ಮಾಡ್ತಾರೆ ಅಂದ್ರೆ ಅಲ್ಲಿ ರೀಜನಲ್ ಅಥವಾ ಜಿಯೋಗ್ರಫಿಕಲ್ ಏರಿಯಾ ಬೇರೆ ಇರ್ತೈತಿ, ಎಲ್ಲಕ್ಕೂ ಕಂಪೇರ್ ಸೇಮ್ ಮಾಡಕ್ ಬರಂಗಿಲ್ಲ. ಅದಕ್ಕೆ ವಲಯ ಮಂಡಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಉತ್ತರದಾಗ ಬಂದಾಗ ಡೆಲ್ಲಿ, ದಕ್ಷಿಣದಾಗ ಬಂದಾಗ ಚೆನ್ನೈ, ಪಶ್ಚಿಮದಾಗ ಬಂದಾಗ ಯಾವ್ದಂದ್ರ ಮುಂಬೈ, ಆಮೇಲೆ ಪೂರ್ವದಾಗ ಬಂದಾಗ ಕಲ್ಕತ್ತಾ, 4 ಅದು ಅಲ್ಲಿ ಮಧ್ಯದಾಗ ಬಂದಾಗ ಯಾವ್ದ? ಪ್ರಯಾಗ್ರಾಜ್ ಅಂತ ಬರ್ತೈತಿ, ಕರೆಕ್ಟ್. 5 ಅದು ಅಲ್ಲಿ. ಈಗ 5 ಆದ್ಮೇಲೆ ಇನ್ನು ನಾರ್ತ್ ಈಸ್ಟರ್ನ್ ಒಂದು ಹಿಡಿದ್ರಿ. ಈಗ ಹೇಳ್ರಿ ಎಷ್ಟು ಅದು? 5 ಅದು 6 ಅದು 6 ಅದು ಅಲ್ಲಿ. 6ನೇದು ಯಾವ್ದ? ಮೇಘಾಲಯದ ಶಿಲ್ಲಾಂಗ್. ನೆನಪಿರ್ತಾವಲ್ಲ ಇವು ಎಲ್ಲ 5 ಅಥವಾ ಈಗೇನು 6 ಝೋನಲ್ ಕೌನ್ಸಿಲ್ ಅದಾವಲ್ಲ, ಇವೆಲ್ಲ ರಾಜ್ಯ ಮರು ವಿಂಗಡಣಾ ಕಾಯ್ದೆ 1956 ಪ್ರಕಾರ ಸ್ಥಾಪನೆ ಆಗ್ಯಾವತ್ ಕೇಳ್ರ. 1ನೇ ಲೈನರ್ದಾಗ ಕೊಟ್ಟಿರ್ತಾನೆ. ಹೌದಂದ ಹೌದು ತಪ್ಪು. ಯಾಕೆ ತಪ್ಪ ಅಂದ್ರೆ ಒಂದ್ ಏನಾಕತ್ತೆ, 6ನೇದು ನಾರ್ತ್ ಈಸ್ಟರ್ನ್ ಕೌನ್ಸಿಲ್ ಅಥವಾ ಮೇಘಾಲಯದ ಶಿಲ್ಲಾಂಗ್ನಾಗ ಐತ್ಲ, ಅದು ಯಾವ ಒಂದು ಆಕ್ಟ್ ಪ್ರಕಾರ ಆಕತ್ತೆ ಅಂದ್ರ 1971 ಯಾವ್ದು? ನಾರ್ತ್ ಈಸ್ಟರ್ನ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಬರ್ತೈತಿಲ್ಲ, ಅದ್ರ ಪಾರ್ಟ್ ಆಗಿ ಏನ್ ಮಾಡ್ತಾರ 1971 ಪ್ರಕಾರ ಸ್ಥಾಪನೆ ಮಾಡಿರ್ತಾರೆ. ಯಾವ್ದಂದ್ರೆ ನಾರ್ತ್ ಈಸ್ಟರ್ನ್. ಉಳ್ಕಿದ್ವೆಲ್ಲ 56ರಾಗ ಸ್ಥಾಪನೆ ಆಕಾವು. ಯಾಕಂದ್ರೆ ಮೊದಲು ಬಂದಾಗ 5 ಬರ್ತಾವ, ಈಗ ರೀಸೆಂಟ್ ಆಗಿದ್ದೆ ಅಂದ್ರೆ 6ನೇದು. ಈಗ ಹೇಳ್ರಿ ನೋಡು, ಝೋನಲ್ ಕೌನ್ಸಿಲ್ ರೀಸೆಂಟ್ ಆಗಿ ಎಲ್ಲಿ ಆಕತ್? ಆಪ್ಷನ್ ಕೊಡ್ಲಿ? ಛತ್ತೀಸ್ಗಢದಾಗ, ಆಮೇಲೆ ಪ್ರಯಾಗ್ರಾಜ್ದಾಗ. ನೀವೊಂದು ಆಪ್ಷನ್ ಕೊಡಿ. ಇನ್ನೊಂದು ಛತ್ತೀಸ್ಗಢದಾಗ ರೀಸೆಂಟ್ ಆಗಿ ಝೋನಲ್ ಕೌನ್ಸಿಲ್ ಆತಲ್ಲ, ಛತ್ತೀಸ್ಗಢದಾಗ ಮಾಡ್ತಾರೆ. ಹೇಳನೆಲ್ಲ ಛತ್ತೀಸ್ಗಢದಾಗ ರೀಸೆಂಟ್ ಅದ. ಛತ್ತೀಸ್ಗಢಲ್ಲ, ಛತ್ತೀಸ್ಗಢದಾಗ ಮಾಡ್ತಾರೆ. ಇವು ಏನಂದ್ರೆ ಝೋನಲ್ ಕೌನ್ಸಿಲ್ಗಳು. ಹೇಳನೆಲ್ಲ 5 ಝೋನಲ್ ಕೌನ್ಸಿಲ್ ಅಂದ್ರೆ 6 ಝೋನಲ್ ಕೌನ್ಸಿಲ್ ಇದಾವೆ ಟೋಟಲ್. 6 ಝೋನಲ್ ಕೌನ್ಸಿಲ್ ಹೆಡ್ ಕ್ವಾರ್ಟರ್ ಅಥವಾ ಕೇಂದ್ರ ಕಚೇರಿ ಅಂದ್ರೆ ಇವ ಇರ್ತಾವ. ಬಟ್ ಅದ ಕೇಂದ್ರ ಕಚೇರಿದಾಗ ಸಬ್ಮಿಟ್ ಮಾಡ್ಬೇಕು ಅಥವಾ ಅದ್ರ ಮೀಟಿಂಗ್ ಮಾಡ್ಬೇಕತ್ತಿಲ್ಲ. ಪ್ರತಿಯೊಂದು ಸ್ಟೇಟ್ನಾಗ ಮಾಡ್ತಿರ್ತಾರ. ಝೋನಲ್ ಕೌನ್ಸಿಲ್ ಹೆಡ್ ಯಾರು ಇರ್ತಾರ್ರಿ? ವಲಯ ಮಂಡಳಿದ ಹೆಡ್ ಅಥವಾ ಚೇರ್ಮನ್ ಯಾರು ಇರ್ತಾರ? ಇದನ್ನ ಯಾರು ಇರ್ತಾರ ಅಂದ್ರೆ ಹೋಮ್ ಮಿನಿಸ್ಟರ್ ಇರ್ತಾನೆ. ವೈಸ್ ಚೇರ್ಮನ್ ಮುಖ್ಯಮಂತ್ರಿಗಳು ಇರ್ತಾರ. ಪರ್ಮನೆಂಟ್ ಎಲ್ಲಾ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರ. ರೊಟೇಷನಲ್ ಬೇಸಿಸ್ ಮೇಲೆ ಬರ್ತಾರೆ ಇವು 5. ಆಮೇಲೆ ಈಶಾನ್ಯ ರಾಜ್ಯದಾಗ ಮುಖ್ಯಮಂತ್ರಿ ಇರ್ತಾರತ್ತಂದ್ರ ಈಶಾನ್ಯ ರಾಜ್ಯದ ವಲಯ ಮಂಡಳಿ ಅಂತ ಬರ್ತೈತಿ. ಮೇಘಾಲಯದ ಶಿಲ್ಲಾಂಗ್ದಾಗ ಅದರದ ಚೇರ್ಮನ್ ಯಾರು ಇರ್ತಾರ ಅಥವಾ ಈ ಚೇರ್ಮನ್ಗೆ ಏನತ್ತು? ಚೇರ್ಮನ್ ಏನು ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂದ್ರೆ ಇದನ್ನ ಯಾರಂದ್ರೆ ಹೋಮ್ ಮಿನಿಸ್ಟರ್ ಅಥವಾ ಗೃಹ ಸಚಿವರು ವಹಿಸಿರ್ತಾರೆ. ಅದರ ಉಪಾಧ್ಯಕ್ಷ ಯಾರಾಗಿರ್ತಾರೆ? ಡೋನಾರ್ ಚೇರ್ಮನ್ ಇರ್ತಾರಲ್ಲ ಅವ್ರಾಗಿರ್ತಾರೆ. ನೆನಪಿಟ್ಕೋರಿ. ಯಾಕಂದ್ರೆ ನಾರ್ತ್ ಈಸ್ಟರ್ನ್ದಾಗ 7 ಬರ್ತಾವಲ್ಲ, ಅವು ಎಲ್ಲಾತ್ರನು ಕನ್ಸಿಡರ್ ಮಾಡಿದಾಗ ಅವು ಎಲ್ಲಾ ಸ್ಟೇಟ್ ಇದ್ದು ಒಬ್ಬೊಬ್ರು ಉಪಾಧ್ಯಕ್ಷ ಇರಂಗಿಲ್ಲ. ಯಾರು ಇರ್ತಾರ ಅಂದ್ರೆ ಡೋನಾರ್ ಅಂತ ಇರ್ತೈತಿಲ್ಲ, ಅದ್ರ ಹೆಡ್ ಯಾರು ಇರ್ತಾರಲ್ಲ ಅವ್ರ ಏನಾಗಿರ್ತಾರ ಅಂದ್ರೆ ಅದ್ರದ ಉಪಾಧ್ಯಕ್ಷರಾಗಿರ್ತಾರೆ. ನೆನಪಿರ್ತೈತಲ್ಲ ಡೋನಾರ್ ಅಂತ ಬಂದಾಗ. ಮೇಘಾಲಯದ ಏನ್ ಹೇಳ್ರಿ ಯಾವ ಮಿಷನ್ ಅಂತ ಹೇಳಿ ಪ್ರೆಸೆಂಟ್ ಯಾವ್ದು ಈಗ ಅದ್ ಮರಿಬಾರ್ದು. ಅದಕ್ಕೆ ಮೇಘಾಲಯಕ್ಕೆ ಬಂದಿವಿ. ಈಗ ಯಾವ್ದ ಟರ್ಮರಿಕ್ ಅಥವಾ ಗೋಲ್ಡನ್ ಸ್ಪೈಸ್ ಮಿಷನ್ ಅಂತ ಕರಿತೀವಿ. 7 ಸಿಸ್ಟರ್ ಫಾಲ್ಸ್ ಅಂತ ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ ಇದ? 7 ಸಿಸ್ಟರ್ ಫಾಲ್ಸ್. ಇದು ಎದಕ್ಕೆ 7 ಸಿಸ್ಟರ್ ಅಂತ ಕರಿತೀವಿ ಅಂದ್ರೆ ಈಶಾನ್ಯ ರಾಜ್ಯಗಳೆಲ್ಲ ಅಕ್ಕ ತಂಗಿ ಇದ್ದಂಗಲ್ಲಿ 7. ಹಂಗ ಇಲ್ಲಿ ನಮ್ಮಲ್ಲಿ ಹಂಗ ಇದೆ ಜೋಗ್ ಜಲಪಾತ, ರಾಜಾ ರಾಣಿ, ರೂರಲ್ ರಾಕೆಟ್ ಏನತ್ತೀವಲ್ಲ ಸೇಮ್ ಹಂಗ 7 ಸಿಸ್ಟರ್ ಫಾಲ್ಸ್ ಅಂತ ಯಾಕೆ ಕರಿತಾರ ಅಂದ್ರೆ ಅಲ್ಲಿ ಜರಿಗಳು ಏನ್ ನೀರ್ ಬೀಳ್ತಿರ್ತೈತಲ್ಲ ಅವು 7 ಟೈಪ್ ಅದಾವ. ಅದಕ್ಕೆ ಏನಂದ್ರೆ 7 ರಾಜ್ಯಗಳನ್ನ ಪ್ರತಿನಿಧಿಸ. ಮತ್ತೆ 7 ರಾಜ್ಯದ ನೀರು ಬಂದಿರಂಗಿಲ್ಲ. ಬರೀ ಅದನ್ನ ಏನಂದ್ರೆ ಇಂಡಿಕೇಟ್ ಮಾಡಕ 7 ಸಿಸ್ಟರ್ ಫಾಲ್ಸ್ ಅಂತ ಕರಿತಾರೆ. ಎಲ್ಲಿ ಕಂಡು ಬರ್ತೈತೆ ಅಂದ್ರೆ ಮೇಘಾಲಯದಾಗ. ಎಲಿಫೆಂಟಾ ಫಾಲ್ಸ್ ಕೇಳಿ ಬಂದ್ರ ಇವ್ ಕ್ವಶನ್ ಕೇಳ್ಯಾನ, ಅದಕ್ಕೆ ಹೇಳತ್ತಾನೆ. ಎಲ್ಲಿ ಅಂದ್ರೆ ಮೇಘಾಲಯದಾಗ ಬರ್ತೈತಿ. ಆಮೇಲೆ ಲಿವಿಂಗ್ ರೂಟ್ ಬ್ರಿಡ್ಜಸ್ ಅಂತ ಬರ್ತಾವ. ಈಗ ನಮ್ಮಲ್ಲಿ ಹೆಂಗೋ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅದ್ರಲ್ಲಿ ಈಗ ರೀಸೆಂಟ್ ಆಗಿ ಅವು ಲಿವಿಂಗ್ ರೂಟ್ಸ್ ಬ್ರಿಡ್ಜ್ ಇದೆ. ಯಾರು ಲಿವಿಂಗ್ ರೂಟ್ ಬ್ರಿಡ್ಜಸ್ ಎಲ್ಲಿ ಕಂಡು ಬರ್ತಾವ? ಮೇಘಾಲಯದಾಗ. ಅದಕ್ಕೆ ಲಿವಿಂಗ್ ರೂಟ್ಸ್ ಬ್ರಿಡ್ಜ್ ಮ್ಯಾನ್ ಆಫ್ ಯಾರು ಅದಾರ? ಇಲ್ಲಲ್ಲ. ಅವ್ರು ರೀಸೆಂಟ್ ಆಗಿ ಪದ್ಮಶ್ರೀ ಏನೋ ತೋತಾರ ನೋಡ. ಒಬ್ರು ಯಾರೋ ಫೇಮಸ್ ಅದಾನ, ಯಾರೋ ತಗೋತಾರ ರೀಸೆಂಟ್ ಆಗಿ ಪದ್ಮಶ್ರೀ ಅವಾರ್ಡ್ ತಗೊಂಡಾರ. ಅವ್ರು ಲಿವಿಂಗ್ ರೂಟ್ ಬ್ರಿಡ್ಜಿಗೆ ಆದ್ಯತೆ ಕೊಟ್ಟರತ್ ಏನೋ ಇತ್ತು. ಅವ್ರ ಹೆಸರು ನೆನಪರ್ ನೋಡ್ರಿ ಯಾರ
ಜಿಂಗ ಹಾಂ ಅದಕ್ಕೇನೋ ಅತ್ತಾರ ಒಟ್ಟಾಗಿ ರೀಸೆಂಟಾಗಿ ಈಗ ಹೆಂಗೆ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಬಂದ್ರೆ ತೂಗು ಸೇತುವೆಗಳು ಮಾಡ್ಯಾರ. ತೂಗು ಸೇತುವೆಗಳ ಬೇರೆ ಮತ್ತು ಲಿವಿಂಗ್ ರೂಟ್ ಬ್ರಿಡ್ಜಸ್ ಬೇರೆ. ಲಿವಿಂಗ್ ರೂಟ್ ಬ್ರಿಡ್ಜಸ್ 1 ದಿನದಾಗ 2 ದಿನದಾಗ ಆಗಂಗಿಲ್ಲ ರೀ. ಇವು ತೂಗು ಸೇತುವೆಗಳು ಒಂದು 50-60 ಜನ ಆದ್ರತ್ತೀನಿ 2 ದಿನದಾಗ ಬ್ರಿಡ್ಜ್ನ ಬಿಲ್ಡ್ ಮಾಡ್ಬೋದು. ಬಟ್ ಲಿವಿಂಗ್ ರೂಟ್ ಬ್ರಿಡ್ಜ್ಗೆ ಏನೈತಂದ್ರೆ 60 ಅಲ್ಲ 100 ಜನ ಆದ್ರೂ 1 ದಿನದಾಗ ಆಗಂಗಿಲ್ಲ. ಲಿವಿಂಗ್ ರೂಟ್ಸ್ ಅಂತ ಯಾಕೆ ಕರಿತೀವಿ ಅಂದ್ರೆ ಗಿಡದ ಬೇರ್ಗಳು ಇರ್ತಾವಲ್ಲ ಅವ್ನು ಜೋಡಿಸಿ ಅವ್ನು ಏನು ಮಾಡ್ಬೇಕು ಮತ್ತೆ ಹೆಂಗೆ ಬೆಳಿತಾವಲ್ಲ ಅವ್ನು ಕಟ್ ಮಾಡಿ ಮತ್ತೆ ಈ ಹಾದಿ ಕೂಡಿಸ್ಬೇಕು. ಹಂಗೆ ಕೂಡಿಸಿದಾಗ ಅದಕ್ಕೆ ಲಿವಿಂಗ್ ರೂಟ್ ಬ್ರಿಡ್ಜ್ ಅವು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮೇಘಾಲಯದಾಗ. ನೆನಪಿರ್ತಾವಲ್ಲ ಮೇಘಾಲಯದಾಗ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಸ್ಗೆ ಎಷ್ಟು ಬರ್ತಾವ ಮೇಘಾಲಯದಾಗ? 3 ಬರ್ತಾವ. ಯಾವ? ಗಾರೋ, ಕಾಶಿ, ಜಯಂತಿಯ. ಟೋಟಲ್ ಇಂಡಿಯಾದಾಗ ಎಷ್ಟು ಬರ್ತಾವ ಅಂದ್ರೆ 10 ಬರ್ತಾವ. ನೆನಪೈತಲ್ಲ 10 ಪಟ ಹೇಳ್ಬಿಡ್ತೀರಿ. 10 ಒಂದೇದು ಹೇಳ್ರಿ. ಅಸ್ಸಾಂದಾಗ 3, ಬೋಡೋಲ್ಯಾಂಡ್ ನೆಕ್ಸ್ಟ್ ಕಾರ್ಬಿ ಆಗ್ಲಂಗ್ ಕರೆಕ್ಟ್. ಬೋಡೋಲ್ಯಾಂಡ್ ಕಾರ್ಬಿ ಆಗ್ಲಂಗ್ ನೆಕ್ಸ್ಟ್ ನಾರ್ತ್ ಕಚಾರ್ ಹೋಗ್ಯಾವ ಒಂದೇನು ನಾ ಕೇಳಿದ್ರೆ ಏನು ಮಾಡವು 10 ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳು ಬರ್ತಾವೆ. ಯಾವ ಅನುಸೂಚಿಗೆ ಸಂಬಂಧ ಬರ್ತಾವೆ? 6ನೇ ಅನುಸೂಚಿಗೆ ಸಂಬಂಧ ಬರ್ತಾವೆ. 6ನೇ ಅನುಸೂಚಿ ಒಳಗೆ 4 ರಾಜ್ಯಗಳು ಬರ್ತಾವಲ್ಲ ಆ 4 ರಾಜ್ಯದಾಗ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳು ಅದಾವೆ. ಇದ್ರಾಗ 6ನೇ ಅನುಸೂಚಿಗೆ ಪೇಸಾ ಆ್ಯಕ್ಟ್ ಅಪ್ಲೈ ಆಕೈತೋ ಇಲ್ಲೋ? ಪೇಸಾ ಕಾಯ್ದೆ ರೀಸೆಂಟಾಗಿ ಅದು ನ್ಯೂಸ್ನಾಗ ಇತ್ತೇಕಾರ 6ನೇ ಅನುಸೂಚಿಗೆ ಬರಂಗಿಲ್ಲ. ಗೊತ್ತೈತಲ್ಲ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾ ಅಂತ ಬರ್ತೈತಿಲ್ಲ ಅದು 6ನೇ ಅನುಸೂಚಿಗೆ ಬರಂಗಿಲ್ಲ. ಯಾವ್ದಕ್ಕೆ ಬರ್ತೈತೆ ಅಂದ್ರೆ 5ನೇ ಅನುಸೂಚಿಗೆ. 6ನೇ ಅನುಸೂಚಿಗೆ ಮಠ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಹೇಳ್ಬಿಡ್ರಿ. ಅಸ್ಸಾಂದಾಗ 3 ಯಾವ ಹೇಳ್ರಿ? ಬೋಡೋಲ್ಯಾಂಡ್, ನಾರ್ತ್ ಕಾಚಾರ, ಕರ್ಬಿ ಆಗ್ಲಂಗ್. ಇವು 3 ಎಲ್ಲಿ ಅಂದ್ರೆ ಅಸ್ಸಾಂದಾಗ. ಅಸ್ಸಾಂ ಆದ್ಮೇಲೆ ಕೆಳಗೆ ಬರೋದ ಮೇಘಾಲಯ. ಮೇಘಾಲಯದಾಗ ಗಾರೋ, ಕಾಶಿ, ಜಯಂತಿಯ. ಇವು ಗಾರೋ, ಕಾಶಿ ಬೆಟ್ಟಗಳ ಕೇಳ್ತಿರ್ತಾರಲ್ಲ. ಯಾಕಂದ್ರೆ ಇವು ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅದಾವಲ್ಲ ಆ ಥರ ರಿಲೇಟೆಡ್ ಮಾಡಿ ಮೇಘಾಲಯದಾಗ ಹಂಗೆ ಕೇಳಿರ್ತಾರ. ಅದರ ಸಲ ಬಂದು ಅದಾದ್ಮೇಲೆ ಯಾವ್ದು ಬರ್ತದೆ? ತ್ರಿಪುರಾದಾಗ ಯಾವ್ದು? ತ್ರಿಪುರಾ ಡಿಸ್ಟ್ರಿಕ್ಟ್ ಹಿಲ್ ಕೌನ್ಸಿಲ್ ಅಂತ ಕರಿತೀವಿ ಅಥವಾ ತ್ರಿಪುರಾ ಟ್ರೈಬಲ್ ಹಿಲ್ ಕೌನ್ಸಿಲ್ ಅಂದ್ರೂ ಅದು ತ್ರಿಪುರಾದಾಗ ಬರ್ತೈತಿ. ಬರ್ತೈತಿ. ನೆಕ್ಸ್ಟ್ ಅದಾದ್ಮೇಲೆ ಯಾವ್ದು? ಮಿಜೋರಾಮ್ದಾಗ 3 ಯಾವ್ಯಾವ ಏನು ಮಾಡಿದ್ರಿ ಅದಕ್ಕೆ ಕೂಡ? MLC ಅಲ್ಲ. ಹಾಂ LCM ಅಂದ್ರೆ ಲಯ, ಮಾರ, ನೆಕ್ಸ್ಟ್ ಚಕಮಾ. ನೆನಪಿರ್ತೈತಲ್ಲ ಅಥವಾ ಚಕಮಾ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರ್ತದ್ರೆ? ಮಿಜೋರಾಮ್ದ. ಯಾಕೆ ಮಿಜೋರಾಮ್ ನೆನಪಿರ್ತಾವಲ್ಲ. ಇವು ಏನು ಹೇಳಿ ಯಾವ ಶೆಡ್ಯೂಲ್ ಹೇಳಿ? ಹಾಂ 6 ಶೆಡ್ಯೂಲ್ ಮತ್ತು ಅಂದಿರಿ. ಮತ್ತು 5ನೇ ಶೆಡ್ಯೂಲ್ 5ನೇ ಅನುಸೂಚಿ ಒಳಗೆ ಎಷ್ಟು ಬರ್ತಾವೆ? 10 ಅವು ನೆನಪದಾವಲ್ಲ. 10 ಅವನೇನು ಬ್ಯಾಡ್ಲ ಹೇಳುದು ನೆನಪದಾವಲ್ಲ. 10 ಹೇಳ್ಬಿಡ್ತೀರಿ. ಒಮ್ಮೆ ರಿವಿಷನ್ ಮಾಡ್ತೀರಿ. ಬಡಗ್ನೆ ಹೇಳಿ ನೋಡು 10 ಬಡ ಹಾಂ ಹಿಂಗೆ ಕೈ ಮಾಡ್ಬಿಟ್ಟು ನೋಡು ಅಲ್ಲಿದ. ಹಾಂ ರಾಜಸ್ಥಾನದಿಂದ ಸ್ಟಾರ್ಟ್ ಮಾಡಿಬಿಡ್ರಿ. ಹೇಳ್ರಿ. ರಾಜಸ್ಥಾನ, ಗುಜರಾತ, ಮಹಾರಾಷ್ಟ್ರ. ಈಗ ಉಲ್ಟಾಕ ಬರ್ತೇನೆ ಹಿಂಗೆ ಒಡಿಸ್ಸಾ, ಆಂಧ್ರ, ಒಡಿಸ್ಸಾ. ಹಾಂ ಕರೆಕ್ಟ್. ಆಂಧ್ರ, ತೆಲಂಗಾಣ, ಒಡಿಸ್ಸಾ ಇವು 3 ಅದು. ನೆಕ್ಸ್ಟ್ ನಡು 3 ಇನ್ನೊಮ್ಮೆ ನಾನೇ ಹೇಳ್ಬಿಡ್ತೇನೆ ನೋಡಿ. ಮತ್ತೆ ಆ ಗದ್ಲನಾಗ ಎಲ್ಲರ ಕನ್ಫ್ಯೂಸ್ ಆಗಿ ನಂದಿರಿ. 10 ಬರ್ತಾವಲ್ಲ. 5ನೇ ಅನುಸೂಚಿ ಒಳಗೆ ಎಷ್ಟು ಬರ್ತಾವ ಅಂದ್ರೆ 10 ಸ್ಟೇಟ್ಗಳು ಬರ್ತಾವೆ. 5ನೇ ಅನುಸೂಚಿಗೆ 6ನೇ ಅನುಸೂಚಿಗೆ ಡಿಫ್ರೆನ್ಸ್ ಏನು ಹೇಳ್ರಿ? ಏನು ಮಾಡ್ತಾರೆ? 5ನೇ ಅನುಸೂಚಿಗೆ 6ನೇ ಅನುಸೂಚಿಗೆ ಡಿಫ್ರೆನ್ಸ್ ಏನಂತ ಕೇಳ್ರ? ಮೇನ್ ಅವ್ನ ಅಪ್ಲೈಡ್ ಕೇಳಿದಾಗ ಏನು ಮಾಡ್ತಾರ? ಈಗ ಅದನ್ನ ಹೇಳಿ ನೋಡಿ. ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಯಾಕೆ ಹೇಳಿ ಅಂದ್ರೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅದಾವಲ್ಲ 6ನೇ ಅನುಸೂಚಿ ಒಳಗೆ. 6ನೇ ಅನುಸೂಚಿ ಬಂದಾಗ ಇವು ಏನು 3 ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಹೇಳಿ ಆ ಏರಿಯಾದಾಗ ಏನು ಗವರ್ನೆನ್ಸ್ ಮಾಡ್ಬೇಕು, ಏನು ಆಡಳಿತ ಮಾಡ್ಬೇಕಂತ ಅವ್ರದ್ದು ಇನಿಷಿಯೇಟಿವ್ ಇರ್ತೈತೆ. ಅವರ ಸ್ವಂತ ಡಿಸಿಷನ್ ತಗೋತಾರೆ. ಸೇಮ್ ಅದು ಏನಂದ್ರೆ ವಿಧಾನಸಭೆ ಹೆಂಗೈತ್ಲ ನಮ್ದು ಸೇಮ್ ಹಂಗೆ ವಿಧಾನಸಭೆ ಇದ್ದಂಗೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂದಾಗ. ಬಟ್ 5ನೇ ಅನುಸೂಚಿ ಒಳಗೆ ಬರ್ತಾವಲ್ಲ ಅವಕ್ಕೆ ಏನಂದ್ರೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಪ್ಲೈ ಆಗಲ್ಲ. 5ನೇ ಅನುಸೂಚಿಗೆ ಯಾಕೆ ಈಗ ರೀಸೆಂಟಾಗಿ ಇವು ನ್ಯೂಸ್ನಾಗ ಇತ್ತಂದ್ರೆ ರೀಸೆಂಟಾಗಿ ಫಸ್ಟ್ ಟೈಮ್ 25 ವರ್ಷ ಆದ್ಮೇಲೆ ಪೇಸಾ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾನ ಅಪ್ಲೈ ಮಾಡ್ಕೋತೈತಿ. ಯಾವ ಸ್ಟೇಟ್? ಜಾರ್ಖಂಡ್. ನೆನಪಿರ್ತಾವಲ್ಲ. ಗೊತ್ತಾತಲ್ಲ. ಈಗ 6ನೇದ 5ನೇದ ಕನ್ಫ್ಯೂಸ್ ಆಗಂಗಿಲ್ಲಲ್ಲ. 6ನೇ ಅನುಸೂಚಿ ಒಳಗೆ ಬಂದಾಗ ಅಲ್ಲಿ ಸ್ವಂತ ವಿಧಾನಸಭೆ ಇದ್ದಂಗೆ ಇವೇನು ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳು ಇರ್ತಾವಲ್ರಿ ಅವರೇ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಎಲೆಕ್ಟೆಡ್ ನಾಮಿನೇಟೆಡ್ ಮೆಂಬರ್ಸ್ಗಳು ಇರ್ತಾರಲ್ಲ ಅವ್ರು ಆಕ್ಟ್ ಮಾಡಿದ್ದ ಅಪ್ಲೈ ಆಕೈತೆ. ಅಲ್ಲಿ ಗೌರ್ಮೆಂಟ್ ಏನು ಇಂಟರ್ಫಿಯರ್ ಮಾಡಕ್ ಬರಂಗಿಲ್ಲ. ಬಟ್ 5ನೇ ಅನುಸೂಚಿ ಒಳಗೆ ಇರ್ತಾವಲ್ಲ ಅದ್ರೊಳಗೆ ಏನು ಮಾಡ್ತಾರೆ? ಬುಡಕಟ್ಟು ಪ್ರದೇಶಗಳತ್ತ ಡಿಕ್ಲೇರ್ ಮಾಡ್ತಾರೆ. ಯಾವ್ದಾರ ಬುಡಕಟ್ಟು ಪ್ರದೇಶ ಅಂತ ಡಿಕ್ಲೇರ್ ಮಾಡಿರ್ತೀನಿ ಆ ಡಿಕ್ಲೇರ್ ಮಾಡಿದ್ದು ಪ್ಲೇಸಿಗೆ ಅಟ್ಟ ಏನು ಮಾಡ್ತಿರ್ತಾರೆ ಅಂದ್ರೆ ಡೈರೆಕ್ಟ್ ಅಲ್ಲಿದು ಏನಂದ್ರೆ ಅಡ್ಮಿನಿಸ್ಟ್ರೇಷನ್ ಗವರ್ನರ್ದಿಂದ ಹಾಕಿರ್ತದೆ. ಉಳ್ಕಿದ್ದು ಏನು ಮಾಡ್ತಿರ್ತಾರೆ ಅಂದ್ರೆ ಗೌರ್ಮೆಂಟ್ ರೂಲ್ಸ್ ಅಪ್ಲೈ ಹಾಕಿರಂಗಿಲ್ಲ ಯಾವ್ದಾರ ಬುಡಕಟ್ಟು ಪ್ರದೇಶದಾಗ. ಕನ್ಫ್ಯೂಸ್ ಆಗಂಗಿಲ್ಲಲ್ಲ. ಯಾಕಂದ್ರೆ 6ನೇ ಅನುಸೂಚಿ ಒಳಗೆ ಬಂದಾಗ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್, 5ನೇ ಅನುಸೂಚಿ ಬಂದಾಗ ಪೇಸಾ ಅದು ಆಕ್ಟ್ ಹಾಕದ್. ಈ ಪೇಸಾ ಯಾಕೆ ಹೇಳತ್ತೀವಿ ಅಂದ್ರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾ. ನಾವು ಪಂಚಾಯತ್ ಅನ್ನೋದು ನಮ್ಮ ಇಂಡಿಯಾದಾಗ ಮೂಲ ಸಂವಿಧಾನದಾಗ ಇತ್ತನ್ ಪಂಚಾಯತ್ ಸಿಸ್ಟಮ್ ಇದ್ದಿದ್ದಿಲ್ಲ. ಯಾವ ತಿದ್ದುಪಡಿ ಪ್ರಕಾರ ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತೀವಿ? ಯಾವ್ದಾ? 73ನೇ ತಿದ್ದುಪಡಿ ಪ್ರಕಾರ ಪಂಚಾಯತ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ವಲ್ಲ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಅಂತ ಐತಿ. ಆ ಪಂಚಾಯತ್ ರಾಜ್ ಏನೇ ಮಾಡ್ತೇಳಿ ಅದೇನಾಕತ್ತಂದ್ರೆ ಈ ಬುಡಕಟ್ಟು ಪ್ರದೇಶಕ್ಕೆ ಅಪ್ಲೈ ಆಗಂಗಿಲ್ಲ. ಅದ್ರ ಸಲ್ಬಂದೆ ಯಾವ ತರ್ತಾರ ಅಂದ್ರೆ ಪೇಸಾ ತರ್ತಾರ. ಪೇಸಾಕ್ ಫುಲ್ ಫಾರ್ಮ್ ಏನಂದ್ರೆ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ ಏರಿಯಾ. ಈ ಪಂಚಾಯತ್ ನಮ್ಮ ಕರ್ನಾಟಕದಾಗ ಇದ್ದಲ್ಲಿ ಜಿಲ್ಲಾ, ತಾಲೂಕಾ, ಗ್ರಾಮ ಮಟ್ಟ ಎಲ್ಲ ಕಡೆ ಐತಿ. ನಮ್ಮಲ್ಲಿ ಎಲ್ಲ ಕಡೆ ಪಂಚಾಯತ್ ಅಪ್ಲೈ ಆಕತ್. ಯಾಕಂದ್ರೆ ನಾವು 5ನೇ ಶೆಡ್ಯೂಲ್ನಾಗ ಇಲ್ಲ. ಇದು ಇನ್ ಕೇಸ್ ಎಲ್ಲರ ನಮ್ಮಲ್ಲಿ ಒಂದು ಬುಡಕಟ್ಟು ಪ್ರದೇಶ ಅಂತ ಡಿಕ್ಲೇರ್ ಮಾಡಿರ್ತೀನಿ ಅವಾಗ ಏನ್ ಮಾಡ್ಬೇಕಂದ್ರೆ ಪೇಸಾ ಅಪ್ಲೈ ಮಾಡ್ಕೋಬೇಕಿತ್ತು. ಅದ್ರೊಳಗೆ ಏನಂದ್ರೆ ಎಕ್ಸೆಪ್ಷನ್ ಇರ್ತೈತೆ. ಪಂಚಾಯತ್
ಬ್ಯಾಡಗಿ ಮತ್ತು ಪೇಸಾದ ಫುಲ್ ಫಾರ್ಮ್ ಗೊತ್ತಲ್ಲ, ಪಂಚಾಯತ್ ಎಕ್ಸ್ಟೆಂಟ್ ಶೆಡ್ಯೂಲ್ ಏರಿಯಾ ಅಂತ ಬರ್ತದೆ. ಅದನ್ನ ಅಪ್ಲೈ ಈ ರೀಸೆಂಟ್ ಆಗಿ ಮಾಡ್ಕೊಂಡಿದ್ದ ಸ್ಟೇಟ್ ಯಾವ್ದಂದ್ರೆ ಜಾರ್ಖಂಡ್. 5ನೇ ಅನುಸೂಚಿ ಒಳಗೆ ಎಷ್ಟು ಬರ್ತಾವ ಅಂದ್ರೆ 5 2 10 ನೆನಪಿರ 10 ಬಂದಾಗ ಹೇಳ್ತೇನ್ರಿ. 1ನೇದು ರಾಜಸ್ಥಾನ, ಅದ್ರ ಕೆಳಗೆ ಬರೋದು ಗುಜರಾತ್, ಅದ್ರ ಕೆಳಗೆ ಬರೋದು ಮಹಾರಾಷ್ಟ್ರ. ಇವು 3 ಬಾರ್ಡರ್ ಹಂಚ್ಕೊಂಡಿದ್ದದ. ಈ ಕಡೆ 3 ಅದು. ಅದಾದ್ಮೇಲೆ ಇಲ್ಲಿ ಆಂಧ್ರದಿಂದ ಸ್ಟಾರ್ಟ್ ಮಾಡೋದು. ಆಂಧ್ರದಿಂದ ಡಿವೈಡ್ ಆಗಿದ್ದು ಯಾವ್ದು ತೆಲಂಗಾಣ. ಅವು 2 ಬರಬೇಕು, ಆಂಧ್ರ ತೆಲಂಗಾಣ. ಅದ್ರ ಮೇಲೆ ಬರೋದು ಯಾವ್ದಾರ ಒಡಿಸ್ಸಾ. 6 ಅದು ಅಲ್ಲ, 3 6 ಅದು. ಅದಾದ್ಮೇಲೆ ನಡು ಡೈರೆಕ್ಟ್ ಲೈನ್ ನೋಡಿದ್ರೆ ಈ ಕಡೆ ಬರ್ತದೆ ಛತ್ತೀಸ್ಗಢ, ಜಾರ್ಖಂಡ್, ಛತ್ತೀಸ್ಗಢ, ಮಧ್ಯಪ್ರದೇಶ. ಅದು 9 ಅದು. ಇದಾದ್ಮೇಲೆ ಲಾಸ್ಟ್ ಇನ್ನೊಂದು ಬರ್ತೈತೆ ಯಾವ್ದಾರ ಹಿಮಾಚಲ್ ಪ್ರದೇಶ. ಯಾವ ಇದ್ರೊಳಗಿದ 5ನೇ ಅನುಸೂಚಿ ಒಳಗೆ ನೆನಪಿರ್ತೈತಲ್ಲ ಎಷ್ಟು ಸ್ಟೇಟ್ಗಳು ಬರ್ತಾವ 5ನೇ ಅನುಸೂಚಿ ಒಳಗಂದ. ಇವು 2 ಯಾವ ಭಾಗದಾಗ ಬರ್ತಾವ ಅಂತ ಕೇಳ್ರ. 5ನೇ ಅನುಸೂಚಿ ಮತ್ತು 6ನೇ ಅನುಸೂಚಿ ಯಾವ ಭಾಗದಾಗ ಬರ್ತಾವ? 10ನೇ ಭಾಗದಾಗ, 11ನೇ ಭಾಗನಾಗ, 10ನೇ ಭಾಗನಾಗ. 10ನೇ ಭಾಗನಾಗ ಬುಡಕಟ್ಟು ಪ್ರದೇಶಗಳಂತ ಕರಿತೀವಲ್ಲ, ಯಾವ್ದಾದ್ರ 10ನೇ ಭಾಗದಾಗ. ಸಂವಿಧಾನದ ಭಾಗಗಳು ನೆನಪದಾವಲ್ಲ, ಅವನಂದ್ರು ರಿವಿಷನ್ ನೋಡಿರಿ, ನೆನಪಿಟ್ಕೋಬೇಕು. ಒಟ್ಟು ಎಲ್ಲ ಅನ್ನ ಮಾಡಿಸಿ 1ನೇದ ಹೇಳ್ಕೊತ ಹೋಗ್ಬಿಡು. ಒಟ್ಟು ಹೇಳಿ 1ನೇದ ಯಾವ್ದ ಒಕ್ಕೂಟ ಮತ್ತು ಭೂಪ್ರದೇಶ ಹೇಳ್ರಿ ನೀವು. 2ನೇದ ಪೌರತ್ವ. 3ನೇದ ಮೂಲಭೂತ ಹಕ್ಕುಗಳು. 4ನೇದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. 4A ಯಾವ್ದ ಕರ್ತವ್ಯಗಳು. 4A ಆತನ 5 ಕೇಂದ್ರ ಸರ್ಕಾರ. 6 ರಾಜ್ಯ ಸರ್ಕಾರ. 7 ರದ್ದು. ಬೆಂಕಿ ರದ್ದು. 8 ಏನ ಕೇಂದ್ರಾಡಳಿತ ಪ್ರದೇಶಗಳು. 9 ಪಂಚಾಯತ್. 9A ಮುನ್ಸಿಪಾಲಿಟೀಸ್. 9B 10 ಅನುಸೂಚಿತ ಮತ್ತು ಬುಡಕಟ್ಟು. ಇಲ್ಲಿ ಬತ್ತಲ್ಲ ಅನುಸೂಚಿತ ಮತ್ತು ಬುಡಕಟ್ಟು ಯಾಕೆ ಮಾಡ್ರಿ ಅಂದ್ರೆ ಅಲ್ಲಿ ಅನುಸೂಚಿಗಳು ಬಂದವಲ್ಲ, ಅದ್ರೊಳಗೆ ಅನುಸೂಚಿತ ಮತ್ತು ಬುಡಕಟ್ಟು ಅಂದ್ರೆ 5 6 ಶೆಡ್ಯೂಲ್ ಎಲ್ಲಿ ಬರ್ತಾವ ಅಂದ್ರೆ 10ನೇ ಭಾಗನಾಗ. ಅದ್ರ ಆರ್ಟಿಕಲ್ ಯಾವ ಬಂದು ಓದ್ತೀನಿ 10ನೇ ಭಾಗದಾಗ ಯಾವ ಆರ್ಟಿಕಲ್ ಬರ್ತಾವಲ್ಲ ಅದಕ್ಕೆ ಅಪ್ಲೈ ಹಾಕೋ. 11ನೇ ಭಾಗ ಕೇಂದ್ರ ಮತ್ತು ಆಸ್ತಿ ಆಯ್ತು. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. 12ನೇ ಭಾಗ ಆಸ್ತಿ. ಕರೆಕ್ಟ್, ಆಸ್ತಿ ಅದು ಬಂದ್ರೆ 12ನೇ ಭಾಗ. ನ್ಯೂಸ್ನಾಗ ಐತಲ್ಲ, ಯಾಕಂದ್ರೆ ಈಗ ರೀಸೆಂಟ್ ಆಗಿ ಒತ್ತುವರಿ ಮಾಡ್ಕೋಬೇಕು, ಹೊಲ ತಗೋಬೇಕು ಅನ್ನತ್ತಾರಲ್ಲ, ಇವೆಲ್ಲ ಎಲ್ಲಿ ಬರ್ತಾವ ಅಂದ್ರೆ ಆಸ್ತಿ ಅದು ನಗದಿಕ. ಇದನ್ನ ಆಸ್ತಿ ಅದು ಬರ್ತೇನೆ ಎಲ್ಲಿ ಅಂದ್ರೆ 12ನೇ ಭಾಗನಾಗ. ನೆಕ್ಸ್ಟ್ 13ನೇ ಭಾಗ ವಾಣಿಜ್ಯ ವ್ಯಾಪಾರ. ಎಸ್ 12ನೇ 13ನೇ ಭಾಗ. 14ನೇ ಭಾಗ ಯಾವ್ದ UPSC KPSC ಅಥವಾ ಇದನ್ನ ಏನತ್ತಾರ ಅಖಿಲ ಭಾರತ ಅನ್ನಂಗಿಲ್ಲ, ಲೋಕಸೇವಾ. ಅಖಿಲ ಭಾರತ ಸೇವೆಗಳು ಬೇರೆ, ಲೋಕಸೇವಾ ಆಯೋಗ ಬೇರೆ. ಅಖಿಲ ಭಾರತ ಸೇವೆಗಳಂದ್ರೆ UPSC ಬರಂಗಿಲ್ಲ. ಅಖಿಲ ಭಾರತ ಸೇವೆಗಳು ಓನ್ಲಿ 3 ಬರ್ತಾವ. UPSC ನ ಕಂಡಕ್ಟ್ ಮಾಡ್ತದೆ, ಬರೇ 3 ಬರ್ತಾವ. ಯಾವ ಬರ್ತಾವ ಅಖಿಲ ಭಾರತ ಸೇವೆಗಳು? 3 IAS, IPS, IFS. ಯಾವ್ದ ಫಾರೆಸ್ಟ್ ಸರ್ವಿಸ್. ಇವ್ ಅಖಿಲ ಭಾರತ ಹೇಳಿದ್ನಲ್ಲ, ಅಖಿಲ ಭಾರತ ಅಂದ್ರೆ ಇಂಡಿಯಾದಾಗ ಎಲ್ಲಿ ಬೇಕಾದ್ ಮಾಡ್ಬೋದು. ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇವೇನಾದ್ರು ಪಾರ್ಟ್ ಆಗಿ ಬರ್ತಾವ UPSC ಕಂಡಕ್ಟ್ ಮಾಡೋದು. ಅವಕ್ಕೆಲ್ಲ ಅಖಿಲ ಭಾರತ ಸೇವೆಗಳು ಯಾಕೆ ಅನ್ನಂಗಿಲ್ಲ ಅಂದ್ರೆ ಅವ್ನು ಏನ್ ಮಾಡ್ತಾವ ಅಂದ್ರೆ ಡೈರೆಕ್ಟ್ ಸೆಂಟ್ರಲ್ ದಿಂದ ಅವ್ರು ಅಡ್ಮಿನಿಸ್ಟ್ರೇಷನ್ ಮಾಡ್ತಿರ್ತಾರೆ. ಹೇಳಿನಲ್ಲ ಅಖಿಲ ಭಾರತ ಸೇವೆಗಳ ಇವ ಯಾಕೆ 3ಕ್ಕೂ ಕರಿತಿರ್ತಾರೆ ಅಥವಾ ರಿಪೀಟೆಡ್ ಕ್ವಶನ್ ಕೇಳಿದಾಗ ಕನ್ಫ್ಯೂಸ್ ಮಾಡ್ತಿರ್ತಾರಲ್ಲ. ಅಖಿಲ ಭಾರತ ಸೇವೆಗಳು ಬಂದ್ರೆ 3 ಬರ್ತಾವ. IAS, IPS, IFS. ಇವ್ರು 3 ಏನ್ ಮಾಡ್ತಿರ್ತಾರೆ ಅಂದ್ರೆ ನಮ್ದು ಸ್ಟೇಟ್ ದ ರೊಕ್ಕ ತಗೋತಿರ್ತಾರ. ಬಟ್ ಗೌರ್ಮೆಂಟ್ ಎಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ತೈತೆ ಅಂದ್ರೆ ಕೇಂದ್ರದಿಂದ ಅವ್ರನ್ನ ಅಪಾಯಿಂಟ್ ಮಾಡಿರ್ತಾರ. ಸೆಂಟ್ರಲ್ ಸ್ಟೇಟ್ ದಿಂದ ಏನಂದ್ರ ರೊಕ್ಕ ತಗೋದು ಅಥವಾ ಸ್ಟೇಟ್ ದವ್ರು ಟ್ರಾನ್ಸ್ಫರ್ ಮಾಡೋದು ಅಧಿಕಾರ ಮಾಡ್ತಿರ್ತಾರೆ. ಕರೆಕ್ಟಾ? UPSC ದವ್ರಕ್ಕೆ ಏನಂದ್ರೆ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ. ಬಟ್ ಅಖಿಲ ಭಾರತ ಸೇವೆಗಳು ಇವು 3 ಕರಿತೀವಿ ಅಂದ್ರೆ ಇದ್ರ ಸಲ್ಮಂದ್. ಇವು ಉಳ್ಕಿದ್ದು ಏನ್ ಸರ್ವಿಸ್ಗಳು ಅದಾವಲ್ರಿ ಅವೆಲ್ಲ ಡೈರೆಕ್ಟ್ ಅಡ್ಮಿನಿಸ್ಟ್ರೇಷನ್ ಯಾರ್ದಂದ್ರೆ ಸೆಂಟ್ರಲ್ ದಿಂದ ಹಾಕೋ. ಈಗ IRS ಸರ್ವಿಸ್ ಅಂತ ಇರ್ತಾರಲ್ಲ, ಅವ್ರಿಗೆ ಏನಂದ್ರೆ ನಾವು ಸ್ಟೇಟ್ ಗೌರ್ಮೆಂಟ್ ದವ್ರಿಗೆ ರೊಕ್ಕ ಕೊಡಂಗಿಲ್ಲ. ಯಾರು ಕೊಡ್ತಾರೆ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್. ಅದು UPSC ದಾಗ 24 ಅದಾವ. ಸಬ್ ಸಣ್ಣ ಇಂಡಿಯನ್ ರೈಲ್ವೆ ಸರ್ವಿಸ್ ಅವು ಇವು ಬರ್ತಲ್ಲ, ಅವು ಏನು UPSC ನೇಮಕ ಮಾಡ್ತದ್ಲಿ ಅವೆಲ್ಲ. ಅದಕ್ಕೆ ಹೇಳಿ 14ನೇ ಭಾಗ ಇದಕ್ಕೆ ಸಂಬಂಧ ಬರ್ತದೆ, ಲೋಕಸೇವಾ ಆಯೋಗಗಳಿಗೆ ಬರ್ತಾವ. ನಾಳೆ ಅದ್ರೊಳಗೆ ಲೋಕಸೇವಾ ಆಯೋಗಗಳದಾಗ ಪಾರ್ಟ್ ಇದೆ ಅಖಿಲ ಭಾರತ ಸೇವೆಗಳಂತೇಳಿ UPSC ಕಂಡಕ್ಟ್ ಮಾಡಿದ್ರೆ ಗೊತ್ತಾತಲ್ಲ. ಲೋಕಸೇವಾ ಆಯೋಗಗಳು ಬಂದ್ರೆ KPSC UPSC 2 ಬರ್ತಾವ. KPSC ಚೇರ್ಮನ್ ಯಾರು ತೆಗಿತಾರ್ರಿ? ರಾಷ್ಟ್ರಪತಿ ತೆರಿಬೇಕು. ರೀಸೆಂಟ್ ಆಗಿ ನ್ಯೂಸ್ನಾಗ ಇದ್ರಲ್ಲ ಆರ್ಟಿಕಲ್ ನೆನಪದಾವ. ಯಾವ ಆರ್ಟಿಕಲ್ ಪ್ರಕಾರ ತೆಗಿತಾರ? 317 ನೆನಪದಾವ. 317 1 2 3 3 ಹೇಳ್ಬಿಡ್ರಿ ನಂಗೆ. 3171 ಏನ? 3171 ಅಂತ ಬರ್ತದ. ಏನ ಕಮಿಟಿ ಮಾಡ್ಬೇಕು? ಯಾವ್ದಾರ ಸುಪ್ರೀಂ ಕೋರ್ಟ್ ಏನ್ ಮಾಡ್ಬೇಕಾರ ತನಿಖೆ ಮಾಡ್ಬೇಕ. 3172 ಅಂತ ಬಂದಾಗ 317 ಭಾಗ 2 ಸಸ್ಪೆಂಡ್ ಮಾಡೋದು. ಯಾರು ಸಸ್ಪೆಂಡ್ ಮಾಡ್ತಾರ? ಯಾರ? ರಾಜ್ಯಪಾಲ. ಸಸ್ಪೆಂಡ್ ಯಾರು ಮಾಡೋದು ಅಧಿಕಾರ? ರಾಜ್ಯಪಾಲ. ಅದ ತಾತ್ಕಾಲಿಕನೇ ಇರ್ತಾನ. ಸಸ್ಪೆಂಡ್ ಮಾಡೋದಂದ್ರೆ ತಾತ್ಕಾಲಿಕನೇ ಯಾವಾಗಿದ್ರು ಯಾರು ಮಾಡ್ತಾರ ಅಂದ್ರೆ ರಾಜ್ಯಪಾಲ. ಅದಾದ್ಮೇಲೆ ಲಾಸ್ಟ್ 317 ಬಂದ್ರೆ ಏನ್ರಿ? ರಾಷ್ಟ್ರಪತಿ ಏನ್ ಮಾಡ್ತಾರ ಅಂದ್ರೆ ತೆಗಿತಾರ. ಈಗ ಹೇಳ್ರಿ ನೋಡು, ಸಂವಿಧಾನದಾಗ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ಇರಲ್ದ ಚೇರ್ಮನ್ ತೆಗಿಬೋದೋ ಇಲ್ಲೋ? ತೆಗಿಬೋದಲ್ಲ. ನೆನಪಿರ್ತೈತಲ್ಲ. ಇವು KPSC ರೀಸೆಂಟ್ ಆಗಿ ನ್ಯೂಸ್ನಾಗ ಇದ್ರಲ್ಲ, ಸಾವುಕಾರಲ್ಲ ಇದನ್ನ ಯಾರ ಶಿವಶಂಕರಪ್ಪ ಸಾವುಕಾರ ರೀಸೆಂಟ್ ಆಗಿ ನ್ಯೂಸ್ನಾಗ ಇದ್ರ ಆರ್ಟಿಕಲ್ಗಳು ನೆನಪದಾವ. ಎಲ್ಲ ಬಡ ಹೇಳ್ಬಿಡ್ರಿ ನೋಡು. ಎಲ್ಲಿಂದ ಸ್ಟಾರ್ಟ್ ಆಕ್ಕವು?
315ರಿಂದ. ಈ 315 ಯಾಕೆ ನೆನಪಿಟ್ಕೊಡಿ ಅಂದ್ರೆ 310, 12 ಎಲ್ಲ ಅದ ಭಾಗಕ್ಕೆ ಬರ್ತವೆ ಅಂದ್ರೆ 14ನೇ ಭಾಗನಾಗ ಅವು ಕರೆಕ್ಟ್ ನಿಮ್ದೆಲ್ಲ 310, 11 ಇದಾವಲ್ಲ. ಇವೇನಂದ್ರೆ ನಮ್ಮಲ್ಲಿ ಸರ್ವಿಸ್ಗಳು ಇರ್ತಾವಲ್ಲ ಅವ್ರಿಗೆ ಏನಂದ್ರೆ ಸೆಕ್ಯೂರಿಟಿ ಕೊಡಕ ಯಾವ್ದಂದ್ರೆ ಪ್ರೆಸಿಡೆಂಟ್ ಏನಂತೀವಿ ಅದಕ್ಕೆ ಪ್ರೆಜರ್ ಆಫ್ ಇದನ್ನ ಏನಂತಾರ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅದ್ ಕರಿತೀವಿ. ಯಾವ್ದಂದ್ರೆ 310ನೇ ಆರ್ಟಿಕಲ್, 311ನೇ ಆರ್ಟಿಕಲ್ ನ್ಯೂಸ್ನಾಗ ಅದನ್ನೊಂದು ಕೇಳ್ಯಾನ 311. ಅಥವಾ ಸಹಕಾರಿ ಇದನ್ನ ಏನಂತಾರ ಸರ್ಕಾರಿ ನೌಕರರಿಗೆ ಇದನ್ನ ಸೆಕ್ಯೂರಿಟಿ ಕೊಡೋದು ಯಾವ ಆರ್ಟಿಕಲ್ ಅಂತ ಹೇಳ್ರ 311 ತೆಗೆದು ಹೆಂಗಿಲ್ಲ ಇವು ಎಲ್ಲ ಆರ್ಟಿಕಲ್ ಏನಂದ್ರೆ ನೌಕರಿ ಮಾಡೋರ ಬಗ್ಗೆ ಹೇಳ್ತಿರ್ತಾವ. ಬಟ್ ಆಯೋಗಗಳ ಬಗ್ಗೆ ಸ್ಟಾರ್ಟ್ ಆಗೋದು ಎಲ್ಲಿಂದ 315ರಿಂದ. 315ರಿಂದ ಹೇಳ್ಕೊತವ್ರಿ. 315 ಏನ್ ಹೇಳ್ತೈತಿ ಏನ್ರಿ ರಚನೆ ಬಗ್ಗೆ. 316 ಬಂದಾಗ ನೇಮಕ. ವೆರಿ ಗುಡ್. 316 ಬಂದಾಗ ನೇಮಕ. 317 ಬಂದಾಗ ಅದ ಇವು 317 ಸಿರೀಸ್. 318 ಬಂದಾಗ ಸಿರೀಸ್ ಹೇಳಿದ್ರಲ್ಲಿ 20 ತನಕ ಹೇಳ್ಬಿಡ್ರಿ. 315ರಾಗ ರಚನೆ ಮಾಡ್ತೀವಿ. UPSC KPSC ಇರ್ಬೇಕು ಅನ್ನೋದ 315. 316 ಏನ್ ಮಾಡ್ತಾರಂದ್ರೆ ಅವ್ರನ್ನ ಹೆಂಗ್ ಅಪಾಯಿಂಟ್ ಮಾಡ್ಬೇಕು, ಅವ್ರದ್ದು ಏನ್ ಅಧಿಕಾರ ಇರ್ತೈತಲ್ಲ ಅದನ್ನ ಇರ್ತೈತ ಏನ ಅಧಿಕಾರ ಇದೆ 316. ಮುಂದೇನತ್ತ ಅದನ್ನ ಹೇಳಿ. 317 ಬಂದಾಗ ಸಸ್ಪೆಂಡ್ ಮಾಡೋದು. ಅವು 3 ಭಾಗ ಬಂದು. 318 ಬಂದಾಗ 318 ಏನ್ ಸೇವಾ ನಿಯಮಗಳು ಬರ್ತಾವಲ್ಲ 318 ಕರೆಕ್ಟ್. ರೂಲ್ಸ್ ಏನ್ ಬರ್ತೈತಿ, ಹೆಂಗ್ ರೂಲ್ಸ್ ಅವ್ರಿಗೆ ಏನ್ ಅಪ್ಲೈ ಆಕತ್ಲ ರೂಲ್ಸ್ ಅಪಾಯಿಂಟ್ ಮಾಡೋದು ಏನ್ ಬರ್ತೈತಿಲ್ಲ ಅದು ರೂಲ್ಸ್ ಬರುದು ಎಲ್ಲ ಅಂದ್ರ 18. 19 ಬಂದಾಗ್ರಿ 19ನೇದು ಏನೈತಿ 19ನೇದು ಏನೈತಿ ಹೇಳಿ ನಾ ಆಪ್ಷನ್ ಕೊಡ್ತೀನಿ. ಪೋಸ್ಟ್ ರಿಟೈರ್ಮೆಂಟ್ ಬಗ್ಗೆ. ಆಮೇಲೆ ಪೋಸ್ಟ್ ರಿಟೈರ್ಮೆಂಟ್ ಬಗ್ಗೆ ಯಾವ್ದಂದ್ರೆ 19. ಈ ಪೋಸ್ಟ್ ರಿಟೈರ್ಮೆಂಟ್ ಯಾಕೆ ಕೇಳ್ಬೋದ್ರೆ ಈ ಶಿವಶಂಕರಪ್ಪ ಸಾವ್ಕಾರನ್ ತೆಗೆದ್ಮೇಲೆ ಅವ್ರು UPSC ಚೇರ್ಮನ್ ಆಗ್ಬೋದನ್ರಿ ಹೊಳೆ ಹೋಗಿ ನೆನಪಿಟ್ಕೊಡಿ. ಬಟ್ ಇವ್ ಶಿವಶಂಕರಪ್ಪ ಸಾವ್ಕಾರ ರಿಟೈರ್ಡ್ ಆಗಿಲ್ರಿ UPSC ಚೇರ್ಮನ್ ಆಗ್ಬೋದಿತ್ತಾನ ಆಗ್ಬೋದಿತ್ತು. ಇವ್ ಅಪ್ಲೈಡ್ ಮೇಲೆ ಕೇಳಿರ್ತಾರೆ ಗೊತ್ತಾತಲ್ಲ. KPSC UPSC ಇರ್ತಿದ್ಲ. KPSC ಮೆಂಬರ್ಗಳು ಯಾರು ರಿಟೈರ್ಡ್ ಆದ್ರು ಅಥವಾ ಪೋಸ್ಟ್ ರಿಟೈರ್ಮೆಂಟ್ ಆದ್ಮೇಲೆ ಯಾವ ಪೋಸ್ಟ್ ಅದಾವು ಅಥವಾ ಯಾವ ಪೋಸ್ಟಿಗೆ ಅವೈಲೇಬಲ್ ಆಗ್ತಾರಂದ್ರೆ ಅವ್ರ ಅದನ್ನ ಯಾವ ಆರ್ಟಿಕಲ್ ಹೇಳ್ತಾರೆ 319ನೇ ಆರ್ಟಿಕಲ್. KPSC ಚೇರ್ಮನ್ ರಿಟೈರ್ಡ್ ಆದ್ರೆ ಓನ್ಲಿ ಎಲ್ಲಿ ಮಾಡ್ಬೋದ್ರೆ UPSC ದಾಗ ಹೋಗ್ಬೋದು. ಅಕಸ್ಮಾತ್ UPSC ಚೇರ್ಮನ್ ರಿಟೈರ್ಡ್ ಆದ್ರೆ ಮನೆಗೆ ಹೋಗ್ಬೇಕು. ಅದು ಲಾಸ್ಟ್ 319 ಇದು ಪೋಸ್ಟ್ ರಿಟೈರ್ಮೆಂಟ್ ಬಗ್ಗೆ ಹೇಳೋದು. 320 ಬಂದತ್ತೇಳಿ ಅದು ಹೆಂಗ ವರ್ಕ್ ಮಾಡ್ತಿರ್ಲಿಲ್ಲ ಅಥವಾ ಫಂಕ್ಷನ್ ಆಫ್ ಏನಂತ ಕರಿತೀವಿ ಅಂದ್ರೆ KPSC UPSC ಗೊತ್ತಾತಲ್ಲ. ಇದ್ರೊಳಗೆ ಕ್ವಶನ್ ಏನೋ ಅಪ್ಲೈಡ್ ಕೇಳಿದ್ರು ಗೊತ್ತಾಕಲ್ಲ ಆರ್ಟಿಕಲ್ಗಳು. ಇದನ್ನ ರಾಷ್ಟ್ರಪತಿ ಡೈರೆಕ್ಟ್ ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಜಾಯಿಂಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಬರ್ತೈತಲ್ಲ ಅದರ ಅಧ್ಯಕ್ಷರ ನೇಮಕ ಮಾಡುವ ಅಧಿಕಾರ ಮತ್ತು ತೆಗೆಯುವ ಅಧಿಕಾರ ಯಾರಿಗಿರ್ತದೆ ರಾಷ್ಟ್ರಪತಿಗೆ ಇರ್ತದೆ. ಬಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನೇಮಕ ಮಾಡುವ ಅಧಿಕಾರ ಯಾರಿಗಿರ್ತದೆ ರಾಜ್ಯಪಾಲಿಗೆ ಇರ್ತದೆ. ಬಟ್ ತೆಗೆಯುವ ಅಧಿಕಾರ ಯಾರಿಗಿರ್ತದೆ ಅಂದ್ರೆ ಸಸ್ಪೆಂಡ್ ಮಾಡುವ ಅಧಿಕಾರ ರಾಜ್ಯಪಾಲಿಗೆ. ಈಗ ಪ್ರೆಸಿಡೆಂಟ್ ತೆಗಿಬೇಕಾದ್ರೆ ವಿದೌಟ್ ಸುಪ್ರೀಂ ಕೋರ್ಟ್ ಎನ್ಕ್ವೈರಿ ತೆಗಿಬಹುದು ಇಲ್ಲೋ ಅಂದ್ರೆ ತೆಗಿಬಹುದು. ಯಾವ ಆರ್ಟಿಕಲ್ ಹೇಳ್ತೈತ್ರಿ 317C. 1 2 2 ಕೊಡ್ಲಿ ಏನೇ ಕೊಡ್ಲಿ ಒಟ್ಟು 317ರಾಗ ಸಸ್ಪೆಂಡ್ ಬರ್ತೈತಿ. ಒಂದೇದು ಏನೈತಂದ್ರೆ ಸುಪ್ರೀಂ ಕೋರ್ಟ್ ಕಂಪಲ್ಸರಿ. ಮತ್ತೆ ನಾಳೆ ಕೇಳ್ಬೋದ್ರಿ. ಈಗ ಇದನ್ನ ಏನಂದ್ರೆ ಈಗ ಅಪ್ಲೈಡ್ ಏನ್ ಕೇಳಿರ್ತಾರೆ ಗೊತ್ತ ಕ್ವಶನ್. ರೀಸೆಂಟ್ ಆಗಿ ಕರ್ನಾಟಕದಾಗ KPSC ಚೇರ್ಮನ್ಗಳು ತೆಗಿಬೇಕಂದಿದ್ರ ಅದನ್ನ ಹೈಕೋರ್ಟ್ ತನಿಖೆ ಮಾಡ್ಬೋದು ಇಲ್ಲೋ ಅಂದ್ರ ಮಾಡಕ್ ಬರಂಗಿಲ್ಲ. ಹೈಕೋರ್ಟ್ ತನಿಖೆ ಮಾಡಕ್ ಬರಂಗಿಲ್ಲ. ಇದು ನೆನಪಿಟ್ಕೋರಿ. ಯಾಕಂದ್ರೆ KPSC ಚೇರ್ಮನ್ ಅಂದ್ರೆ ಹೈಕೋರ್ಟ್ ಮಾಡತ್ತೀನಿ. ಹೈಕೋರ್ಟ್ದಾಗ ಇನ್ಫ್ಲೂಯೆನ್ಸ್ ಆಗತ್ತ. ಈಗ ಎಲ್ಲರಿಗೂ ಏನ್ ಡೌಟ್ ಅಂದ್ರೆ KPSC ಹೈಕೋರ್ಟ್ನ ಕೇಸ್ ಏನೈತೆ ಅಂದ್ರೆ ಅವ್ರ ಮಗಳ ಕೇಸ್ ಐತೆ, ಅವ್ರದ್ದು ಕೇಸ್ ಇಲ್ಲ. ಅವ್ರ ಮಗಳು ಏನ್ ಮಾಡ್ರ ಅಂದ್ರೆ ಇಲ್ಲಿಗಲ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಇದನ್ನ ಮಾಡ್ರ ಫೋರ್ಜರಿ ಮಾಡರತ್ತ ಐತಿ ಹೈಕೋರ್ಟ್ನಾಗ. ಬಟ್ ತನಿಖೆ ಯಾರು ಮಾಡ್ಬೇಕಾರ ಕಂಪಲ್ಸರಿ ಯಾರು ಮಾಡ್ತಾರ ಅಂದ್ರೆ ಸುಪ್ರೀಂ ಕೋರ್ಟ್. ಯಾಕೆ ಸುಪ್ರೀಂ ಕೋರ್ಟ್ದಾರ ಅಂದ್ರೆ ಆಲ್ರೆಡಿ ಏನಂದ್ರೆ ಪ್ರೆಸಿಡೆಂಟ್ ತೆಗಿಯವ್ರು ಇರ್ತಾರ. ಅವ್ರ ಹೈಕೋರ್ಟ್ ಡಿಸಿಷನ್ ಕೇಳಂಗಿಲ್ಲ ಸುಪ್ರೀಂ ಕೋರ್ಟ್. ಯಾಕಂದ್ರೆ ಹೈಕೋರ್ಟ್ ಏನ್ ಬೇಕಾದ್ ಕೊಡ್ಬೋದಲ್ಲ. ಅದ್ರ ಸಲುವಾಗಿ ಎಲ್ಲಿ ಅಂದ್ರೆ ತನಿಖೆ ಯಾರು ಮಾಡ್ಬೇಕಂದ್ರೆ ಸುಪ್ರೀಂ ಕೋರ್ಟ್ ದವ್ರ ಮಾಡ್ಬೇಕು. ಅದು ಆರ್ಟಿಕಲ್ ಯಾವ್ದಂದ್ರೆ 317(1). ಆಮೇಲೆ B ಬಂದಾಗ ಏನಂದ್ರೆ ಸಸ್ಪೆಂಡ್ ಮಾಡೋದ. 3 ಬಂದಾಗ ಈ ಸಸ್ಪೆಂಡ್ ಮಾಡುವ ಅಧಿಕಾರ KPSC ಯಾರಿಗೆ ಐತೆ ಅಂದ್ರೆ ರಾಜ್ಯಪಾಲಕ್ಕೆ. ಜಾಯಿಂಟ್ ಇದನ್ನ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಸ್ಪೆಂಡ್ ಮಾಡುವ ಅಧಿಕಾರ ಯಾರಿಗಿರ್ತದೆ ರಾಷ್ಟ್ರಪತಿ. ಇವು ಏನೋ ಒಟ್ಟ ಕ್ವಶನ್ ಹೆಂಗ್ ಬೇಕಾದ್ ಕೇಳಿ ಅವ್ರು ಕನ್ಫ್ಯೂಸ್ ಆಗಬಾರ್ದು ಗೊತ್ತಾಯ್ತಲ್ಲ. ಈಗ ರೀಸೆಂಟ್ ಆಗಿ ನ್ಯೂಸ್ನಾಗ ಐತಿ. ನೆಕ್ಸ್ಟ್ ಇವ್ ಹೇಳ್ರಿ ಇದು ಆಪರೇಷನ್ ನನ್ನೇ ಪರಿಸ್ಥಿತಿ ಮಾಡ್ತಾರೆ. ಏನಂದ್ರೆ ಭಾಗಗಳು ಮುಗಿದಿಲ್ಲ ಸಾರಿ 14 ಆತ. 14ನೇ ಭಾಗದ್ದು ಹೇಳ್ರಿ. ಈಗ 14A ಭಾಗ ಯಾವ್ದ ನ್ಯಾಯ ಮಂಡಳಿಗಳ ಬರ್ತಾವಲ್ಲ. ನ್ಯಾಯ ಮಂಡಳಿಗಳು ಬಂದಾಗ 14A ಅಂತ ಬರ್ತಾವ. ಯಾವ ಎರಡು ಆರ್ಟಿಕಲ್ ಬರ್ತಾವ ಅದಕ್ಕೆ 323A ಮತ್ತು 323B. ಅವು ಕ್ವಶನ್ ಅಪ್ಲೈಡ್ ಹೊಳ್ಳ ಮುಳ್ಳ ಕೇಳತ್ತ ನೋಡ್ರಿ ರಿಪೀಟ್. ಇವು KPSC KEದವ್ರದ್ದು ಕ್ವಶನ್ ಪೇಪರ್ ಅನಲೈಸ್ ಮಾಡಿರ್ತೀನಿ. ಅವ್ರು ಹೊಳ್ಳ ಮುಳ್ಳ ಕ್ವಶನ್ ಯಾವ ಕೇಳ್ತಿರ್ತಾರಲ್ಲ ಅವಕ್ಕೆ ಆದ್ಯತೆ ಕೊಡ್ರಿ. ಈಗ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಒಂದು 4 ಎಕ್ಸಾಮ್ನಾಗ ನೋಡ್ರಿ ಹೊಳ್ಳ ಮುಳ್ಳ ಏನ್ ಕೇಳ್ಯಾನಂದ್ರ ಫಜಲ್ ಅಲಿ ಆಯೋಗ, SK ದಾರ್ ಆಯೋಗ, ಮತ್ತೆ ಯಾವ್ದಾದ್ರು ಇನ್ನೊಂದು ಬರ್ತೈತಿ ಯಾವ್ದ JVP ಆಯೋಗ. ಇವೆಲ್ಲ ಅಂದ್ರೆ ರಾಜ್ಯಗಳನ್ನ ಮರು ವಿಂಗಡಣೆ ಮಾಡ್ಬೇಕಾರೆ ಭಾಷಾ ಆಧಾರದ ಮೇಲೆ ಮಾಡ್ತಾರ ಅಂತ ಕೇಳಿದ್ರಲ್ಲ. ಒಂದೇ ಕ್ವಶನ್ ಪೇಪರ್ KE ತೆಗೆದವನ್ನ ಅನಲೈಸ್ ಮಾಡಿದ್ದ. ಈಗ ಮನೆ ಪ್ರೀ ಕೋಚಿಂಗ್ ಸಲ್ಮಂದ್ ಹೊಳ್ಳ ಮುಳ್ಳ 4 ಸರಿ ರಿಪೀಟ್ ಮಾಡ್ರ ಅದನ್ನ ಕ್ವಶನ್. ಹೊಳ್ಳ ಮುಳ್ಳ ಅದನ್ನ ರಿಪೀಟ್ ಮಾಡಿಲ್ಲ ಅವ್ರು. ಹಿಂದ ಮುಂದೆ ಅಂತ ಕೇಳ್ಯಾರ. ಅದಕ್ಕೆ ಒಮ್ಮೆ ಓದಾಗ ಏನಿರ್ತಲ್ಲ ಅದ್ರ ಕ್ವಶನ್ ಒಮ್ಮೆ ತಿಳ್ಕೊಂಡಿರ್ತೀನಿ ಅವು ಬಂದ್ಬಿಡ್ತಾವ. ಈಗ ಆಯೋಗಗಳ ಮೇಲೆ ರಿಪೀಟೆಡ್ KE 2-3 ಸರಿ ಕೇಳ್ಯಾನ ಕ್ವಶನ್ ಕೇಳ್ಯಾನ. ಯಾವ್ದಂದ್ರೆ ಸಾರಿ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಥವಾ ನ್ಯಾಯ ಮಂಡಳಿಗಳ ಬಗ್ಗೆ 2-3 ಸರಿ ಕ್ವಶನ್ ಆಗಿದೆ. 4 ಸರಿ ಆಗೈತೆ
ಐದು ಸರಿ ಅವ್ನು ಕ್ವಶನ್ ಬಿಡಂಗಿಲ್ಲ ಒಟ್ಟು ಅಟ್ಟಾಗ 5 ಸರಿ ನ್ಯಾಯಮಂಡಳಿಗಳದಾಗೈತಿ. ನೀವು ನ್ಯಾಯಮಂಡಳಿ ಅಲ್ಲಿ ಕೇಳಿದಾಗ ಬರೀ SDAದಾಗ ಆರ್ಟಿಕಲ್ ಕೇಳಿದ್ರೆ ಅದನ್ನ ಅತ್ತ ನೆನಪಿಟ್ಕೊಂಡ್ರ ನೆಕ್ಸ್ಟ್ ಏನು ಕೇಳಿರ್ತಾನೆ ಅದರ ಆರ್ಟಿಕಲ್ ಮುಂದಿನ ಭಾಗ ಕೇಳ್ಬಿಟ್ಟಿರ್ತಾನೆ. ಅದ್ರ ಸಲುವಾಗಿ ಪೂರ್ತಿ ನ್ಯಾಯಮಂಡಳಿಯಲ್ಲಿ ಬರ್ತದ್ರ 14A ಭಾಗದಾಗ. ಈ ನ್ಯಾಯಮಂಡಳಿ 14A ಭಾಗದಾಗ ಯಾವ ತಿದ್ದುಪಡಿ ಪ್ರಕಾರ ಸೇರಿಸ್ತಾರ್ರಿ? 42, 44, 42ನೇ ತಿದ್ದುಪಡಿ ಗೊತ್ತದವಲ್ಲ. ಸಂವಿಧಾನದಾಗ ಮೂಲ ಎಷ್ಟು ಭಾಗ ಇದ್ದು ಅಂದ್ರೆ 22 ಭಾಗಗಳು ಇದ್ದು ರೀ. ಆಮೇಲೆ 3 ಭಾಗಗಳು ಸೇರ್ಬೇಕಲ್ಲ, ಆ 3 ಭಾಗಗಳು ಸೇರ್ಬೇಕಾರೆ ಅಮೆಂಡ್ಮೆಂಟ್ ಮಾಡ್ಕೋತ ಬಂದ್ರೆ ಅವು ಅಮೆಂಡ್ಮೆಂಟ್ಗಳು ಎಷ್ಟಾಗ್ಯಾವ ಅಂದ್ರೆ 42 ಅಮೆಂಡ್ಮೆಂಟ್ ಮಾಡ್ತಾರ ಅಥವಾ 42ನೇ ತಿದ್ದುಪಡಿಗೆ ಏನಂತ ಅಂದ್ರೆ ಸಂವಿಧಾನದ ಮಿನಿ ಸಂವಿಧಾನ ಅಥವಾ ಚಿಕ್ಕ ಸಂವಿಧಾನ ಅಂತ ಕರಿತೀವಿ. ಅದಂದ್ರೆ 42ನೇದು. ಆ 42ನೇ ತಿದ್ದುಪಡಿ ಆಗಿದಾಗ ಸಂವಿಧಾನದಾಗ 2 ಭಾಗ ಸೇರಿಸ್ತಾರೆ. ಯಾವ ಭಾಗ ಸೇರಿಸ್ತಾರೆ? 4A ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಏನಂತಾರ ಮೂಲಭೂತ ಕರ್ತವ್ಯಗಳು ಸೇರಿಸ್ತಾರೆ 4Aದಾಗ. ಇನ್ನೊಂದು ಯಾವ್ದಂದ್ರೆ 14Aದಾಗ. ಇದು ಎರಡು ಏನಂದ್ರೆ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಆದ್ಮೇಲೆ 2 ತಿದ್ದುಪಡಿ ಮತ್ತೆ ಅಂದ್ರೆ 73 ಮತ್ತೆ 74. 73ನೇ ತಿದ್ದುಪಡಿದಾಗ ಯಾವ ಭಾಗದಾಗ ಸೇರಿಸ್ತಾರ? ಯಾವ್ದು ಭಾಗ? 9ನೇ ಭಾಗ 73ನೇ ತಿದ್ದುಪಡಿ ಪ್ರಕಾರ ಸೇರಿಸ್ತು. 9ನೇ ಭಾಗ 74ನೇ ತಿದ್ದುಪಡಿ ಪ್ರಕಾರ ಯಾವ್ದ? 9A. ಆಮೇಲೆ 9B ಭಾಗ ಸೇರಿಸ್ತೇವೆ ಯಾವ ತಿದ್ದುಪಡಿ ಪ್ರಕಾರ? 97. ಇವು ಯಾಕಂದ್ರೆ ಸಂವಿಧಾನದಾಗ ಮೂಲವಾಗಿ ಸಂವಿಧಾನ ಬಂದಾಗ ಜಾರಿ ಬಂದಾಗ ಎಷ್ಟು ಭಾಗಗಳಿದ್ದು ಅಂದ್ರೆ 22 ಭಾಗಗಳಿದ್ದು ರೀ. ಅವು ಈಗ ಪ್ರೆಸೆಂಟ್ ಎಷ್ಟು ಭಾಗ ಅಂದ್ರೆ 25. ತಿದ್ದುಪಡಿ ಎಷ್ಟಾಗ್ಯಾವ ಈಗ ಗೊತ್ತಾದವಲ್ಲ? 2 ತಿದ್ದುಪಡಿ. ಇದ್ರ ಪೂರ್ತಿ ಟೋಟಲ್ ಆಗಿ ಬಂದ 106. ಸಂವಿಧಾನದಾಗ 25 ಭಾಗ ಆಗ್ಬೇಕಾರೆ ಎಷ್ಟು ತಿದ್ದುಪಡಿ ಪ್ರಕಾರ ಸೇರಿಸ್ತಾರ ಅಂದ್ರೆ 4 ತಿದ್ದುಪಡಿ ಬರ್ತಾವಲ್ಲ. 4 ಅದಲ್ಲ, 1, 2, 3, 4 ತಿದ್ದುಪಡಿ ಸೇರಿಸ್ತಾವ. 4 ಭಾಗಗಳು ಸೇರಿಸ್ತಾವ. ಇಲ್ಲಿ ಎಲ್ಲರ ಕನ್ಫ್ಯೂಸ್ ಆದಾಗ 22 ಇದ್ದು ಮತ್ತೆ 3 ಸೇರ್ಬೇಕಲ್ಲ ಅಂತಂದಾಗ 22 ಇದ್ದಾಗ 7 ಒಂದು ಭಾಗ ತೆಗೆದಿರ್ತೀವಲ್ಲ, ಅದು 7 ರದ್ದತಿ ಮಾಡಿರ್ತೀವಲ್ಲ. 7 ರದ್ದತಿ ಮಾಡ್ರೆ 21 ಭಾಗ ಅದಲ್ಲ. 21 ಆದ್ಮೇಲೆ ಎಷ್ಟು ಬರ್ತಾವ? 4 ಸೇರ್ಬೇಕು. 4 ತಿದ್ದುಪಡಿ ಆಗ್ಯಾವ. ಯಾವ್ದಂದ್ರೆ 42, 73, 74, 97 ಗೊತ್ತಾದವಲ್ಲ. 4 ತಿದ್ದುಪಡಿ ಪ್ರಕಾರ ಸಂವಿಧಾನದ ಮೂಲ ಭಾಗನಾಗ 22 ಇದ್ದು ಅದ್ರೊಳಗೆ ಏನಕ್ಕ ಅಂದ್ರ ಸಂವಿಧಾನ ಜಾರಿಗೆ ಬಂದಾಗ 22 ಇದ್ದು. ಈಗ ಪ್ರೆಸೆಂಟ್ ಎಟ್ಟದಂದ್ರೆ 25. ಅವಕ್ಕೆ 2 ತಿದ್ದುಪಡಿ ಮಾಡ್ತೀವಿ ಅಂದ್ರೆ 4 ತಿದ್ದುಪಡಿ ಹೇಳ. 42 ಡಿಲಿಮಿಟೇಷನ್ ಕ್ಷೇತ್ರ ಮರು ವಿಂಗಡಣೆ 42 ಬರ್ತದೆ. ಕರೆಕ್ಟ್, 42 ಬರ್ತದೆ. ಡಿಲಿಮಿಟೇಷನ್ ಹೇಳ್ತೇನೆ. ಕ್ಷೇತ್ರ ಮರು ವಿಂಗಡಣೆ ಹೇಳ್ಬಿಡ್ರಿ ನೋಡು. ಡಿಲಿಮಿಟೇಷನ್ ಅಂತ ಬರ್ತೈತಲ್ಲ. ಡಿಲಿಮಿಟೇಷನ್ ಬಂದಾಗ ಡಿಲಿಮಿಟೇಷನ್ ಬರಂಗಿಲ್ಲ ನೋಡು. 42 42 ಮತ್ತೆ ಯಾವ್ದ 84, 87. ಕರೆಕ್ಟ್, 42 ಬರ್ತೈತಿ. ಹೇಳ್ಬಿಡು. ಅದನ್ನು ಭಾಗ ಮುಗಿಯವಲ್ಲ, ಮುಂದೆ ಹೋಗೋಲ್ಲ. ಇಲ್ಲೇ ನಿಂದ್ರ ಅದು ಹೇಳ. ನನ್ನ ಡಿಲಿಮಿಟೇಷನ್ ಹೇಳ್ಬಿಡಿ. ನೆನಪದಾವ ರಿವಿಷನ್ ಮಾಡ್ಬಿಡ್ತೀರಿ. ಕರೆಕ್ಟ್, ಡಿಲಿಮಿಟೇಷನ್ ಹೇಳ್ಬಿಡ್ಲಿ ಒಮ್ಮೆ. ಡಿಲಿಮಿಟೇಷನ್ ಇದು ಎಲ್ಲಿಗೆ ಬಂದಿದ್ವಿ? ಈಗ ಯಾವ್ದು ಹೇಳು? 14A ಅದು ಅಲ್ಲ. ಇವು ಭಾಗಗಳು ಬಂದ ಗೊತ್ತಾದವಲ್ರಿ. ಸಂವಿಧಾನದ ಶೇರ್ಷಾರ ಎಷ್ಟು ಭಾಗದಾವತ್ ಎಲ್ಲ ಕೇಳ್ರ. 22 ಭಾಗಗಳಿದ್ದು ಅದ್ರೊಳಗೆ 7ನೇದು ರದ್ದು ಮಾಡಿದ್ವಿ ಅಂತೇಳಿ 21ಕ್ಕ ಅದ್ರೊಳಗೆ 4 ಸೇರ್ಬೇಕಾ? ಇವು 4A, 14A ಮತ್ತೇನಂದ್ರೆ 9A ಮತ್ತೆ 9B 4 ಸೇರಿದ್ವು ಅಲ್ಲಿ. ಕರೆಕ್ಟ್ ಅದು ಅಲ್ಲೆಲ್ಲ ಮ್ಯಾನೇಜ್ ಹಾಕವಲ್ಲ. 25 ಅದೇ 25 ಭಾಗಗಳು ಸೇರ್ತಾವು. ಅವತ್ತು ತಿದ್ದುಪಡಿ ಎಟ್ಟಂದ್ರೆ 42ನೇ ತಿದ್ದುಪಡಿ 1, 73ನೇದೊಂದ, 74ನೇದೊಂದ, 97 ಇದಾತಲ್ಲ. ಈಗ ಡಿಲಿಮಿಟೇಷನ್ ಹೇಳಿ. ಕ್ಷೇತ್ರ ಮರು ವಿಂಗಡಣೆ ನ್ಯೂಸ್ನಾಗ ಯಾಕೈತೆ ಹೇಳ್ರಿ? ಕ್ಷೇತ್ರ ಮರು ವಿಂಗಡಣೆ ಎದ್ರ ಸಲ್ಮಾನ್ ಮಾಡ್ತಾರ? ಕ್ಷೇತ್ರ ಮರು ವಿಂಗಡಣೆ ಮಾಡ್ತಾರಂದ್ರೆ ಲೋಕಸಭೆ ಸೀಟ್ಗಳನ್ನ ಅಷ್ಟೇನೋ ರಾಜ್ಯಸಭೆ ವಿಧಾನಸಭೆ ಸೀಟ್ಗಳನ್ನ ವಿಸ್ತರಣೆ ಮಾಡ್ತಾರ. ಎಲ್ಲ ಮಾಡ್ತಾರ. ಕ್ಷೇತ್ರ ಮರು ವಿಂಗಡಣೆ ಅಥವಾ ಡಿಲಿಮಿಟೇಷನ್ ನೇಮಕ ಮಾಡೋರು ಯಾರ? ಡಿಲಿಮಿಟೇಷನ್ ನೇಮಕ ಮಾಡೋರು ರಾಷ್ಟ್ರಪತಿ, ಪ್ರಧಾನಮಂತ್ರಿ. ರಾಷ್ಟ್ರಪತಿ, ವೆರಿ ಗುಡ್. ರಾಷ್ಟ್ರಪತಿ ಈಗ ಡಿಲಿಮಿಟೇಷನ್ ನ್ಯೂಸ್ನಾಗ ಯಾಕೈತಂದ್ರೆ 2026ರಾಗ ಡಿಲಿಮಿಟೇಷನ್ ಮಾಡಂದಿರಿ. ಈಗ ನಾವು ಇರೋದ 2026ರಾಗದು ಕಂಪಲ್ಸರಿ ಏನಾಗಬೇಕಾದ್ರೆ ಕ್ಷೇತ್ರ ಮರು ವಿಂಗಡಣೆ ಆಗ್ಬೇಕು. ಮೊನ್ನೆ 131ನೇ ಬಿಲ್ ಇತ್ತಲ್ಲ, ಅದಕ್ಕೆ ಸಂಬಂಧಿತ ಅದ್ರಾಗೂ ಡಿಲಿಮಿಟೇಷನ್ ಬಗ್ಗೆ ಹೇಳಿದ್ರು. ಡಿಲಿಮಿಟೇಷನ್ ಅಂದ್ರೆ ಕ್ಷೇತ್ರ ಮರು ವಿಂಗಡಣೆ. ಕ್ಷೇತ್ರ ಮರು ವಿಂಗಡಣೆ ಲಾಸ್ಟ್ ಟೈಮ್ ಆಗಿದ್ದು ಯಾವ ಇಯರ್ದಾಗ? ಲಾಸ್ಟ್ ಟೈಮ್ ಅದು ನಮಗೆ 28 ಕ್ಷೇತ್ರ ಕೊಟ್ಟಾರ. ಲೋಕಸಭೆದಾಗ 28 ಅದಾವಲ್ಲ ನಮ್ಮ ಸ್ಥಾನ. ಅದು 28 ಯಾವಾಗಿಂದ? 2002ರದ ಲಾಸ್ಟ್ ಡಿಲಿಮಿಟೇಷನ್ ಅಥವಾ ಕ್ಷೇತ್ರ ಮರು ವಿಂಗಡಣೆ ಆಗಿದ್ದ 2022ರಾಗ. ಆ 22ರಾಗ ಏನು 28 ಕ್ಷೇತ್ರಗಳು 2002 ಲಾಸ್ಟ್ ಆಗಿರ್ತೈತಲ್ಲ. ಅದನ್ನ ಏನಂದ್ರೆ ಲಾಸ್ಟ್ ಕ್ಷೇತ್ರ ಮರು ವಿಂಗಡಣೆ ಆಗಿದ್ರಿ. ಆ ಟೈಮ್ನಾಗ ನಮಗೆ ರಾಜ್ಯಸಭೆಗೆ 12 ಸ್ಥಾನಗಳನ್ನ ಕೊಟ್ರ. ಆಮೇಲೆ ಏನಂದ್ರೆ ಲೋಕಸಭೆಗೆ 28 ಕೊಟ್ರ. ಅದೀಗ ಹೆಚ್ಚ ಇನ್ಕ್ರೀಸ್ ಕಡಿಮೆ ಆಗ್ಬೇಕಲ್ಲ. ಅದು ಏನಂದ್ರೆ ಪಾಪ್ಯುಲೇಷನ್ ಜನಸಂಖ್ಯೆ ಮೇಲೆ ಹೆಚ್ಚ ಕಡಿಮೆ ಮಾಡ್ತಿರ್ತಾರೆ. ಅದಕ್ಕೆ ಏನೈತಿ ಅಂದ್ರೆ ಕ್ಷೇತ್ರ ಮರು ವಿಂಗಡಣೆ ಅಂತ ಕರಿತೀವಿ. ಈ ಕ್ಷೇತ್ರ ಮರು ವಿಂಗಡಣೆ ನೇಮಕ ಮಾಡೋರು ಯಾರಂದ್ರ ರಾಷ್ಟ್ರಪತಿ. ಈ ಕ್ಷೇತ್ರ ಮರು ವಿಂಗಡಣೆದಾಗ 3 ಮಂದಿ ಬರ್ತಾರೆ. ಹೇಳ್ರಿ ಪಟ. ಒಂದೇದು ಯಾರು ಇರ್ತಾರೆ? ಹೆಡ್ ರಾಷ್ಟ್ರಪತಿ. ನೆಕ್ಸ್ಟ್ ರಾಷ್ಟ್ರಪತಿ ನೇಮಕ ಮಾಡ್ತಾನೆ. 3 ಮಂದಿ ಹೆಡ್ ಇರ್ತಾರ ಅಂತ ಹೇಳಿ. ಯಾರದ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸ್ಟೇಟ್ ಎಲೆಕ್ಷನ್ ಕಮಿಷನರ್. ಇನ್ನೊಬ್ರು ಯಾರು ಉಳಿತಾರ? ನಿವೃತ್ತ ಅಥವಾ ಫಾರ್ಮರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಥವಾ CJI ಅಂತ ಕರಿತೀವಲ್ಲ, ಅವ್ರು ಇರ್ತಾರೆ. ಇವ್ರು 3 ಜನ. ಡಿಲಿಮಿಟೇಷನ್ ಅಂತ ಹೇಳ್ತಾನೆ. ಕ್ಷೇತ್ರ ಮರು ವಿಂಗಡಣೆ ಅಂತ ಬರ್ತದೆ. ಈ ಕ್ಷೇತ್ರ ಮರು ವಿಂಗಡಣೆ ಯಾಕೆ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಪಾಪ್ಯುಲೇಷನ್ 10 ವರ್ಷಕ್ಕೊಮ್ಮೆ ಜನಸಂಖ್ಯೆ ಮಾಡ್ತೀವಲ್ಲ. ಆ ಜನಸಂಖ್ಯೆ ಆದ್ಮೇಲೆ ಈಗೇನು ನಮ್ಮಲ್ಲಿ MLA MP ಗಳು ಇರ್ತಾವಲ್ರಿ, ಎಷ್ಟು ಜನಸಂಖ್ಯೆಗೆ ಎಷ್ಟು MP ಗಳು MLA ಗಳು ಇರ್ಬೇಕಂತ 2002ರಾಗ ಏನಿತ್ತಲ್ಲ ಅದಕ್ಕೆ ಪಾಪ್ಯುಲೇಷನ್ ಪ್ರಕಾರ ಜಕ್ಕೋತೊಂಟಾರ. ಬಟ್ ಈಗ ನಮ್ಮಲ್ಲಿ ಪಾಪ್ಯುಲೇಷನ್ ಏನಾಗೈತಿ? ಇನ್ಕ್ರೀಸ್ ಆಗೈತಿ. ಇಷ್ಟು ಪಾಪ್ಯುಲೇಷನ್ಗೆ ಇಷ್ಟು ಜನ ರೆಪ್ರೆಸೆಂಟ್ ಮಾಡ್ಬೇಕಂತ ಇರ್ತದೆ. ಈಗ ಏನಂದ್ರೆ ಅದನ್ನ ವಿಸ್ತರಣೆ ಮಾಡ್ಬೇಕು. ಅದಕ್ಕೆ ಏನಂದ್ರೆ ಫ್ರೀಸ್
ಫ್ರೀಸ್ ಆಗಿದ್ದು ಅವು ಎಲ್ಲಿಂದ ಹೇಳ್ತಾನೆ ಯಾರು ನೇಮಕ ಮಾಡ್ತಿರ್ತಾರಂದ್ರೆ ಇದನ್ನ ಆಯೋಗ ಅಂತ ಬರ್ತೈತೆ. ಇದೊಂದು ಆಯೋಗ ಯಾರು ನೇಮಕ ಮಾಡ್ತಾರಂದ್ರೆ ರಾಷ್ಟ್ರಪತಿ. ಅದ್ರೊಳಗೆ ಯಾರು ಹೆಡ್ಗಳು ಇರ್ತಾರಂದ್ರೆ ಒಬ್ರು ಏನಿರ್ತಾರಂದ್ರೆ ಫಾರ್ಮರ್ CJI ಅಥವಾ ಫಾರ್ಮರ್ ಏನಂದ್ರೆ ಮುಖ್ಯ ನ್ಯಾಯಮೂರ್ತಿ ಇರ್ತಾರೆ ಸುಪ್ರೀಂ ಕೋರ್ಟ್ದ ಮತ್ತು ಹೈಕೋರ್ಟ್ ಬರಂಗಿಲ್ಲ ಸುಪ್ರೀಂ ಕೋರ್ಟ್ದವ್ ಫಾರ್ಮರ್ ಜಡ್ಜಸ್ CJI ಇರ್ಬೇಕಂತ ಇಲ್ಲ ಜಡ್ಜಸ್ ಫಾರ್ಮರ್ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್ ಯಾರನ್ನ ಬೇಕಾದ್ ನೇಮಕ ಮಾಡ್ತಾರೆ ಕರೆಕ್ಟ್. ಸೀನಿಯರ್ ಮೋಸ್ಟ್ ಜಡ್ಜಸ್ ಅಂತ ಕರಿತೀವಿ ಅಥವಾ ಫಾರ್ಮರ್ ಇರ್ಬೇಕು ಅವ್ರು ಏನಂದ್ರೆ ರಿಟೈರ್ಡ್ ಆಗಿರ್ಬೇಕು ಅವ್ರನ್ನ ತಗೋತಾರೆ ಯಾವ್ದಂದ್ರೆ ಸುಪ್ರೀಂ ಕೋರ್ಟ್. ಅದಾದ್ಮೇಲೆ ನೆಕ್ಸ್ಟ್ ಬರೋರು ಅಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್. ಅದಾದ್ಮೇಲೆ ಏನಂದ್ರೆ ಸ್ಟೇಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರಲ್ಲ ಇವ್ರು 3 ಮಂದಿ ಅಥವಾ ಇದು ಡಿಲಿಮಿಟೇಷನ್ ಕಮಿಷನ್ದಾಗ ಎಷ್ಟು ಮೆಂಬರ್ ಸದಸ್ಯರು ಇರ್ತಾರೆ ಅಥವಾ ಎಷ್ಟು ಮೆಂಬರ್ ಕಮಿಟಿ ಇರ್ತೈತೆ ಅಂದ್ರೆ 3 ಮೆಂಬರ್ ಗೊತ್ತಾತಲ್ಲ. ಈಗ ಡಿಲಿಮಿಟೇಷನ್ ಇಂಡಿಯಾದಾಗ ಇತ್ತೀಚೆಗೆ ಅಥವಾ ಪ್ರೆಸೆಂಟ್ ನಮ್ಮ ಸಂವಿಧಾನ ಇವೆಲ್ಲ ಸಂವಿಧಾನದಾಗ ಆರ್ಟಿಕಲ್ ಹೇಳ್ಕೊತ ಬಂದವಲ್ಲ ಅದ್ರ ಸಲುವಾಗಿ ಸಂವಿಧಾನ ಬಂಧನ ಹಿಡಿದಾನ ಸ್ಟಾರ್ಟ್ ಆಕವು. ಸಂವಿಧಾನ ಬರೋದು ಜಾರಿಗೆ ಯಾವಾಗ 1950 ಜನವರಿ 26. ಅಲ್ಲಿಂದ ಬಂದಾಗ ಇಲ್ಲಿ ತನ ಎಷ್ಟು ಸರಿ ಡಿಲಿಮಿಟೇಷನ್ ಕಮಿಷನ್ ನೇಮಕ ಮಾಡ್ಯಾರ 4 ಸರಿ. ಒಂದೇದು ಯಾವ ಇಯರ್ದಾಗ ಮಾಡ್ತಾರ 1952. ಯಾಕಂದ್ರೆ ನಮ್ಮ ಸಂವಿಧಾನ ಜಾರಿಗೆ ಬಂದು 2 ವರ್ಷನಾಗ ಡಿಲಿಮಿಟೇಷನ್ ಮಾಡ್ತಾರ ಅಂದ್ರೆ ಅವಾಗ ನೋಡ್ರಿ ಮೊದಲು ಏನಂದ್ರೆ ಎಲೆಕ್ಷನ್ ನಮ್ಮಲ್ಲಿ ಫಸ್ಟ್ ಜನರಲ್ ಎಲೆಕ್ಷನ್ ಆಗಿದ್ದೆವಾಗ 1951 52 ಆಕತ್ತಲ್ಲ. ಈ ಜನರಲ್ ಎಲೆಕ್ಷನ್ ಆಗ್ಬೇಕಾರೆ ಎಷ್ಟು ಜನ ಈಗ 100 ಜನಕ್ಕೆ ಒಬ್ಬ ರೆಪ್ರೆಸೆಂಟೇಟಿವ್ ಇದ್ರೆ ಎಫೆಕ್ಟಿವ್ ಆಗಿ ಕಳಿಸಬಹುದು ಅದು ಬೇಕಲ್ಲ. ಅದ್ರ ಸಲುವಾಗಿ ಡಿಲಿಮಿಟೇಷನ್ ಮಾಡ್ತೀರಾ. ಮೊದಲು ಬಂದಿದ್ದ 1952 ಡಿಲಿಮಿಟೇಷನ್ ಕಮಿಷನ್ ಆಕತ್ ಒಂದೇದು. 2ನೇ ಡಿಲಿಮಿಟೇಷನ್ ಕಮಿಷನ್ 62 2ನೇ 63 62 ಅದನ್ನ ಕೊಟ್ಟಿರ್ತಾನೆ ಆಪ್ಷನ್ ಮೇಲೆ ಡಿಪೆಂಡ್ ಆಕೋ. ಮತ್ತೆ 2 ಕೊಟ್ಟಾಗ ಏನ್ ಮಾಡೋದು ಅಂದಿರಿ ಮತ್ತೆ ಅವು 2 ಕೊಟ್ಟಿರ್ತಾನೆ. ಒಂದು ಅದು UPSC ಏನು 62 ಕನ್ಸಿಡರ್ ಮಾಡಿದ ನನ್ನ ಕೀ ಆನ್ಸರ್ 63 ಕನ್ಸಿಡರ್ ಮಾಡೋಣ. 63 ನೆನಪಿಟ್ಕೊಡಿ ಅಂತ 63 73 ಯಾವ್ದಾರ 1952 ಒಂದೇದು ಡಿಲಿಮಿಟೇಷನ್. 2ನೇದು ಯಾವ್ದಂದ್ರೆ 63 3ನೇದು ಯಾವ್ದಂದ್ರೆ 73 ಯಾವ್ದು 73 52 63 73 ಇವು 10 ವರ್ಷಕ್ಕೊಮ್ಮೆ. ಅದು ಇದಾದ್ಮೇಲೆ 73 ಆದ್ಮೇಲೆ ಒಮ್ಮೆ ಡೈರೆಕ್ಟ್ ಎಲ್ಲಿ ಬಂದ್ವಿ ಅಂದ್ರೆ 2002. ಈ ಲಿಮಿಟ್ನಾಗ ಏನು ಡಿಲಿಮಿಟೇಷನ್ ಮಾಡಬೇಡ ಅಂತ ಹೇಳಿದ್ರಲ್ಲ ಆ ತಿದ್ದುಪಡಿ ಯಾವ್ದು ಕೇಳ್ರ ಯಾವ್ದ 42ನೇ ತಿದ್ದುಪಡಿ ಕರೆಕ್ಟ್. 42ನೇದಲ್ಲ 42 84 ಕರೆಕ್ಟ್. 42ನೇ ತಿದ್ದುಪಡಿ ಅಲ್ಲ ಏನಾತ ತಡಿ ನಾವು 3 ಹೇಳ್ತೀನಿ ತಡಿ 3 ಹೇಳ್ತೀನಿ ಒಮ್ಮೆ ಹೇಳ್ತೀನಿ ಪೂರ್ತಿ. ಈಗ ಎಷ್ಟು ಹೇಳಿದ್ವಿ ತಿದ್ದುಪಡಿ ಇದು ಆರ್ಟಿಕಲ್ ಹೇಳ್ತೈತಿ ನಮ್ಮ ಸಂವಿಧಾನದಾಗ ಒಂದು ಆರ್ಟಿಕಲ್ ಹೇಳ್ತೈತಿ ಪ್ರತಿ 10 ವರ್ಷಕ್ಕೊಮ್ಮೆ ಜನಸಂಖ್ಯೆ ಆದ್ಮೇಲೆ ಏನ್ ಮಾಡ್ಬೇಕಾರೆ ಡಿಲಿಮಿಟೇಷನ್ ನೇಮಕ ಮಾಡ್ಬೇಕು. ಯಾವ ಆರ್ಟಿಕಲ್ 82ನೇ ಆರ್ಟಿಕಲ್ ಹೇಳ್ತೈತೆ. 82ನೇ ಆರ್ಟಿಕಲ್ ಹೇಳುವುದೇನಂದ್ರೆ ಆರ್ಟಿಕಲ್ ಅದು ವಿಧಿ. ಆ ವಿಧಿ ಏನ್ ಹೇಳ್ತದೆ ಪ್ರತಿ 10 ವರ್ಷಕ್ಕೊಮ್ಮೆ ಪಾಪ್ಯುಲೇಷನ್ ಆಕತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ನೀವು ಕ್ಷೇತ್ರಗಳನ್ನ ಮರು ವಿಂಗಡಣೆ ಮಾಡ್ಬೇಕು. 52 ಆದ್ಮೇಲೆ 10 ವರ್ಷಕ್ಕೆ ಮಾಡ್ರಿ ಅವ್ರು ಅಲ್ಲಿ ಏನ್ ಬೇಕಾಗಿಲ್ಲ ತಿದ್ದುಪಡಿ ಮಾಡೋದು. 65 ಯಾವ್ದಂದ್ರೆ 52 ಆದ್ಮೇಲೆ ಎಲ್ಲಂದ್ರೆ 63 10 ವರ್ಷಕ್ಕೊಮ್ಮೆ ಆತಲ್ಲ. 63 ಆದ್ಮೇಲೆ ಮತ್ತೆ 10 ವರ್ಷಕ್ಕೆ 73 ಮಾಡ್ರಿ. ಈ ಸಂವಿಧಾನ ವಿಧಿ ಪ್ರಕಾರ ಹೋಗ್ತೈತಿ. ಸಂವಿಧಾನದಾಗ ಏನಾರ ಮಾಡ್ಬೇಕಾರೆ ಏನ್ ಮಾಡ್ಬೇಕು ಅಮೆಂಡ್ಮೆಂಟ್ ಮಾಡ್ಬೇಕು. ಅಮೆಂಡ್ಮೆಂಟ್ ಏನ್ ಮಾಡ್ತಾರೆ 73 ರಿಂದ 2002 ತನ ಏನಂದ್ರೆ ಫ್ರೀಸ್ ಮಾಡ್ಬೇಡ್ರತ್ತೆ ಅಂದ್ರೆ ಫ್ರೀಸ್ ಮಾಡ್ರಿ ಅಲ್ಲಿ ತನ ಡಿಲಿಮಿಟೇಷನ್ ಮಾಡೋದು ಅವಶ್ಯಕತೆ ಇಲ್ಲ ಅನ್ನೋದು ಯಾವ್ದಂದ್ರೆ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಏನ್ ಹೇಳ್ತಂದ್ರೆ 73 ರಿಂದ 2002 ತನ ಏನು ಡಿಲಿಮಿಟೇಷನ್ ಮಾಡ್ಬೇಕಾಗಿಲ್ಲ. ಅವಾಗ ಏನ್ ಪೊಸಿಷನ್ ಅಥವಾ ಎಷ್ಟು ಸ್ಥಾನಗಳು ಕೊಟ್ಟಿಲ್ಲ ಅದ ಸ್ಥಾನಗಳು ಇರ್ಬೇಕಂತ ಹೇಳ್ತಾರೆ. ಎಲ್ಲಿ ತನ ಬತ್ತಂದ್ರೆ 2002 ತನ. 2002 ಆತಲ್ಲ 2002 ಆದ್ಮೇಲೆ ಎಲ್ಲಿ ಮಾಡ್ಬೇಕಂದ್ರೆ 2011 ಒಂದು ತಿದ್ದುಪಡಿ ಮಾಡ್ಬೇಕು. 10 ವರ್ಷದ ಪಾಪ್ಯುಲೇಷನ್ 82ನೇ ಆರ್ಟಿಕಲ್ ಪ್ರಕಾರ ಹೋಗ್ಬೋದಲ್ಲ ಅವಾಗ ಮಾಡ್ಬೇಕಿತ್ತ. ಅವಾಗ ಏನಂದ್ರೆ 26 ತನ ಮಾಡ್ಬೇಡ್ರತ್ತೆ ಹೇಳ್ತಾರೆ. ಆ ತಿದ್ದುಪಡಿ ಯಾವ್ದಂದ್ರೆ 84ನೇ. ಈ 2 ತಿದ್ದುಪಡಿ ಗೊತ್ತದ 42 84 ಆದ್ಮೇಲೆ ಇನ್ನೊಂದು 87ನೇ ತಿದ್ದುಪಡಿ ಕನ್ಫ್ಯೂಸ್ ಆಗಿರ್ತದೆ. ಈ 87ನೇ ತಿದ್ದುಪಡಿ ಏನ್ ಹೇಳಿರ್ತೈತೆ ಗೊತ್ತಾ ಏನ್ ಹೇಳ್ತೈತೆ ಅಂದ್ರೆ 2001 ಪಾಪ್ಯುಲೇಷನ್ ಅಥವಾ 91 ಪಾಪ್ಯುಲೇಷನ್ ಪ್ರಕಾರ ಮಾಡಿರ್ತಾರೆ. 2001 ಪಾಪ್ಯುಲೇಷನ್ ತಗೋತಾ ಇರ್ತಾರೆ. ಇದನ್ನ ಪಾಪ್ಯುಲೇಷನ್ ಬೇಸ್ಡ್ ಮೇಲೆ ಇನ್ನೊಬ್ರು ಬರ್ತಾರ ಕುಲದೀಪ್ ಸಿಂಗ್ ಏನೋ ಅವನ ಹೆಸರು ಕುಲ್ದೀಪ್ ಸಿಂಗ್. ಆ ಕುಲ್ದೀಪ್ ಸಿಂಗ್ ಯಾಕಂದ್ರೆ ನಾವ್ ಹೇಳಿದ್ವಿ ಇವು ಡಿಲಿಮಿಟೇಷನ್ ಕಮಿಷನ್ 3 ಮಂದಿ ಹೆಡ್ ಹತ್ತಿಲ್ಲ ಯಾರು ಇರ್ತಾರ ಜಡ್ಜಸ್ ಆಫ್ ಸುಪ್ರೀಂ ಕೋರ್ಟ್. ಕುಲ್ದೀಪ್ ಸಿಂಗ್ ಯಾರಂದ್ರೆ ಜಡ್ಜ್ ಸುಪ್ರೀಂ ಕೋರ್ಟ್. ಆ ಡಿಲಿಮಿಟೇಷನ್ ಕಮಿಷನ್ ಅವ್ರು ನೇಮಕ ಮಾಡಿರ್ತಾರೆ ಕುಲ್ದೀಪ್ ಸಿಂಗ್ ಅನ್ನೋರು. ಅವ್ರು ರೆಕಮೆಂಡ್ ಮಾಡಿರ್ತಾರೆ. ಏನ್ ರೆಕಮೆಂಡ್ ಮಾಡಿರ್ತಾರೆ ಅಂದ್ರೆ ಇವ ಏನ್ ಪಾಪ್ಯುಲೇಷನ್ ಬೇಸ್ಡ್ ಐತ್ಲ ನಾವ್ ಏನ್ ಮಾಡಿರ್ತೀವಿ ಅಂದ್ರೆ 91 ಪಾಪ್ಯುಲೇಷನ್ ಪ್ರಕಾರ 2002 ಏನ್ ಮಾಡ್ತಾರೆ ಡಿಲಿಮಿಟೇಷನ್ ಕಮಿಷನ್ ಅಂತ ಮಾಡಿರ್ತಾರೆ. 91 ಪಾಪ್ಯುಲೇಷನ್ ಮೇಲೆ ಮಾಡ್ಬೇಡ್ರಿ 2001 ಜನಸಂಖ್ಯೆ ಏನೈತ್ಲ ಆ ಜನಸಂಖ್ಯೆ ಪ್ರಕಾರ ಕ್ಷೇತ್ರ ಮರು ವಿಂಗಡಣೆ ಮಾಡಿರ್ತಾವ. ಈಗ ನಮಗೇನು 28 ಕೊಟ್ರಲ್ಲ ಆ ಕ್ಷೇತ್ರಗಳನ್ನ ಏನ್ ಮಾಡ್ರಿ 2001 ನಿಮ್ ಜನಸಂಖ್ಯೆ ಕರ್ನಾಟಕದ ಎಟ್ಟೈತೆ 6 ಕೋಟಿ ಏನ್ ಸಮಥಿಂಗ್ ಇತ್ತಲ್ಲ 6 ಕೋಟಿ ಇದ್ದಿದ್ದಿಲ್ಲ ಅವಾಗ ಎಟ್ಟ ಸಮಥಿಂಗ್ ಇತ್ತು 5 ಕೋಟಿ 5 ಕೋಟಿ ಇತ್ತು ನಂಗೂ ನೆನಪಿಲ್ಲ. 2011 6 ಕೋಟಿ ಅಂತ ಹೇಳ್ಯಾರ ಅವ್ರು ಅವಾಗ ಎಟ್ಟಿತ್ತ. ಅವಾಗ ಆ ಜನಸಂಖ್ಯೆ ಪ್ರಕಾರ ಕೊಡ್ರಿ ಅಂತ ಹೇಳಿರ್ತಾರೆ. ಗೊತ್ತಾದ್ವಲ್ರಿ ಎಲ್ಲ 3 ಆರ್ಟಿಕಲ್ ತಿದ್ದುಪಡಿ ಎಲ್ಲ ಗೊತ್ತಾದ್ವಲ್. ಡಿಲಿಮಿಟೇಷನ್ 2 ಸರಿ ಆಕತ್ತೆ ಅಂದ್ರ 4 ಸರಿ. 1ನೇದ 52 2ನೇದ 63 3ನೇದ 73 4ನೇದ 2002 ಇವು 4 ಆಗ್ಯಾವಲ್ಲ. ಈಗ 26 ಡಿಲಿಮಿಟೇಷನ್ ನೇಮಕ ಮಾಡತ್ತಾರ. ಈಗ 26 ಮಾಡ್ಬೇಕಂದ್ರೆ ಈಗ ಫ್ರೀಸ್ ಮಾಡ್ಯಾರ. ಈಗ ಅಕಸ್ಮಾತ್ ಮಾಡಬಾರ್ದಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಮತ್ತೊಂದು ತಿದ್ದುಪಡಿ ಆಗ್ಬೇಕು ಕಂಪಲ್ಸರಿ. ಸಂವಿಧಾನದಾಗ ಏನ ಮಾಡ್ರಿ ಆರ್ಟಿಕಲ್ಗಳು ಎದಕ್ ತರ್ತಿರ್ತಾರ ಅಂದ್ರೆ ಯಾವ ಆರ್ಟಿಕಲ್ ಏನಾರ ಉದ್ದೇಶ ಹೇಳ್ತಿರ್ತೇಳಿ 82ನೇ ಆರ್ಟಿಕಲ್ ಡೆಡಿಕೇಟೆಡ್ ಆಗಿ ಏನೈತಂದ್ರೆ ಪ್ರತಿ 10 ವರ್ಷದ ಜನಸಂಖ್ಯೆಗೆ ಒಮ್ಮೆ ಡಿಲಿಮಿಟೇಷನ್ ಕಮಿಷನ್ ಮಾಡ್ಬೇಕು. ನೀವು ಮಾಡಂಗಿಲ್ಲ ಅಂದ್ರೆ ಏನ್ ಮಾಡ್ಬೇಕಾದ್ರೆ ಸಂವಿಧಾನದಾಗ ಲೋಕಸಭೆ ರಾಜ್ಯಸಭೆದಾಗ ಬಿಲ್ ಪಾಸ್ ಮಾಡಿ ಅಮೆಂಡ್ಮೆಂಟ್ ಮಾಡ್ಬೇಕು. ಅವ ಡಿಲಿಮಿಟೇಷನ್ ಏಟಂದ್ರೆ 3 ತಿದ್ದುಪಡಿಗಳು ಬರ್ತಾವ. 1 42 ಎಲ್ಲಿಂದ ಎಲ್ಲಿಗೆ ಫ್ರೀಸ್ ಮಾಡ್ತತಿ ಈಗ ಹೇಳ್ರಿ
ಯಾವ್ದು 73ರಿಂದ 2002 ತನಕ ಫ್ರೀಸ್ ಮಾಡ್ತೈತೆ ಅಂದ್ರೆ ಆ ಟೈಮ್ನಾಗ ಡಿಲಿಮಿಟೇಷನ್ ಬೇಕಾಗಿಲ್ಲ. 2002ರಿಂದ 26 ತನಕ ಫ್ರೀಸ್ ಮಾಡಿದ್ದು ಯಾವ್ದಂದ್ರೆ 84ನೇದ 87ನೇ ತಿದ್ದುಪಡಿ ಬರೀ ಪಾಪ್ಯುಲೇಷನ್ ಚೇಂಜ್ ಮಾಡ್ತೈತೆ. ಅವಾಗ ಕುಲ್ದೀಪ್ ಸಿಂಗ್ ಅಂತ ಇರ್ತಾರೆ, ಅದು ಕಮಿಷನ್ ಎದಕ್ಕೆ ರಿಲೇಟೆಡ್ ಅಂತೇಳಿ. ಆ ಕಮಿಷನ್ ಯಾಕೆ ಆಯ್ತು ಅಂದ್ರೆ ನಾವು ಹೇಳಿದ್ವಿ ಕಮಿಷನ್ದಾಗ 3 ಮೆಂಬರ್ ಇರ್ತಾರೆ. 3 ಮೆಂಬರ್ದಾಗ ಯಾರಂದ್ರೆ ಡೈರೆಕ್ಟ್ ನೀ ಚೀಫ್ ಎಲೆಕ್ಷನ್ ಕಮಿಷನರ್ ಕೊಡಕ್ ಬರಂಗಿಲ್ಲ. ಯಾಕಂದ್ರೆ ಅವ್ರ ಮೇಲೆ ಹೆಡ್ ಯಾರಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರಲ್ಲ ಅವ್ರ ಹೆಸರು ಮೇಲೆ ಕೊಡ್ತಾರೆ. ಅವ್ರ ಕುಲ್ದೀಪ್ ಸಿಂಗ್ ನಾಯರನೇನು ಕುಲ್ದೀಪ್ ಸಿಂಗ್ ಸಮಥಿಂಗ್, ಕುಲ್ದೀಪ್ ಸಿಂಗ್ ಅಂತ ಹೆಸರು ಐತೆ ನೋಡು ಅವ್ರು. ಈಗ ಗೊತ್ತಲ್ಲ ಡಿಲಿಮಿಟೇಷನ್ ಎಲ್ಲಿ ಮುಗಿತ್ಲ ಡಿಲಿಮಿಟೇಷನ್ ಯಾವ್ದಕ್ಕ ಏನ್ ಡಿಲಿಮಿಟೇಷನ್ ಸರಳ ಬಹುಮತ ಡಿಲಿಮಿಟೇಷನ್ ಇದಕ್ಕೆ ಏನ್ ಡಿಲಿಮಿಟೇಷನ್ ಕಮಿಷನ್ ನೇಮಕ ಮಾಡಕ್ ಏನು ಬಹುಮತದು ಬೇಕಾಗಿಲ್ರಿ. ಅಕಸ್ಮಾತ್ ತಿದ್ದುಪಡಿ ಮಾಡ್ಬೇಕಂತೀನಿ ಅವಾಗ ಏನಂದ್ರೆ ಸರಳ ಬಹುಮತ ತಗೋತಾರ. ಬರೀ ತಿದ್ದುಪಡಿ ಅಂದ್ರೆ ನಾವು ಮುಂದೆ ಹಾಕವ್ರದಿ ಒಂದಾಗ ಮತ್ತೆ ಡಿಲಿಮಿಟೇಷನ್ ನೇಮಕ ಮಾಡಾಗಿಲ್ರ ಇದನ್ನ ಲೋಕಸಭೆ ರಾಜ್ಯಸಭೆದಾಗ ಹೋಗಂಗಿಲ್ಲ. ಡಿಲಿಮಿಟೇಷನ್ ರಾಷ್ಟ್ರಪತಿಗೆ ಹೇಳಿರತ್ತೇಳಿ ಅವ್ರು 26 ನೇಮಕ ಮಾಡ್ಬೇಕಂದ್ರೆ ನೇಮಕ ಮಾಡ್ಬಿಡ್ತಾರ. ಅದನ್ನ ಏನ್ ಮಾಡಿರ್ತಾರ ಅದನ್ನ ಜುಡಿಷಿಯಲ್ ರಿವ್ಯೂ ಈಗ ರೀಸೆಂಟ್ ಆಗಿ ಹಾಕ್ಬೇಕನ್ನತ್ತಾರ. ಬಟ್ ಜುಡಿಷಿಯಲ್ ರಿವ್ಯೂ ಇಲ್ಲ ಅದಕ್ಕೆ. ಆಕ್ಚುಲಿ ಡಿಲಿಮಿಟೇಷನ್ ನಾಳೆ ಕೇಳಿರ್ತೀನಿ ನ್ಯಾಯಾಂಗ ವಿಮರ್ಶೆ ಮಾಡ್ಬೋದು. ಈಗ ನಮಗೆ 28 ಕ್ಷೇತ್ರ ಅದಾವಲ್ಲ. ಈಗ ಪ್ರೆಸೆಂಟ್ ಇರೋದು ಲೋಕಸಭೆ ಸ್ಥಾನಗಳು ಎಷ್ಟು ಅದಾವ 28 ಅದಾವ, ರಾಜ್ಯಸಭೆದ 12 ಅದಾವ. ನಾಳೆ ಎಲ್ಲರ ನಮಗೆ 34 ಕೊಟ್ಟಿರ್ತೀನಿ, ನಮಗೆ 34 ಕೊಟ್ಟಾರಿ 40 ಕೊಡ್ರಿ ಅಂತ ಹೇಳಿ ಕೇಳಕ್ ಬರಂಗಿಲ್ಲ ಎಲ್ಲಿ ಸುಪ್ರೀಂ ಕೋರ್ಟ್ನಾಗ ಹೈಕೋರ್ಟ್ನಾಗ. ಯಾಕಂದ್ರೆ ಅದನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ. ಗೊತ್ತಾತಲ್ಲ ಎಷ್ಟನೇ ಭಾಗಕ್ಕೆ ಬಿಟ್ಟಿದ್ದು 15 ಅದು. ನೆಕ್ಸ್ಟ್ 14A ಆತ. 14A 2 ಹೇಳ್ರಲ್ಲ ನ್ಯಾಯಮಂಡಳಿ ಯಾವ ಬರ್ತಾವ ಅಂದ್ರೆ 323A ಮತ್ತು 23B. 23A ಎದ್ರದ್ದು ಹೇಳ್ತೈತ್ರಿ ಆಡಳಿತ ನ್ಯಾಯಮಂಡಳಿಗಳೇ. 23B ಬಂದಾಗ ಯಾವ ನ್ಯಾಯಮಂಡಳಿ ಬಗ್ಗೆ ಹೇಳ್ತೈತಿ? ಇವು ಹಳ್ಳಂಬಳ ರಿಪೀಟೆಡ್ ಆಗಿ ಕ್ವಶನ್ ಕೇಳತ್ತಾರ, ಕನ್ಫ್ಯೂಸ್ ಆಗ್ಬೇಡ್ರಿ. 2 ಬರ್ತಾವ 14A ಭಾಗನಾಗ 2 ಆರ್ಟಿಕಲ್ 323A ಮತ್ತು 323B ಅಂತ ಬರ್ತದೆ. 323A ಬರ್ತೈತಿ ಓನ್ಲಿ ಆಡಳಿತ ನ್ಯಾಯಮಂಡಳಿ. ಆಡಳಿತ ಅಂದ್ರೆ ನಮ್ಮಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಿರ್ತಾರಲ್ಲ ಅವ್ರು ಯಾರಾದ್ರೂ KS ದಾಗ KPSC ದಾಗ್ಲಿ ಅಥವಾ UPSC ಅಡ್ಮಿನಿಸ್ಟ್ರೇಷನ್ ಕ್ಯಾಟ್ ಸ್ಯಾಟ್ ಇದನ್ನ ಏನಂದ್ರೆ ಇನ್ನೊಂದು ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಅಂತ ಬರ್ತಲ್ಲ. ಇವೆಲ್ಲರ ಪೊಲೀಸ್ ಜಾಬ್ ಅದು ತೆಗೆದ್ರತ್ತೇಳಿ ಹೋಗಿ ನೋಡಲ್ಲ ಎಲ್ಲರ ಹೈಕೋರ್ಟ್ಗೆ ಹೋಗಿ ಇದನ್ನ ಯಾವ್ದಾರ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಇರ್ತದಲ್ಲ ಅವ್ರು ಏನ್ ಮಾಡ್ತಾರ ಅಂದ್ರೆ ಅವ್ರು ಹೊಳ್ಳಿ ಜಾಬ್ ಇಸ್ ಕೊಡ್ತಿರ್ತಾರೆ. ಅಲ್ಲೇನ ಜಡ್ಜಸ್ಗಳು ಇರ್ತಾರೆ. ಅದ ನ್ಯಾಯಮಂಡಳಿ ಯಾವ್ದಾರ 323A. 23B ಅದಕ್ಕೆ ಬರ್ತದೆ ಸಂಬಂಧ ಲ್ಯಾಂಡ್ ರಿಫಾರ್ಮ್ಸ್ ಅಥವಾ ಬೇರೆ ಯಾವ ನ್ಯಾಯಮಂಡಳಿಗಳು ಮಾಡ್ತಾರಲ್ಲ. ಈ ಲ್ಯಾಂಡ್ ರಿಫಾರ್ಮ್ಸ್ ನ್ಯಾಯಮಂಡಳಿ ಎದ್ರ ಸಂಬಂಧ ಅಂದ್ರೆ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನಲ್ದಾಗ ಎಲ್ಲಕ್ಕೂ ಹೈಕೋರ್ಟ್ನಾಗ ಅಥವಾ ಸುಪ್ರೀಂ ಕೋರ್ಟ್ನಾಗ ಕ್ವಶನ್ ಮಾಡೋ ಅಧಿಕಾರ ಐತ್ರಿ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ಲ್ಯಾಂಡ್ ಟ್ರಿಬ್ಯುನಲ್ಸ್ ಅಂತ ಕರೀತಾರಲ್ಲ ಅಥವಾ ಟ್ಯಾಕ್ಸ್ ಟ್ರಿಬ್ಯುನಲ್ಸ್ ಅಂತ ಬರ್ತಾವ. ಟ್ಯಾಕ್ಸ್ ಟ್ರಿಬ್ಯುನಲ್ಸ್ ಅಂದ್ರೆ ಕರ್ನಾಟಕದ ಮೇಲೆ ಅತಿ ಹೈಯೆಸ್ಟ್ ಎಲ್ಲರ ಬೇರೆ ಸ್ಟೇಟಿಗೆ ಬಿಟ್ಟು ನಮ್ಮ ಸ್ಟೇಟ್ ಮೇಲೆ ಜಾಸ್ತಿ ಎಲ್ಲರ ಟ್ಯಾಕ್ಸ್ ಅಥವಾ ತೆರಿಗೆ ಹಾಕಿರತ್ತೇಳಿ ಅವಾಗ ಏನ್ ಮಾಡ್ಬೋದು ಅಂದ್ರೆ ನಾವು ಈ ನ್ಯಾಯಮಂಡಳಿಗೆ ಅಪ್ರೋಚ್ ಮಾಡ್ಬೋದು. ಅದೇ ಯಾವ್ದಾರ 323B. ಗೊತ್ತಾದಲ್ಲ 14A. 15 ಬಂದಾಗ್ರಿ ಚುನಾವಣೆ. ಇದೇಗಂತೂ ಚುನಾವಣೆ ಮಾಡಿ. 16 ಬಂದಾಗ ಯಾವ್ದ ವಿಶೇಷ ಸವಲತ್ತುಗಳು. 16 17 ಬಂದಾಗ ಭಾಷೆಗಳ. 18 ಬಂದಾಗ ಭಾಷೆಗಳ. 17 ಬಂದಾಗ ತುರ್ತು ಪರಿಸ್ಥಿತಿ. 19 ಮಿಸ್ಲೇನಿಯಸ್. 18 ಬಂದಾಗ ತುರ್ತು ಪರಿಸ್ಥಿತಿ. ರೀಸೆಂಟ್ ಆಗಿ ಸಂವಿಧಾನ ಹತ್ಯೆ ದಿನ ಮಾಡಿದಿಲ್ಲ ಎಂದ ಜೂನ್ 25 ಜುಲೈ 25 ಯಾವ್ದ ಜೂನ್ 25 ಜುಲೈ 25 ಜೂನ್ 25 ಈಗ ಚೇಂಜ್ ಮಾಡಿದಲ್ಲ ಅಲ್ಲೇ ಜೂನ್ 25 ಸಂವಿಧಾನ ಹತ್ಯೆ ದಿನ ಅಂತ ಕರಿತೀವಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಯಾವ ಇಯರ್ದಾಗ 75. ನೆನಪಿಟ್ಕೋರಿ ಸಂವಿಧಾನ ಹತ್ಯೆ ದಿನ ಅಂತ ಕರೆದ್ರೆ ಮತ್ತೆ ಇನ್ನೊಂದೇನು ಅಂದಾರ ಅದಕ್ಕೆ ಅದಾನ ಸಂವಿಧಾನ ಹತ್ಯೆ ದಿನ ಅಟ್ಟ ಅಂದಾರ ಮತ್ತೇನಿಲ್ಲ ಬ್ಲ್ಯಾಕ್ ಡೇ. 1975 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ನೆನಪದವಲ್ಲ 3 ಎಷ್ಟು ಸರಿ ಆಗ್ಯಾವ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು 3 ಟೈಮ್. ಒಂದೇದು ಯಾವಾಗ 62 ಯಾವ್ದು ಜೋಡ ಜಗಳ ಚೀನಾ ಇಂಡಿಯಾ ಜಗಳ ಆಡಿರ್ತಾವಲ್ಲ 62. ನೆಕ್ಸ್ಟ್ ಅದಾದ್ಮೇಲೆ ಎಟ್ರಾಗ 71. ಯಾಕಂದ್ರೆ ಇದನ್ನ ಹತ್ಲ ಬಾಂಗ್ಲಾದೇಶ ಆಕತ್ತಲ್ರಿ. ಬಾಂಗ್ಲಾದೇಶ ಇದಕ್ಕೆ ಪೂರ್ವ ಪಾಕಿಸ್ತಾನ ಅಂತ ಕರಿತಿರ್ತೀವಿ. ಅದು ಬಾಂಗ್ಲಾದೇಶ ತಕ್ಕತ್ಲ 71 ಬಾಂಗ್ಲಾ ವಿಮೋಚನೆ ಅಂತ ಕರಿತೀವಿಲ್ಲ. ಅವಾಗ ಒಮ್ಮೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರ್ತಾರ. 3ನೇದು ಯಾವಾಗ ಅಂದ್ರೆ 75. ಆ 75 ಏನ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರ್ತಿರಲ್ಲ 75 ಕರೆಕ್ಟ್ ಜೂನ್ 25. ಅದಕ್ಕೆ ಸಂವಿಧಾನ ಹತ್ಯೆ ದಿನ ಅಂದಿವು. ನೆನಪದವಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರವ್ರು ಯಾರಂದ್ರೆ ರಾಷ್ಟ್ರಪತಿ. 1ನೇದಕ್ಕೆ ಯಾರಿದ್ರು ರಾಷ್ಟ್ರಪತಿ ಯಾರಿದ್ರ? ಅದೇ ಕರೆಕ್ಟ್. ನೀವು ಅಂಜಿಸ್ತೀವಲ್ಲಿ ಒಮ್ಮೆ ಬಡಗ್ನ ಎಸ್ ರಾಧಾಕೃಷ್ಣನ್ ಕರೆಕ್ಟ್. 1ನೇದು. 2ನೇದು 62 1ನೇದು ಯಾರಂದ್ರ ಎಸ್ ರಾಧಾಕೃಷ್ಣನ. 2ಕ್ಕೂ ಸೇಮ್ ಇರ್ತಾರ. ಪ್ರಧಾನ್ ಹೇಳ್ತ ನಾನು ಬಿಡಿ. 3 ಸರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಮಾಡ್ತಾರ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹೇರ್ಬೇಕಾರ ಕ್ಯಾಬಿನೆಟ್ ಶಿಫಾರಸ್ ತಗೋಬೇಕೋ ಇಲ್ಲೋ? ತಗೋಬೇಕಲ್ಲ. ಇದನ್ನ ಶಿಫಾರಸ್ ಕಂಟಿನ್ಯೂ ಮಾಡಿ ತಿದ್ದುಪಡಿ ಯಾವ 44 42 42 44 ಪಕ್ಕ 44th ಅಮೆಂಡ್ಮೆಂಟ್ ಅಂತ ಬರ್ತದೆ. ಅದ್ರೊಳಗೆ ಏನ್ ಹೇಳ್ತಾರೆ ಇದು ನೆನಪಿಟ್ಕೋ. ತುರ್ತು ಪರಿಸ್ಥಿತಿ ಏರ್ತಿರ್ತಾರಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದ್ರೆ ಪೂರ್ತಿ ಎಲ್ಲಾ ಹಕ್ಕುಗಳನ್ನೆಲ್ಲ ಬಂದ್ ಮಾಡ್ತಾರೆ. 21 ಬಿಟ್ಟು ಎಲ್ಲಾ ಮೂಲಭೂತ ಹಕ್ಕುಗಳನ್ನ ಬಂದ್ ಮಾಡ್ತಾರಲ್ರಿ. ಅದೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇರ್ಬೇಕಾದ್ರೆ ಮೊದಲು ಏನಿತ್ತಂದ್ರೆ ಬರೀ ಏನಂದ್ರೆ ಮೌಖಿಕ ಆದೇಶ ಕೊಡ್ತಿದ್ರು. ಬಟ್ ಕ್ಯಾಬಿನೆಟ್ ಕಂಪಲ್ಸರಿ ಬರೋದು ರಿಟರ್ನ್ ಲಿಖಿತ ಕೊಡ್ಬೇಕಂದಿದ್ದು 44ನೇ ತಿದ್ದುಪಡಿ ಪ್ರಕಾರ. ಇವೇನ್ ಬರ್ತಾವಲ್ಲ ಈಗ ಬಡ ಬಡ ಹೇಳ್ಕೊತವ್ರಿ. 2ಕ್ಕೂ ಪ್ರಧಾನ ಮಂತ್ರಿ ಯಾರಿದ್ರೆ ರಾಷ್ಟ್ರಪತಿ. ಯಾಕಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏರುವ ಅಧಿಕಾರ ಯಾರಿಗಿರ್ತದೆ ಅಂದ್ರೆ ರಾಷ್ಟ್ರಪತಿ. ಯಾವ ಆರ್ಟಿಕಲ್ ಹೇಳ್ತದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಬಗ್ಗೆ? 352 ಕರೆಕ್ಟ್. 352 ಆರ್ಟಿಕಲ್ ಹೇಳ್ತದೆ. ಬಡಗ್ನ 1ನೇದಾಗಿದ್ದೆ ಅಂದ್ರೆ
ಅಂದ್ರೆ 62ರಾಗ ಚೀನಾ ಇಂಡಿಯಾ ಈ ವಾರ್ ನಡೆದಿತ್ತಲ್ಲ ಆ ಟೈಮ್ನಾಗ ಯಾರಿದ್ರು ಪ್ರೆಸಿಡೆಂಟ್ ಅಂದ್ರೆ ಎಸ್ ರಾಧಾಕೃಷ್ಣನ, ಪ್ರೈಮ್ ಮಿನಿಸ್ಟರ್ ಯಾರಿದ್ರು ಅವಾಗ ನೆಹರು ಇದ್ರು. ಅದಾದ್ಮೇಲೆ ಎರಡಕ್ಕೂ ಇಂದಿರಾಕ್ಕನ ಇರ್ತಾರೆ. ಯಾವ್ದಂದ್ರೆ 71 ಮತ್ತು 75. 71ರಾಗ ಯಾರು ಇರ್ತಾರೆ ಇದನ್ನ ರಾಷ್ಟ್ರಪತಿ ವಿ ಗಿರಿ ಇರ್ತಾರೆ. 75ರಾಗ ಬಂದಾಗ ಯಾರ ಫಕ್ರುದ್ದೀನ್ ಅಲಿ ಅಹಮದ್. ಗೊತ್ತಾದ್ವಲ್ಲ ಸಂವಿಧಾನ ಹತ್ಯೆ ದಿನ ಎದಕ್ಕೆ ಆಚರಿಸ್ತೀವಿ, ಅಥವಾ ಇವು 3 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಕೊಟ್ಟ ಯಾವ ಒಂದು ತುರ್ತು ಪರಿಸ್ಥಿತಿ ಸಲ್ಬಂದ್ ಸಂವಿಧಾನ ಹತ್ಯೆ ದಿನ ಅಂತ ಮಾಡ್ರ ಅಂದ್ರ 75ರಾಗ ಅವ್ರು ಏನ್ ಹೇಳ್ತಾರೆ ಆಂತರಿಕ ದಂಗೆ ಅಂತ ಹೇಳಿರ್ತಾರೆ. ಅದನ್ನ ಸಶಸ್ತ್ರ ಬಂಡಾಯ ಅಂತ ರೀನೇಮ್ ಮಾಡಿರ್ತಾರೆ. ಯಾವ ತಿದ್ದುಪಡಿ ಪ್ರಕಾರ? ಇವೆಲ್ಲ ರಿಪೀಟೆಡ್ ಕ್ವಶನ್ ಆಗಿದ್ದು ಅದಾವ. ಯಾವ ತಿದ್ದುಪಡಿ ಪ್ರಕಾರ? 44th. ಎಲ್ಲಿಗೆ ಅದು ಭಾಗ 18. 19ನೇ ಭಾಗ ಏನ್ ಬರ್ತದ್ರಿ? ಮಿಸಲೇನಿಯಸ್. 20ನೇ ಭಾಗ ತಿದ್ದುಪಡಿ. ನೆಕ್ಸ್ಟ್ 20ನೇ ಭಾಗ ಬಂದಾಗ ತಿದ್ದುಪಡಿ. 21ನೇ ಭಾಗ ಬಂದಾಗ ತಾತ್ಕಾಲಿಕ ವಿಶೇಷ ಸವಲತ್ತುಗಳು. ವೆರಿ ಗುಡ್. ನೆಕ್ಸ್ಟ್ 22 ಶೀರ್ಷಿಕೆ. ವೆರಿ ಗುಡ್. ಸಾಕು.